ಶ್ರೀ ಗುರು ಬಸವಲಿಂಗಾಯ ನಮಃ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವನೆನೆದಡೆ ಭವಬಂಧನವ ಬಿಡುವುದು. ಗುರುವೇ ಶರಣು, ಗುರು ಲಿಂಗವೇ ಶರಣು, ಹರಿಬ್ರಹ್ಮಾದಿಗಳಿಗಗೋಚರವಾದ ಕೂಡಲ ಚನ್ನ ಸಂಗಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ. ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮದಲ್ಲಿ ಅನುಭವದ ವಿಶ್ವಧರ್ಮ ಪ್ರವಚನ ಕಾರ್ಯದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಎಂದಿನಂತೆ ಮೊದಲಿಗೆ ಆತ್ಮೀಯ ಸಹೋದರರಾದ ಶರಣ ಬಂಧು ಶರಣ ಬಾಳಪ್ಪಣ್ಣನವರು ವಚನ ಗಾಯನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ತನೆಂಬ ಕಲಾವಿದ ಮನುಕುಲ ಇತಿಹಾಸವೆಂಬ ಭಿತ್ತಿಯ ಮೇಲೆ ತನ್ನ ಕಾರುಣ್ಯ ಕುಂಚದಿಂದ ಬಿಡಿಸಿದ ಅಪ್ರತಿಮ ಪರಿಪೂರ್ಣ ಚಿತ್ರ ವಿಶ್ವಗುರು ಅಪ್ಪ ಬಸವಣ್ಣನವರು. ಸೃಷ್ಟಿಕರ್ತ ಪರಮಾತ್ಮನನ್ನ ಸ್ಮರಿಸಿ, ಧರ್ಮಗುರು ಅಪ್ಪ ಬಸವ ತಂದೆಯನ್ನ ನೆನೆದು ವಂದಿಸಿ, ಪರಮ ಪೂಜ್ಯರಾದ ಅಪ್ಪಾಜಿ ಮಾತಾಜಿಯವರನ್ನು ಸ್ಮರಿಸಿ, ಈ ಒಂದು ಸಂಪರ್ಕದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಪರಮ ಪೂಜ್ಯ ಮಾತಾಜಿಯವರ ಒಂದು ರಚನೆ. ಎನ್ನ ಜೀವನ ನಿನಗೆ ಉನ್ನತದ ಎಡೆಯಯ್ಯ, ಚೆನ್ನಾಗಿ ಸ್ವೀಕರಿಸು ಎಲೆದೇವನೇ. ಎನ್ನ ಜೀವನ ನಿನಗೆ ಉನ್ನತದ ಎಡೆಯಯ್ಯ, ಚೆನ್ನಾಗಿ ಸ್ವೀಕರಿಸು ಎಲೆದೇವನೇ. ಬಾಳನಂದನವನದಿ ತನುವಿನ ಮಾಮರದಿ ಬೆಳೆದಿಹುದು ಮಮ ಹೃದಯ ಫಲವಾಗಿ ಮಾಗಿ. ಲೋಕದಾಲತೆಯಲ್ಲಿ ದಳದೆರೆದು ಅರಳಿ ಮನಸ್ಸಿನ ಜಾಜಿ ಸೂಸುತ್ತಿದೆ ಪರಿಮಳವ. ಎನ್ನ ಜೀವನ ನಿನಗೆ ಉನ್ನತದ ಎಡೆಯಯ್ಯ, ಚೆನ್ನಾಗಿ ಸ್ವೀಕರಿಸು ಎಲೆದೇವನೇ. ಲೌಕಿಕದ ಹೊಲದಲ್ಲಿ ಬಿತ್ತಿ ಬೆಳೆದಿಹ ಕಾಯ, ಎನ್ನ ಮನಸ್ಸಿನ ಪಾಕ ಶಾಲೆಯೊಳು ಬಂದು ಭಕ್ತಿ ಜಲದಲ್ಲಿ ತೊಯ್ದು ಜ್ಞಾನದುರಿಯಲಿ ಬೆಂದು ಎಡೆಯಾಗಿ ಸಂದಿಹುದು ಹೃದಯ ತಳಿಗೆಯಲಿ. ಎನ್ನ ಜೀವನ ನಿನಗೆ ಉನ್ನತದ ಎಡೆಯಯ್ಯ, ಚೆನ್ನಾಗಿ ಸ್ವೀಕರಿಸು ಎಲೆದೇವನೇ.
ಫಲವು ಕಸ ಕಾಯಿಯೋ ಮಾಗಿಹುದೋ ನಾನರಿಯೇ ಒಲವಿಂದೆ ಸಲಿಸಿಹೆನು ಮಹದಾನಿಯೇ ಫಲವು ಕಸು ಕಾಯಿಯೋ ಮಾಗಿಹುದೋ ನಾನರಿಯೇ ಒಲವಿಂದೆ ಸಲಿಸಿಹೆನು ಮಹದಾನಿಯೋ ಮಹದಾನಿಯೇ ಹೂತಾನರಳಿಹುದೋ ಅರಳದಿಹ ಮೊಗ್ಗೋ ಭಾವುಕತೆಯಿಂದಾನೋ ಅರ್ಪಿಸಿಹೆ ದೇವಾ ಎನ್ನ ಜೀವನ ನಿನಗೆ ಉನ್ನತದ ಎಡೆಯಯ್ಯ ಚೆನ್ನಾಗಿ ಸ್ವೀಕರಿಸು ಎಲೆದೇವನೇ ಪಾಕಸವಿಯಾಗಿ ಹೋದೋ ಇಲ್ಲವೋ ನಾನರಿಯೇ ಏಕಮನದಿ ನಿನಗೆ ಮೀಸಲಿರಿಸಿಹೇನು ಪರುಷಮಣಿ ಕಬ್ಬಿನದಿ ಗುಣವತಾನರಸುವುದೇ ಪರುಷಮಣಿ ಕಬ್ಬಿನದಿ ಗುಣವತಾನರಸುವುದೇ ಹರುಷದಿಂ ಸ್ಪರ್ಶಿಪುದು ಸಚ್ಚಿದಾನಂದ ಎನ್ನ ಜೀವನ ನಿನಗೆ ಉನ್ನತದ ಎಡೆಯಯ್ಯ ಚೆನ್ನಾಗಿ ಸ್ವೀಕರಿಸು ಎಲೆದೇವನೇ ಚೆನ್ನಾಗಿ ಸ್ವೀಕರಿಸು ಎಲೆದೇವನೇ ಶರಣು ಶರಣಾರ್ಥಿ. ಅತ್ಯಂತ ಭಕ್ತಿ ಭಾವದಿಂದ ಹೊಸ ಗೀತೆಗಳು ಬಾಳಪ್ಪಣ್ಣವ್ರ ಒಂದು ವಿಶೇಷ ಏನಂತಂದ್ರೆ ಆಗ್ಲೇ ನಾವು ಸಾಕಷ್ಟು ಮಾತಾಜಿಯವರ ಹಾಡುಗಳು ಪ್ರಚಲಿತದಲ್ಲಿ ಇರ್ತಕ್ಕಂಥವನ್ನ ನಾವು ಕೇಳಿದೀವಿ. ಆದ್ರೆ ಆ ಕ್ಯಾಸೆಟ್ ಆಗದೆ ಇರ್ತಕ್ಕಂಥ ಪ್ರಚಲಿತದಲ್ಲಿ ಹೆಚ್ಚಿಗೆ ಇರದೇ ಇರಬಾರ್ದಂತಹ ಗೀತೆಗಳನ್ನ ಹುಡುಕಿ ಶರಣ ಬಾಳಪ್ಪಣ್ಣವ್ರು ಹಾಡಿದ್ರು. ಈ ಮುಂಚೆನೂ ಆ ಥರ ಹೊಸ ವಚನಗಳನ್ನ ಹೊಸ ಗೀತೆಗಳನ್ನ ಹಾಡಿದ್ರು. ಬಹಳ ಸಂತೋಷ ಅನ್ಸಿತ್ತು ನನಗೆ. ತಮಗೆ ಅನಂತ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳು. ಈಗ ಶರಣೆ ಬಸವಶ್ರೀ ಅವರಿಂದ ಒಂದು ವಚನ ಗಾಯನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗದೇವನನ್ನು ಸ್ಮರಿಸುತ್ತಾ, ಧರ್ಮಪಿತ ಅಪ್ಪ ಬಸವಣ್ಣನವರು ನೆನೆಯುತ್ತಾ, ಪೂಜ್ಯ ಅಪ್ಪಾಜಿ ಮಾತಾಜಿಯವರನ್ನು ಸ್ಮರಿಸುತ್ತಾ, ಈ ಅನುಭವದಡಿಗೆ ಗೋಷ್ಠಿಯಲ್ಲಿ ಭಾಗಿಯಾಗಿರುವ ಎಲ್ಲ ಶರಣ ಬಂಧುಗಳಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ನಾನು ಈಗ ಧರ್ಮಪಿತ ಅಪ್ಪ ಬಸವಣ್ಣನವರ ಒಂದು ವಚನವನ್ನು ಹಾಡ್ತೀನಿ. ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ ಧನವ ಬೇಡಿದಡಿವೆ, ನಿಮ್ಮ ಶರಣರಿಗೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ. ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ, ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ, ಘನ ಮಹಿಮ ನಿಮ್ಮ ಪಾದದ ಆಣೆ, ಘನ ಮಹಿಮ ನಿಮ್ಮ ಪಾದದ ಆಣೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ. ಮನವಚನ ಕಾಯದಲ್ಲಿ ನೀನಲ್ಲದೆ, ಮನವಚನ ಕಾಯದಲ್ಲಿ
ನೀನಲ್ಲದೆ ಮತ್ತೊಂದನರಿಯೇ ಘನಲಿಂಗ ದೇವಾ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಪ್ರಭು ಲಿಂಗದೇವರನ್ನು, ಧರ್ಮಪಿತ ಮಂತ್ರಪುರುಷ ಶರಣಾಗತ ರಕ್ಷಕ ವಜ್ರಪಂಜರ ಗುರು ಬಸವ ತಂದೆಯವರನ್ನು ಎನ್ನ ಹೃತ್ಕಮಲದಲ್ಲಿ ಸ್ಮರಿಸಿಕೊಂಡು ವಚನ ಸಾಹಿತ್ಯವನ್ನ ಸಂಶೋಧನೆಗೊಳಿಸುವುದರ ಮೂಲಕ ಲಿಂಗಾಯತ ಧರ್ಮದ ಪುನರುತ್ಥಾನಕ್ಕೆ ನಾಂದಿ ಹಾಡಿರುವಂತಹ ಗೃಹಸ್ಥ ಜಂಗಮ ಪರಮ ಪೂಜ್ಯ ಫಗು ಹಳಕಟ್ಟಿಯವರ ದಿವ್ಯ ಚೈತನ್ಯವನ್ನು ನೆನೆದು, ಧರ್ಮಕ್ರಾಂತಿಯ ಧೀರಯೋಗಿ ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೈತನ್ಯವನ್ನು ಸ್ಮರಿಸಿಕೊಂಡು, ಧರ್ಮಕ್ರಾಂತಿಯ ದಿವ್ಯ ಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ಪೂಜ್ಯ ಶ್ರೀ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಚೈತನ್ಯವನ್ನು ನೆನೆದು, ಪರಮ ಪವಿತ್ರವಾಗಿರ್ತಕ್ಕಂತಹ ಶ್ರಾವಣ ಮಾಸ, ಲಿಂಗಾಯತ ಧರ್ಮೀಯರ ಇದು ಪವಿತ್ರ ಮಾಸ, ಶ್ರಾವಣ ಮಾಸ. ಇದರಲ್ಲಿ ನಾವು ಪ್ರವಚನವನ್ನ ಕೇಳಬೇಕು, ಶರಣರ ನುಡಿಗಳನ್ನ ಶ್ರವಿಸಬೇಕು, ಶ್ರವಣ ಮಾಡಬೇಕು ಅಂತ ಹೇಳ್ಬಿಟ್ಟು ಅನುಭವದ ಅಡಿಗೆಯ ಈ ವಿಶ್ವಧರ್ಮ ಪ್ರವಚನ ಇದು 2.0 ಅಂತಂದ್ರೆ ಮುಂದುವರೆದ ಭಾಗ. ಇದು ಹಿಂದಿನದ ಅವರ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿ ಹಾಗೂ ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರ ಈ ಒಂದು ಪ್ರವಚನ ಪರಂಪರೆಯ ಮುಂದುವರಿದ ಭಾಗ. ಅದೇ ಪರಂಪರೆ, ಅದೇ ಶೈಲಿ, ಅದೇ ವಿಚಾರಗಳ ಮುಂದುವರಿದ ಭಾಗ. ಆದರೆ ಅವರ ನಂತರ ಅವರು ಇನ್ನು ಹೇಳದೆ ಬಿಟ್ಟಿರುವಂತಹ ವಿಚಾರಗಳು, ಅವರ ನಂತರದಲ್ಲಿ ಅನೇಕ ಸಂಶೋಧನೆಗಳು, ವಚನ ಸಾಹಿತ್ಯ ಸಾಕಷ್ಟು ಬೆಳಕಿಗೆ ಬಂತು, ಸಾಕಷ್ಟು ಅಧ್ಯಯನಗಳಾದವು. ಹೀಗಾಗಿ ಅದರ ಮುಂದುವರಿದ ಭಾಗವಾಗಿ ಈ ಒಂದು ವಿಶ್ವಧರ್ಮ ಪ್ರವಚನ 2.0 ಅನ್ನ ನಾವು ಆರಂಭಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಎಲ್ಲ ಆತ್ಮೀಯ ಶರಣ ಬಂಧುಗಳಿಗೆ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳು. ನಾವು ಇಷ್ಟು ದಿವಸಗಳ ಕಾಲ ಗುರು ಬಸವಣ್ಣನವರ ಒಂದು ಅಷ್ಟಾವರಣಗಳು ಆರಂಭಿಸಿದಾಗ, ನಾವು ಮೊದಲಿಗೆ ಕಳೆದ ಅಕ್ಟೋಬರ್ನಲ್ಲಿ ಅನುಭವದ ಅಡಿಗೆ ಕಾರ್ಯಕ್ರಮವನ್ನ ಆರಂಭಿಸಿದಾಗ ಮೊದಲಿಗೆ ಅಷ್ಟಾವರಣಗಳ ದಿಗ್ದರ್ಶನ ಅಂತ ಹೇಳ್ಬಿಟ್ಟು ಸಬ್ಜೆಕ್ಟ್ ತಗೊಂಡಿದ್ವಿ. ಅಷ್ಟಾವರಣಗಳ ದಿಗ್ದರ್ಶನದಲ್ಲಿ ಅಲ್ಲಿ ನಾವು ಸಾಕಷ್ಟು ಇಷ್ಟು ಸುದೀರ್ಘವಾಗಿ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಬೇರೆ ಬೇರೆ ಶರಣರ ಒಂದು ಇದರಲ್ಲಿ ಅವರ ನುಡಿಗಳಲ್ಲಿ ಗುರು ಬಸವಣ್ಣನವರ ವ್ಯಕ್ತಿತ್ವ ಹೇಗಿತ್ತು, ಗುರು ದರ್ಶನ ಅಂದ್ರೆ ಏನು, ಗುರು ಅಂದ್ರೆ ಯಾರು, ತಮಗೆಲ್ಲರಿಗೂ ನೆನಪಿರ್ಬೇಕು, ನಮ್ಮ ದೀಕ್ಷಾ ಗುರು ಯಾರು, ಗುರು ಬಸವಣ್ಣನವರೇ ನಮಗೆಲ್ಲರಿಗೂ ದೀಕ್ಷಾ ಗುರು ಎನ್ನುವಂತ ಸಾಕಷ್ಟು ವಿಚಾರಗಳನ್ನು ತೆಗೆದುಕೊಂಡು ನಾನು ಅಷ್ಟಾವರಣಗಳ ದಿಗ್ದರ್ಶನದಲ್ಲಿ ಗುರು ಬಸವ ದರ್ಶನವನ್ನ ತಮಗೆ ಮಾಡಿಸಿದ್ದೇನೆ. ಇದರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಇದ್ದಿರೋ, ಅವಾಗೆಲ್ಲ ಇದ್ರೋ ಇಲ್ಲೋ ಗೊತ್ತಿಲ್ಲ, ಒಂದ್ಸಲ ಒಂದು ವಚನವನ್ನ ರಿಪೀಟ್ ಮಾಡ್ಬಿಡ್ತೇನೆ. ತಮಗೆಲ್ಲರಿಗೂ ಗೊತ್ತಿದೆ, ನಾ ಹೇಳಿದ್ನಲ್ಲ, ಗುರು ಬಸವಣ್ಣನವರೇ ನಮ್ಮೆಲ್ಲರಿಗೂ ದೀಕ್ಷಾ ಗುರು ಅಂತಕ್ಕಂಥದ್ದು. ಇದು ನಮ್ಮ ಲಿಂಗಾಯತ ಧರ್ಮದ ಪರಂಪರೆಯಲ್ಲಿ, ಆದಿಯಲ್ಲಿ ಲಿಂಗಾಯತ ಧರ್ಮ ಸಂಸ್ಥಾಪನೆಯಾದಾಗ ಅಂದಿನ ಕಾಲದ ಎಲ್ಲಾ ಶರಣರು ಅದೇ ಭಾವದಲ್ಲಿದ್ರು. ಅವರಿಗೆ ಇಷ್ಟಲಿಂಗ ದೀಕ್ಷೆ ಯಾರಿಂದನೇ ಆಗಿರ್ಬಹುದು, ಆದರೆ ದೀಕ್ಷಾ ಗುರು ಬಸವಣ್ಣನವರು ಅಂತ ಭಾವಿಸಿದ್ರು ಅವರು. ತಮಗೆಲ್ಲರಿಗೂ ಗೊತ್ತಿದೆ, ಅನುಭವ ಮಂಟಪದಲ್ಲಿ
ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರು ಅಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಆಗಿ ಅವರು ಅನುಭವ ಮಂಟಪಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಸಾಕಷ್ಟು ವಾದ ವಿವಾದಗಳ ನಂತರ ಅವರಿಗೆ ಇಷ್ಟಲಿಂಗ ದೀಕ್ಷೆ ಕರುಣಿಸಲ್ಪಡುತ್ತದೆ. ಅದು ಯಾರಿಂದ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಗುರು ಸಿದ್ದರಾಮೇಶ್ವರರಿಗೆ ಇಷ್ಟಲಿಂಗ ದೀಕ್ಷೆ ಕರುಣಿಸಿದ್ಯಾರು? ಯಾರಾದ್ರೊಬ್ಬರು ಹೇಳ್ರಿ, ಅನ್ಮ್ಯೂಟ್ ಮಾಡ್ಕೊಂಡು. ಚನ್ನಬಸವಣ್ಣನವರು. ಚನ್ನಬಸವಣ್ಣನವರು. ಗುರು ಸಿದ್ದರಾಮೇಶ್ವರರಿಗೆ ಇಷ್ಟಲಿಂಗ ದೀಕ್ಷೆ ಕರುಣಿಸಿದ್ದು ಗುರು ಚನ್ನಬಸವಣ್ಣನವರು. ಆದರೆ ಅಲ್ಲಿ ಗುರು ಸಿದ್ದರಾಮೇಶ್ವರರು ಹೇಳುವಂತಹ ಒಂದು ವಚನ, ದೀಕ್ಷೆ ಆದ ತಕ್ಷಣ ಬರೀತಾರೆ ಒಂದು ವಚನ. ಅನುಭವ ಮಂಟಪದಲ್ಲಿ ಅವರಿಗೆ ದೀಕ್ಷೆ ಆದ ತಕ್ಷಣ ಏನಂತ ಬರೀತಾರೆ ವಚನ? ಗುರುವಾಗಿ ಬಂದೆನಗೆ ದೀಕ್ಷೆಯ ನೀಡಿದಿರಿ ಬಸವಣ್ಣ. ಗುರುವಾಗಿ ಬಂದೆನಗೆ ದೀಕ್ಷೆಯ ನೀಡಿದಿರಿ ಬಸವಣ್ಣ, ಜಂಗಮವಾಗಿ ಬಂದೆನ್ನ ಮನದ ಮಲಿನವ ಕಳೆದಿರಿ ಬಸವಣ್ಣ. ಲಿಂಗವಾಗಿ ಬಂದೆನ್ನ ಮನದ ಮಲಿನವ ಕಳೆದಿರಿ ಬಸವಣ್ಣ, ಜಂಗಮವಾಗಿ ಬಂದೆನ್ನ ಪ್ರಪಂಚಕನದವ ಕಳೆದು ಪರಮಸೀಮೆಯ ತೋರಿದಿರಿ ಬಸವಣ್ಣ. ಇಂತಿವೆಲ್ಲವೂ ಎನಗೆ ಬಸವಣ್ಣನಾಗಿ ಎನಗೆ ಪ್ರಸಾದವ ನೀಡಿಸಲಹಿದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವ, ಇನ್ನೆನ ಗತಿಶಯವೇನೂ ಇಲ್ಲ ಅಂತ. ಸಾಂಕೇತಿಕವಾಗಿ ಇಷ್ಟಲಿಂಗವನ್ನ ಕೈಯಲ್ಲಿ ಇಟ್ಟು ಹಸ್ತಮಸ್ತಕ ಸಂಯೋಗ ಮಾಡಿದವರು ಗುರು ಚನ್ನಬಸವಣ್ಣನವರೇ. ಆದ್ರೂ ಕೂಡ ಆ ನನ್ನ ಶಾಶ್ವತವಾಗಿರ್ತಕ್ಕಂಥ ದೀಕ್ಷಾ ಗುರು ಯಾರು ಅಂತಂದ್ರೆ ಗುರು ಬಸವಣ್ಣನವರು. ಗುರು ಬಸವಣ್ಣನವರೇ ನಮ್ಮೆಲ್ಲರ ದೀಕ್ಷಾ ಗುರುಗಳು. ಈಗ ನಾನು ಪ್ರವಚನ ಮಾಡ್ತಾ ಇದ್ರು ಕೂಡ ನಾನಿಲ್ಲಿ ಗುರು ಬಸವಣ್ಣನವರ ಪ್ರತಿನಿಧಿಯಾಗಿ ಪ್ರವಚನವನ್ನ ಮಾಡ್ತಾ ಇದ್ದೇನೆ ಅಂತ ನಾ ಎಷ್ಟೋ ಸಲ ಹೇಳಿದೀನಿ. ಇಲ್ಲಿ ಬರ್ತಕ್ಕಂಥ ನುಡಿಗಳು, ಇದು ಕಂಠ ಮಾತ್ರ ನಂದು, ಶರೀರ ಮಾತ್ರ ನಂದು, ಶಾರೀರ ಗುರು ಬಸವಣ್ಣನವರು. ತಾವೆಲ್ಲರೂ ಯಾರಾದ್ರೂ ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ನೋಡಿರ್ಬೋದು. ಯಾವ್ದಾದ್ರು ಈಗ ನಮ್ಮ ರೈಲ್ವೆಯಲ್ಲಿ ಕೇಂದ್ರ ಸರ್ಕಾರ, ಈಗ ನಾವೆಲ್ಲ ಗೆಜೆಟೆಡ್ ಆಫೀಸರ್ಗಳೇನು ನಾವು ಇರ್ತೀವಲ್ಲ, ಆ ಗೆಜೆಟೆಡ್ ಆಫೀಸರ್ಗಳ ಚೇಂಬರ್ಗಳಲ್ಲಿ ನಮ್ಮ ಚೇರ್ ಏನ್ ಕೂತಿರ್ತೀವಿ ಅದ್ರ ಹಿಂದೆ ನಾವು ಒಬ್ಬ ನಮ್ಮ ರಾಷ್ಟ್ರಪತಿಯ ಭಾವಚಿತ್ರವನ್ನ ಹಾಕೊಂಡಿರ್ತೀವಿ. ಪ್ರತಿಯೊಬ್ಬ ಗೆಜೆಟೆಡ್ ಆಫೀಸರ್ಗಳ ಒಂದು ಚೇಂಬರ್ ಅಲ್ಲಿ ಹಿಂದೆ ರಾಷ್ಟ್ರಪತಿಗಳ ಭಾವಚಿತ್ರ ಇರುತ್ತೆ. ಅದರ ಅರ್ಥ ಏನು? ಒಬ್ಬ ಕೇಂದ್ರ ಸರ್ಕಾರಿ ನೌಕರ, ಅಧಿಕಾರಿ ಯಾರೇ ಆಗಿರ್ಲಿ, ಅವರು ಯಾರ ಪರವಾಗಿ ಕಾರ್ಯ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಶರೀರ ಮಾತ್ರ ನಂದು, ಆದ್ರೆ ಒಳಗಡೆ ಇರ್ತಕ್ಕಂಥ ಶಾರೀರ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಲ್ಲಿ ರೂಲ್ ಮಾಡ್ತಕ್ಕಂಥವ್ರು, ಆಜ್ಞೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ರಾಷ್ಟ್ರಪತಿಗಳು. ಅದಕ್ಕಾಗಿ ರಾಷ್ಟ್ರಪತಿಯ ಫೋಟೋವನ್ನ ನಾವು ಹಿಂದೆ ಹಾಕೊಂಡಿರ್ತೀವಿ ಆಫೀಸ್ಗಳಲ್ಲಿ. ಹಾಗೆ ಇಲ್ಲಿ ನಾವು ಅದೇ ರೀತಿ ಈಗ ಏನಾರ ಟೆಂಡರ್, ಕಾಂಟ್ರಾಕ್ಟ್ ಅಥವಾ ಏನೇ ಅಥವಾ ಅಪಾಯಿಂಟ್ಮೆಂಟ್, ಈಗ ನಮ್ಗಿಂತ ಕೆಳ ದರ್ಜೆಯ ಒಂದು ಅಧಿಕಾರಿಗಳಿಗೆ ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ಅಥವಾ ಅವ್ರಿಗೆ ಟ್ರಾನ್ಸ್ಫರ್ ಆರ್ಡರ್ ನಾವೇನಾರ ಸೈನ್ ಮಾಡಿಸ್ಬೇಕಂದ್ರೆ ಸೈನ್ ಮಾಡೋ ನಾನೇ ಇರ್ತೇನೆ. ಆದ್ರೆ ಅಲ್ಲಿ ಏನಂತ ಬರಿತೀವಿ? ದ ಹಾನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಪ್ಲೀಸ್ಡ್ ಟು ಇಶ್ಯೂ ದಿಸ್ ಆರ್ಡರ್ ಅಂತ ನಾವು ಬರೆದು ಸೈನ್ ನಂದೇ ಇರುತ್ತೆ. ಆದ್ರೆ ಹೂ ಈಸ್ ಇಶ್ಯೂಯಿಂಗ್ ದ ಆರ್ಡರ್? ಹಾನರೇಬಲ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯಾ ಇಸ್ ಇಶ್ಯೂಯಿಂಗ್ ದ ಆರ್ಡರ್. ಅದೇ ರೀತಿ ಈ ರೀತಿ ಯಾವುದೇ ಒಂದು ಕಾಂಟ್ರಾಕ್ಟ್ ಸೈನ್ ಮಾಡಿದ್ರು ಕೂಡ ದಿಸ್ ಡಾಕ್ಯುಮೆಂಟ್ ಹ್ಯಾಸ್ ಬೀನ್ ಸೈನ್ಡ್ ಆನ್ ದ ಬಿಹಾಫ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಬರೆದು ನಾವು ಸೈನ್ ಮಾಡ್ತೀವಿ. ಅಂದ್ರೆ ಭಾರತದ ಘನತೆಯತ್ತ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ನಾನು ಈ ಒಂದು ಕೇಂದ್ರ ಸರ್ಕಾರದ ಕಾರ್ಯವನ್ನ ನಾನಿಲ್ಲಿ ನಡೆಸ್ತಾ ಇದ್ದೇನೆ ಅಂತಕ್ಕಂಥ ಭಾವದಲ್ಲಿ, ಅದಕ್ಕೆ ಪ್ರತಿಯೊಬ್ಬ ಕೇಂದ್ರ ಸರ್ಕಾರದ ಅಧಿಕಾರಿಯ ಅವ್ರ ಚೇಂಬರ್ ಮೇಲೆ ಅವ್ರ ಹಿಂದೆ ಕೂತಿರ್ತಕ್ಕಂಥ ಚೇರ್ ಹಿಂದೆ ರಾಷ್ಟ್ರಪತಿಗಳ ಭಾವಚಿತ್ರ ಇರುತ್ತೆ. ಅವರು ನನ್ನ ಮೂಲಕ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವದಲ್ಲಿ. ಅದೇ ರೀತಿ ಇಲ್ಲಿ ಗುರು ಸಿದ್ದರಾಮೇಶ್ವರ ಹೇಳಿದ್ದು ಇದೇ ಭಾವದಲ್ಲಿನೇ. ಗುರುವಾಗಿ ಬಂದೆನಗೆ ದೀಕ್ಷೆ ನೀಡಿದಿರಿ ಬಸವಣ್ಣ. ಹಸ್ತಮಸ್ತಕ ಸಂಯೋಗ ಗುರು ಚನ್ನಬಸವಣ್ಣವ್ರು ಮಾಡಿದ್ರು ಕೂಡ ಯಾರ ಪ್ರತಿನಿಧಿಯಾಗಿ ಮಾಡಿದ್ರು, ಯಾರ ಶಾರೀರವನ್ನು ಅವ್ರು ಬಳಸ್ಕೊಂಡು ಗುರು ಚನ್ನಬಸವಣ್ಣವರು ದೀಕ್ಷೆಯನ್ನ ಮಾಡಿದ್ರು ಅಂದ್ರೆ ಗುರು ಬಸವಣ್ಣನವರ ಶಾರೀರವನ್ನು, ತಮ್ಮ ಶರೀರದ ಮೂಲಕ ಗುರು ಬಸವಣ್ಣನವರ ಶಾರೀರವನ್ನ ಬಳಸ್ಕೊಂಡು ಅವರು ದೀಕ್ಷೆಯನ್ನ ನೀಡ್ತಾರೆ. ಅದಕ್ಕಾಗಿ ಗುರು ಸಿದ್ಧ ಗುರುವಾಗಿ ಬಂದೆನಗೆ ದೀಕ್ಷೆಯ ನೀಡಿದಿರಿ ಬಸವಣ್ಣ, ಲಿಂಗವಾಗಿ ಬಂದೆನ್ನ ಮನದ ಮಲಿನವ ತೊಳೆದಿರಿ ಬಸವಣ್ಣ. ಆ ಲಿಂಗ ಸ್ವರೂಪವೇ ಕೂಡ ನೀವಾಗಿ, ಯಾಕೆಂದ್ರೆ ಇಷ್ಟಲಿಂಗ ಕೊಟ್ಟವರು ಗುರು ಬಸವಣ್ಣವರು. ಆ ಲಿಂಗದಲ್ಲಿ ಅವರ ಗುರು ಬಸವಣ್ಣನವರು ಗುರು ಲಿಂಗ ಜಂಗಮ ಸ್ವರೂಪಿಗಳವರು. ಹೀಗಾಗಿ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳೇನಿದಾವಲ್ಲ, all matters in this world, in this universe exists in 3 phases. 3 ಫೇಸ್ಗಳಲ್ಲಿ, 3 ರೂಪಗಳಲ್ಲಿ ಈ ಜಗತ್ತಿನ ಯಾವುದೇ ವಸ್ತು ತಗೋರಿ ನೀವು, ಅದು 3 ಫೇಸ್ಗಳಲ್ಲಿ ನಮಗೆ ಕಣ್ಣಿಗೆ ಗೋಚರವಾಗುತ್ತೆ. ಒಂದು ಘನ ವಸ್ತು, ಒಂದು ದ್ರವ, ಒಂದು ಅನಿಲ. ಈ
ಮೂರು ಘನ ದ್ರವ ಅನಿಲದಲ್ಲೇ ಇಡೀ ಪ್ರಪಂಚದ ಎಲ್ಲಾ ವಸ್ತುಗಳು ಇರ್ತವೆ. ಎಲ್ಲಾ ನಮ್ಮ ಏನು ನಾವು ಕರಿತೀವಲ್ಲ ಪಂಚ ಭೂತಗಳು ಅಂತ ಏನ್ ಕರಿತೀವಿ, ಪಂಚಭೂತಗಳು ಕೂಡ ಈ ಸೃಷ್ಟಿ ರಚನೆಯಾಗಿದ್ದೇ ಈ ಮೂರರಿಂದ, ಘನ, ದ್ರವ ಮತ್ತು ಅನಿಲ. ಈಗ ಉದಾಹರಣೆಗೆ ತಗೊಳ್ಳೋದಾದ್ರೆ ನೀರು ಘನರೂಪವಾಗಿರ್ತಕ್ಕಂಥ ನೀರು ಕಣ್ಣಿಗೆ ಕಾಣಿಸುತ್ತೆ. ಐಸ್, ಹಿಮಾಲಯ ಪರ್ವತ, ನಮ್ಮ ಫ್ರಿಜ್ ಗಳಲ್ಲಿರ್ತಕ್ಕಂಥ ಐಸ್, ಹಿಮ, ಮಂಜುಗಡ್ಡೆ, ಇದು ಕಣ್ಣಿಗೆ ಕಾಣತಕ್ಕಂಥ ನೀರಿನ ಒಂದು ರೂಪ. ಇನ್ನು ಎರಡನೇ ನೀರಿನ ರೂಪ ಯಾವುದು ಅಂತಂದ್ರೆ ಹರಿತಕ್ಕಂಥ ನೀರು, ದ್ರವ ರೂಪದ ನೀರು ಕಣ್ಣಿಗೆ ಕಾಣುತ್ತದೆ, ಅದು ಹರಿತಾ ಇರುತ್ತೆ. ಆದ್ರೆ ಹಾಗೆ ಹರಿಯುವಂತಹ ನೀರು ಅನೇಕ ಸಲ ಎಲ್ಲಿಂದ ಶಕ್ತಿ ಪಡ್ಕೊಳ್ಳುತ್ತೆ? ಒಂದು ನೀರಿನಿಂದ, ಸಮುದ್ರದಿಂದ ಪಡ್ಕೊಳ್ಳುತ್ತೆ, ಇನ್ನೊಂದು ಹಿಮದಿಂದ. ಈಗ ಉತ್ತರ ಭಾರತದ ನದಿಗಳನ್ನ ಅವಕ್ಕೆ ಪೆರಿನಿಯಲ್ ಏನ್ ರಿವರ್ ಅಂತಾರೆ ಸರ್ವಜ್ಞ, ಏನು ನಿತ್ಯ ಏನು ಸದಾಕಾಲ ಹರಿಯುವಂತಹ ರಿವರ್ಗೆ ಏನು ಅಂತ ಕರೀತಾರೆ ಒಂದು ಇಂಗ್ಲಿಷ್ ಅಲ್ಲಿ. ಆ ರೀತಿ ಬೇಸಿಗೆ ಕಾಲದಲ್ಲಿ ಎಲ್ಲಾ ಕಾಲದಲ್ಲಿ ಹರಿತವೆ ಉತ್ತರ ಭಾರತದ ನದಿಗಳು. ಅವುಗಳು ಮಳೆಗಾಲದಲ್ಲಿ ಸಮುದ್ರದ ನೀರಿನಿಂದ ಶಕ್ತಿ ಪಡ್ಕೊಂಡ್ರೆ, ಬೇಸಿಗೆ ಕಾಲದಲ್ಲಿ ಆ ಹಿಮಾಲಯ ಪರ್ವತದ ಮಂಜುಗಡ್ಡೆ ಐಸ್ ಕರಗಿ ನೀರು ಹರಿದು ಅಲ್ಲಿ ಆ ನೀರು ಹರಿತಾ ಇರುತ್ತೆ ನಿರಂತರವಾಗಿ. ಇನ್ನು ಮೂರನೆಯ ರೂಪ ಯಾವುದು? ನೀರಿನ ಮೂರನೆಯ ರೂಪ ಅಂತಂದ್ರೆ ಅದು ಅನಿಲ. ಕಣ್ಣಿಗೆ ಕಾಣೋದಿಲ್ಲ. ಈಗ ಈ ನಮ್ಮ ಗಾಳಿಯಲ್ಲೂ ಕೂಡ ನೀರಿದೆ. ಗಾಳಿಯಲ್ಲೂ ನೀರಿದ್ರೇನೆ ನಾವು ಉಸಿರಾಡ್ಲಿಕ್ಕೆ ಆಗುತ್ತೆ, ಇಲ್ಲಾಂದ್ರೆ ನಾವು ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಆವಿ ಇದೆ. ಹೀಗಾಗಿ ಘನ ದ್ರವ ಆಗುತ್ತೆ, ದ್ರವ ಅನಿಲ ಆಗುತ್ತೆ, ಅನಿಲ ಮತ್ತೆ ದ್ರವ ಆಗುತ್ತೆ, ದ್ರವ ಮತ್ತೆ ಘನ ಆಗುತ್ತೆ. ಹೀಗೆ ಪರಮಾತ್ಮನ ಮೂರು ರೂಪಗಳು ನಾವು ಯಾವುದು ಅಂತಂದ್ರೆ ಗುರು, ಲಿಂಗ, ಜಂಗಮ. ಆ ಒಂದೇ ನೀರು ಅದು ಘನನೂ ಆಗುತ್ತೆ, ದ್ರವನೂ ಆಗುತ್ತೆ, ಅನಿಲನೂ ಆಗುತ್ತೆ. ಅನಿಲ ಅಂದ್ರೆ ಏನು? ಇಲ್ಲಿ ಪರಮಾತ್ಮ, ಲಿಂಗ, ಕಣ್ಣಿಗೆ ಕಾಣಲಾರದಂತಹ ಅಗೋಚರವಾಗಿರ್ತಕ್ಕಂಥ ಶಕ್ತಿ, ಅದು ಪರಮಾತ್ಮ. ಆ ಶಕ್ತಿಯಾಗಿ ಪರಿವರ್ತನೆ ಆದಾಗ ಅದೇನಾಗುತ್ತೆ? ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದನ್ನ ಕಣ್ಣಿಗೆ ಕಾಣಬೇಕು. ಕಣ್ಣಿಗೆ ಕಾಣುವಂತಹ ನೀರು ಯಾವುದು ಅಂದ್ರೆ ಹರಿಯುವಂತಹ ನೀರು, ಅದು ಜಂಗಮ. ಹರಿಯುವಂತ ನೀರು ಅದು ಜಂಗಮ, ಕಣ್ಣಿಗೆ ಕಾಣುವಂತಹ ಅದು. ಇನ್ನು ಗುರು ಯಾರು ಅಂದ್ರೆ ಆ ಹಿಮಾಲಯ ಪರ್ವತದಂತೆ ಒಂದು ಸದಾಕಾಲ ಈ ಗುರು, ಲಿಂಗ, ಜಂಗಮಕ್ಕೆ ಶಕ್ತಿಯನ್ನು ಕೊಡುವಂತಹ ಗುರು ಬಸವಣ್ಣನವರ ಹಿಮಾಲಯ ಪರ್ವತದಂತೆ, ಆ ಸಮುದ್ರದಂತೆ ಎಂದಿಗೂ ಭತ್ತದ ನೀರು ಅದು ಹಿಮಾಲಯ ಪರ್ವತ, ಭತ್ತದ ನೀರು ಸಮುದ್ರ. ಆ ರೀತಿ ಗುರು ಬಸವಣ್ಣನವರು ನಮಗೆ ಆ ಒಂದು ಹಿಮಾಲಯ ಪರ್ವತದೋಪಾದಿಯಲ್ಲಿ ಗುರುವಾಗಿ ನಿಂತಿದ್ದಾರೆ. ಗುರುವಾಗಿ ಬಂದೆನಗೆ ದೀಕ್ಷೆಯ ನೀಡಿದಿರಿ ಬಸವಣ್ಣ, ಲಿಂಗವಾಗಿ ಬಂದೆನ್ನ ಮನದ ಮಲಿನವ ತೊಳೆದಿರಿ ಬಸವಣ್ಣ. ಲಿಂಗವಾಗಿ ಬಂದು ಅವರು ಮನದ ಮಲಿನವನ್ನ ತೊಳೆದ್ರು ಅಂತ ಹೇಳ್ಬಿಟ್ಟು ಆ ಕಣ್ಣಿಗೆ ಕಾಣದ ಅಗೋಚರ ರೂಪದಲ್ಲಿಯೂ ಕೂಡ ಗುರು ಬಸವಣ್ಣರು ಇರ್ತಾರೆ. ಹಾಗೆ ಜಂಗಮವಾಗಿ ಬಂದೆನ್ನ ಹರಿಯುವ ನೀರಿನಂತೆ ಜಂಗಮವಾಗಿ ಬಂದು ನನಗೆ ಪ್ರಪಂಚಕತನವ ಬಿಡಿಸಿ ನೀವು ಪರಮ ಸೀಮೆಯನ್ನ ತೋರಿದಿರಿ ಬಸವಣ್ಣ ಅಂತ ಅವ್ರು ಇನ್ನೊಂದು ವಚನದಲ್ಲೂ ಹೇಳ್ತಾರೆ. ಪಾವನನಾದೆನು ಬಸವಣ್ಣ, ನಿಮ್ಮ ಆ ವಚನದಲ್ಲಿ ನಿಮ್ಮ ಪರಮ ಸೀಮೆಯ ಕಂಡು ನಾನು ಪರತತ್ವ ನೈದಿದೆ ಬಸವಣ್ಣ, ನಿಮ್ಮ ಪರಮ ಸೀಮೆಯ ಕಂಡು. ಹಾಗೆ ನನಗೆ ಪರಮ ಸೀಮೆ ಅಂದ್ರೆ ಪರಮಾತ್ಮನ ಆತ್ಯಂತಿಕ ಸೀಮೆ, ಪರಮಾತ್ಮನ ಒಂದು ರೂಪು ನನಗೆ ನೀವು ತೋರಿಸಿದಿರಿ ಗುರು ಬಸವಣ್ಣ. ಅದಕ್ಕಾಗಿ ಇಂತಿ ಗುರುಲಿಂಗ ಜಂಗಮ ನೀನೇ ಆಗಿ ಅದಕ್ಕೆ ನಾವು ಶರಣ ಬಂಧುಗಳು ಕೇವಲ ಕಾವಿಧಾರಿಗಳನ್ನೇ ಜಂಗಮವೆಂದು ಭಾವಿಸದೆ ಗುರು ಬಸವಣ್ಣನವರಲ್ಲಿಯೇ ಗುರು, ಲಿಂಗ, ಜಂಗಮ ಎಲ್ಲವನ್ನ ನಾವು ಕಾಣಬೇಕು. ಅದನ್ನೇ ನಮಗೆ ಗುರು ಸಿದ್ದರಾಮೇಶ್ವರ ಕಲಿಸ್ಕೊಟ್ಟಿರೋದು. ಜಂಗಮ ಪೂಜೆ ಅಂದ್ರೆ ಒಬ್ಬರು ಪಾದ ಪೂಜೆನೆ ಮಾಡಿದ್ರೇನೆ ಜಂಗಮ ಪೂಜೆ ಅಂತಲ್ಲ. ಆ ಭಾವದಲ್ಲಿ ಗುರುವಿನ ಪೂಜೆ, ಲಿಂಗ ಪೂಜೆ, ಜಂಗಮ ಪೂಜೆ ನಾವು ಗುರು ಬಸವಣ್ಣನವರ ಪೂಜೆಯಲ್ಲಿ, ಅವರ ಧ್ಯಾನದಲ್ಲಿ, ಅವರ ಒಂದು ಕೀರ್ತಿಯನ್ನ ಕೇಳೋದ್ರಲ್ಲಿ ನಾವು ಅದನ್ನ ಪಡ್ಕೊಳ್ಬಹುದಾಗಿದೆ. ಅದಕ್ಕಾಗಿ ಇಲ್ಲಿ ಗುರು ಬಸವಣ್ಣನವರು ಹಾಗೆ ಈ ರೀತಿಯಾಗಿ ನಾವು ಗುರು ದರ್ಶನವನ್ನ ಅಷ್ಟಾವರಣಗಳ ದಿಗ್ದರ್ಶನದಲ್ಲಿ ಸಾಕಷ್ಟು ಬೇರೆ ಬೇರೆ ವಿಚಾರಗಳನ್ನ ನೋಡ್ಕೊಂಡು ನಾವು ಗುರು ದರ್ಶನವನ್ನ ಮಾಡಿದ್ವಿ. ಇವತ್ತು ಅತಿ ಮುಖ್ಯವಾಗಿರ್ತಕ್ಕಂಥ ನಮ್ಮ ಧರ್ಮದ ಒಂದು ಪವಿತ್ರವಾಗಿರ್ತಕ್ಕಂಥ ಮಾಸ ಇದು ಶ್ರಾವಣ ಮಾಸ. ಇದರಲ್ಲಿ ನಾವು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಒಂದು ಅಂತರ್ಮುಖಿಗಳಾಗಿ ಈ ಒಂದು ತಿಂಗಳನ್ನ ನಾವು ಕಳಿಬೇಕು. ಯಾಕೆಂದ್ರೆ ಎಲ್ಲಾ ಕಡೆ ಇಲ್ಲಿ ಭಕ್ತಿಯ ವಾತಾವರಣ ಆಗಿರುತ್ತೆ. ನಮ್ಮ ಧರ್ಮದ ಪರಂಪರೆಯಿಂದಲೂ ಕೂಡ ಆದಿ ಶರಣರು ಅವರ ಕಾಲದಿಂದಲೂ ಕೂಡ ಈ ಒಂದು ಪರಂಪರೆಯನ್ನ ಅವರು ನಮಗೆ ಹಾಕಿಕೊಟ್ಟು ಹೋಗಿದ್ದಾರೆ. ಅದಕ್ಕಾಗಿ ನಾವು ಅಂಥ ಒಂದು ಪರಂಪರೆಯಲ್ಲಿ ಸಾಗುವಂತ ನಾವು ಇವತ್ತು ಈ ದಿವಸ ನಾವು ಅಷ್ಟಾವರಣಗಳ ದಿಗ್ದರ್ಶನದ ಎರಡನೇ ಭಾಗವಾಗಿರ್ತಕ್ಕಂಥ ಲಿಂಗ ದರ್ಶನ ಅನ್ನ ನೋಡೋಣ. ಇಷ್ಟಲಿಂಗದ ಹಲವು ಆಯಾಮಗಳು ಬೇರೆ ಬೇರೆ ಮುಖಗಳಲ್ಲಿ ಸುದೀರ್ಘವಾಗಿ, ಯಾಕೆಂದ್ರೆ ನಾವು ಒಂದು ತಿಂಗಳುಗಳ ಕಾಲ ಪ್ರವಚನ ಮಾಡೋದ್ರಿಂದ ಅಲ್ಲಲ್ಲೇ ಸ್ವಲ್ಪ ಅರ್ಧಮರ್ಧ ಜ್ಞಾನ ಕೊಡೋದಕ್ಕಿಂತ ಇದರ ಸಮಗ್ರದ ಎಲ್ಲಾ ಆಯಾಮಗಳು,
ಇಷ್ಟಲಿಂಗ ಯೋಗ, ಇಷ್ಟಲಿಂಗ ದೀಕ್ಷೆ, ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ಧ್ಯಾನ, ಇದರ ಎಲ್ಲಾ ಆಯಾಮಗಳನ್ನ ನಾವು ಮೆಲ್ಲ ಮೆಲ್ಲನೆ ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಮಹೇಶ್ವರ ನೆನೆಸುವೆಯನಯ್ಯ ಮೆಲ್ಲ ಮೆಲ್ಲನೆ ಎನ್ನುವಂತೆ ನಾವು ಮೆಲ್ಲ ಮೆಲ್ಲನೆ ಸ್ವಲ್ಪ ವಿಚಾರಗಳನ್ನ ಈ ಇಷ್ಟಲಿಂಗ ಯೋಗದ ಲಿಂಗ ತತ್ವದ ಎಲ್ಲಾ ಆಯಾಮಗಳನ್ನ ನಾವು ತಿಳ್ಕೊಳ್ಳೋಣ. ಬಹುಶಃ ಇದು 1 ವಾರಗಳ ಸಮಯ ಬೇಕಾಗಬಹುದು, 7 ದಿನಗಳ ಸಮಯ ಈ ವಿಚಾರವನ್ನೆಲ್ಲ ಹೇಳಲಿಕ್ಕೆ. ಅದಕ್ಕಾಗಿ ಇಂಥ ಇಷ್ಟಲಿಂಗ ಯೋಗದ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಕ್ಕೆ ಇವಾಗ ನಾನು ಬರ್ತಾ ಇದ್ದೇನೆ. ಸಾಮಾನ್ಯವಾಗಿ ತಮಗೆ ಗೊತ್ತಿರಬಹುದು, ನಾನು ಮಾಡುವಂತಹ ಪ್ರವಚನಕ್ಕೂ ಅಥವಾ ನನ್ನ ಭಾಷಣಗಳಿಗೂ ನೀವು ಬೇರೆ ಕಡೆ ಎಲ್ಲಾ ಕಡೆ ಇನ್ನು ಅನೇಕರು ಮಾಡುವಂತಹ ಬಸವ ತತ್ವದ ಬಗ್ಗೆ, ಗುರು ಬಸವಣ್ಣವ್ರ ಬಗ್ಗೆ, ನಮ್ಮ ಶರಣ ಸಾಹಿತ್ಯದ ಬಗ್ಗೆ ಮಾಡುವಂತಹ ಪ್ರವಚನಗಳು ಸಾಕಷ್ಟು ತಾವು ಕೇಳಿರ್ತೀರಿ. ಆದರೆ ನನ್ನ ಒಂದು ಪ್ರವಚನಕ್ಕೂ ಬೇರೆಯವರು ಮಾಡುವಂತಹ ಪ್ರವಚನಕ್ಕೂ ಒಂದು ಬಹಳ ದೊಡ್ಡ ವ್ಯತ್ಯಾಸ ಇದೆ. ಬಹಳ ದೊಡ್ಡ ವ್ಯತ್ಯಾಸ ಇದೆ. ಅದನ್ನ ಪರಮ ಪೂಜ್ಯ ಮಾತಾಜಿಯವರು ಒಂದ್ಸಲ ಗುರುತಿಸಿ ಅದನ್ನ ಅವರು ಭಾಷಣ ಮಾಡುವಾಗ, ಅವ್ರ ಪ್ರವಚನ ಮಾಡುವಾಗ ಅದನ್ನ ಹೇಳಿದ್ರು. ಆಮೇಲೆ ಇನ್ನ ನಮ್ಮ ಶರಣ ವೀರಣ್ಣ ಕೊರಳ್ಳಿ ಅವರು ಕೂಡ ಒಂದ್ಸಲ ಅದನ್ನ ನನ್ನ ಮುಂದೆ ಪ್ರಸ್ತಾವನೆ ಮಾಡಿದ್ರು. ಆ ತರ ವಿಚಾರ ತಮ್ಮ ಗಮನಕ್ಕೆ ಏನ್ ಬಂದಿದೆ, ಆ ತರ ಬೇರೆಯವರು ಮಾಡುವ ಪ್ರವಚನಗಳಿಗೂ ನನ್ನ ಪ್ರವಚನಕ್ಕೂ ತಾವು ಪ್ರಮುಖವಾಗಿ ಯಾವ ವ್ಯತ್ಯಾಸವನ್ನ ತಾವ್ಯಾರಾದ್ರೂ ಗುರುತಿಸಿದ್ರೆ ಮೈಕ್ ಅನ್ಮ್ಯೂಟ್ ಮಾಡಿ ಒಂದ್ ಸ್ವಲ್ಪ ಹೇಳ್ಬೋದು. ಶರಣಾರ್ಥಿಗಳು. ಶರಣರೇ, ತಾವು ತಿಳಿಸುವಂತ ಒಂದು ಇಷ್ಟಲಿಂಗದ ಒಂದು ವಿಚಾರ ಕೆಲವೊಂದು ಈವರೆಗೂ ಕೆಲವೊಂದು ಕಡೆ ತಿಳಿಸುವಂತದ್ದು ವೈದಿಕ ನೆಲೆಗಟ್ಟಿನೊಳಗೆ ನಾವು ಕೇಳಿರುವಂತದ್ದು. ಆದ್ರೆ ನಿಜವಾಗಿಯೂ ತಾವು ವೈಜ್ಞಾನಿಕವಾಗಿ ವಿಶ್ವಗುರು ಧರ್ಮಪಿತ ಬಸವಣ್ಣನವರು ಸಂಶೋಧನೆ ಮಾಡಿರುವಂತಹ ಇಷ್ಟಲಿಂಗದ ನಿಜವಾದ ಒಂದು ದೀಕ್ಷಾ ಇಷ್ಟಲಿಂಗದ ಪಿತಾಮಹ ಯಾರು ಅನ್ನುವಂಥದ್ದು ನಿಮ್ಮ ಒಂದು ವಿಚಾರಗಳ ಮೂಲಕ ತಮ್ಮ ಉಪನ್ಯಾಸದಲ್ಲಿ ತಿಳಿದು ಬರುವಂತದ್ದು. ಓಕೆ, ಶರಣಾರ್ಥಿ. ಮತ್ತೆ ಯಾರಾದ್ರೂ ಇನ್ನೊಬ್ರು ಯಾರಾದ್ರೂ ಪ್ರಮುಖವಾಗಿ ಮಾತಾಡಿ. ತಮ್ಮ ಪ್ರವಚನದ ಮುಖಾಂತರವಾಗಿ ನಾವು ಏನ ಸ್ಪಷ್ಟವಾದಂತಹ ಅರ್ಥ ನಮ್ಗೆ ಏನಾತಂದ್ರ ಒಂದು ಜಿಜ್ಞಾಸೆ ಮೂಡ್ತಾ ಇದೆ, ಜೊತೆಗೆ ನಿಖರತೆ ಕಂಡು ಬರ್ತದೆ. ತಮ್ಮ ಮಾತುಗಳಿಂದ ಬಹಳ ಸ್ಪಷ್ಟವಾದಂತಹ ವೈಜ್ಞಾನಿಕ ತಳಹದಿ ಮೇಲೆ ರೂಪುಗೊಂಡಂತಹ ಕೆಲವೊಂದು ಅಂಶಗಳು ನಿಮ್ಮಿಂದ ಮಾಹಿತಿ ನನಗ ದೊರೀತಾ ಇದೆ. ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಬಾಳಪ್ಪಣ್ಣವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂದ್ರೆ ಇಲ್ಲಿ ಏನು ಅಪ್ಪ ಬಸವಣ್ಣನವರು ಏನು ತತ್ವವನ್ನು ಕೊಟ್ಟಿದ್ದಾರೆ ಮತ್ತು ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರು ಏನು ಒಂದು ಅವರ ಸಂಕಲ್ಪವಿತ್ತು ಅದು ಯಥಾವತ್ತಾಗಿ ಇಲ್ಲಿ ತಮ್ಮ ಮುಖಾಂತರ ಹರಿದು ಬರ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಇದನ್ನಿಸುತ್ತೆ. ಆದರೆ ಒಂದು ನಾನು ಗಮನಿಸಿದ್ದು ಅಂದ್ರೆ ನಿಮ್ಮ ಒಂದು ಗುರುಪ್ರವೇಶ ಕಾರ್ಯಕ್ರಮದಲ್ಲಿ ಅಪ್ಪ ಬಸವಣ್ಣನವರಿಂದ ದೀಕ್ಷಾ ಕಾರ್ಯಕ್ರಮ ಅಂತಕ್ಕಂಥದ್ದ ನೀವು ಇದರಲ್ಲಿ ಹಾಕಿದ್ರಿ. ಅದು ನನಗೆ ತುಂಬಾ ಇದನ್ನಿಸ್ತು. ಅಂದ್ರೆ ಈಗ ಬೇರೆ ಯಾರೇ ಈಗ ದೀಕ್ಷಾ ಗುರುಗಳು ದೀಕ್ಷೆಯನ್ನ ಕೊಡ್ತಾ ಇದ್ದಾರಂದ್ರೂ ಕೂಡ ಅದರ ಮೂಲ ಅಂದ್ರೆ ಅಪ್ಪ ಬಸವಣ್ಣನವರು ಅಂತಕ್ಕಂಥ ವಿಚಾರವನ್ನ ತಾವು ಹೇಳಿದ್ರಿ. ಶಾರೀರ ಅಂತಕ್ಕಂಥದ್ದನ್ನ ಇಂಥ ಒಂದು ವಿಚಾರಗಳು ತಮ್ಮಿಂದ ಬರ್ತಾ ಇರೋದು ನಿಜವಾಗ್ಲೂ ಅಜಗಜಾಂತರ ವ್ಯತ್ಯಾಸನ. ಬೇರೆಯವರು ಮಾಡೋ ಇದಕ್ಕೂ ಕೂಡ ನಿಮ್ಮ ಇದಕ್ಕೂ ಕೂಡ ನೇರವಾಗಿ ಆ ಪೂಜ್ಯ ಅಪ್ಪಾಜಿ ಮಾತಾಜಿಯವರ ಏನು ಸಂಕಲ್ಪ ಇತ್ತು, ಅವ್ರು ಏನು ಹೇಳ್ಬೇಕಂತ ಅನಿಸಿಕೆ ಇತ್ತು, ಅದು ತಮ್ಮ ಮುಖಾಂತರ ಬರ್ತಾ ಇದೆ ಅಂತ ನಮಗೆ ಒಂದು ಅನಿಸಿಕೆ. ಅಪ್ಪರೇ ಶರಣಾರ್ಥಿ. ಬಹಳ ಸಂತೋಷ. ತಾವೆಲ್ಲರೂ ರಮೇಶ್ ಅಲಿಬಾದಿ ಶರಣರು ಹೇಳ್ರಿ. ಓಕೆ, ಎಲ್ಲಾ ಶರಣರು ಸಾಕಷ್ಟು ಹತ್ತಿರದಲ್ಲಿ ತಾವು ಹೇಳಿದಿರಿ, ಬಹಳ ಸಂತೋಷ. ಶರಣಾರ್ಥಿ. ಆದ್ರೆ ಪರಮ ಪೂಜ್ಯ ಮಾತಾಜಿಯವರು ಏನ್ ಹೇಳಿದ್ರು ಅಂತಂದ್ರೆ, ಒಂದ್ಸಲ ಭಾಷಣ ಮಾಡುವಾಗ ಅವ್ರು ಹೇಳಿದ್ರು, ಯಾರು ತಮ್ಮ ಪ್ರವಚನಗಳಲ್ಲಿ ವಚನಗಳನ್ನ, ಆದಿ ಶರಣರ ವಚನಗಳನ್ನ ಹೆಚ್ಚಾಗಿ ಬಳಸ್ಕೊಂಡು ಪ್ರವಚನ ಮಾಡ್ತಾರೋ
ಅವರ ಪ್ರವಚನ ತುಂಬಾ ಪ್ರಭಾವಿಯಾಗಿರುತ್ತೆ, ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ, ಎಲ್ಲರ ಮನಸ್ಸುಗಳನ್ನು ಹಿಡಿದಿಟ್ಟುಕೊಳ್ಳೋ ತರ ಇರುತ್ತೆ ಅಂತಕ್ಕಂಥ ಒಂದು ಮಾತನ್ನ ಆ ಮಾತಾಜಿ ಅವರು ಹೇಳಿದ್ರು. ಅದಕ್ಕಾಗಿ ನಮ್ಮ ಸಚ್ಚಿದಾನಂದ ಪ್ರವಚನ ಮಾಡುವಾಗ ಸಾಕಷ್ಟು ವಚನಗಳನ್ನ, ಪ್ರವಚನದುದ್ದಕ್ಕೂ ಅನೇಕ ವಚನಗಳನ್ನು ಉದಾಹರಣೆಗಳಾಗಿ ಅವರು ಬಳಸ್ತಾರೆ. ಬೇರೆ ಬೇರೆ ಶರಣರು ವಚನಗಳನ್ನ, ಸರ್ವಜ್ಞನ ವಚನಗಳು, ಬಸವ ಲಿಂಗ ಶರಣರ ವಚನಗಳು, ಹರಿಹರನ ರಗಳೆಗಳು, ನಮ್ಮ ಮತ್ತೆ ಹರಿಹರನ ಪ್ರಭುಲಿಂಗ ಲೀಲೆ ಚಾಮರಸನ, ಇಂಥವೆಲ್ಲ ಅನೇಕ ಕಡೆಗಳಿಂದ ಇವರು ಸೋರ್ಸ್ಗಳಿಂದ ತಗೊಂಡು ವಚನಗಳನ್ನ ಬಳಸಿ ಪ್ರವಚನ ಮಾಡ್ತಾರೆ. ಅದಕ್ಕಾಗಿ ಇವ್ರ ಪ್ರವಚನ ಬಹಳ ಎಫೆಕ್ಟಿವ್ ಆಗಿರುತ್ತೆ ಅನ್ನುವಂತ ಮಾತು ಪರಮ ಪೂಜ್ಯ ಮಾತಾಜಿ ಹೇಳಿದ್ರು ಒಂದ್ಸಲ. ಶರಣ ವೀರಣ್ಣ ಅವರು ನಂಗೆ ಹೇಳಿದ್ರು, ನೀವು ಬಹಳ ವಚನಗಳು ಈ ಬಳಸಿ ಹೇಳೋದು ನಮಗೆಲ್ಲ ಬಹಳ ಆನಂದ ಆಗುತ್ತೆ, ಕೇಳ್ಬೇಕು, ಇನ್ನೂ ಕೇಳ್ಬೇಕು ಅನಿಸ್ತದೆ ಅಂತ. ಅದೇ ರೀತಿ ನಾನು ಬೆಂಗಳೂರಲ್ಲಿ ಆಗಿರ್ಬೋದು, ಬಸವಮಂಟಪದಲ್ಲಿ ಆಗಿರ್ಬೋದು, ಪ್ರವಚನಗಳನ್ನ ಮಾತಾಜಿಯವರು ಇದ್ದಾಗ ಅನೇಕ ಜಂಗಮ ಮೂರ್ತಿಗಳು ಅವ್ರ ಜೊತೆ ಇರ್ತಿದ್ರು. ಪ್ರವಚನ ಮಾಡಿದ ತಕ್ಷಣ, ಮಾಡಿ ಆದ್ಮೇಲೆ ಆಮೇಲೆ ಕೊನೆಗೆ ನನಗೆ ವೈಯಕ್ತಿಕವಾಗಿ ಪೂಜ್ಯರು ಸ್ವಾಮೀಜಿ ಎಲ್ಲ ಭೇಟಿ ಆದಾಗ, ನೀವು ಹೆಂಗೆ ಇಷ್ಟೊಂದು ವಚನಗಳನ್ನು ಹೇಳ್ತೀರಿ ಪ್ರವಚನದಲ್ಲಿ, ಇಷ್ಟೊಂದು ವಚನಗಳು ಹೇಳ್ತೀರಿ, ಒಂದು ಪ್ರವಚನ ಮಾಡಿದ್ರೆ ಒಂದು ವಚನಗಳ ಸುರಿಮಳೆ ಇರುತ್ತೆ ಅದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ರು. ಅದು ನನ್ನ ಒಂದು ಪ್ರವಚನದ ವಿಶೇಷ, ಅತ್ಯಂತ ಅಥೆಂಟಿಕ್. ಈಗ ನಾನು ಅನೇಕ ಕಡೆ ನೂರಾರು ಜನ, ಸಾವಿರಾರು ಜನರ ಭಾಷಣ ಪ್ರವಚನಗಳನ್ನು ಕೇಳಿದ್ವಿ. ಒಬ್ಬೊಬ್ಬರು ಒಂದೊಂದು ಗಂಟೆ ಮಾತಾಡ್ತಾರೆ, ಒಂದು ಗಂಟೆ ಮಾತಾಡಿದ್ರು ಚರಿತ ಚರವಣ ಒಂದು ವಚನ ಬಳಸಿರಲ್ಲ, ಒಂದು ವಚನ ಅವರು ಪೂರ್ತಿ ವಚನ ಹೇಳಿರಲ್ಲ. ಅದು ಹೇಳಿದ್ರು ಅರ್ಧಮರ್ಧ ಹೇಳ್ತಾರೆ, ಇಲ್ಲ ತಪ್ಪಾಗಿ ಹೇಳ್ತಾರೆ. ಆದ್ರೆ ನಮ್ಮ ಧರ್ಮ, ನಮ್ಮ ತತ್ವ, ನಮ್ಮ ಸಿದ್ಧಾಂತ, ಆದಿಶರಣರ ವಿಚಾರಗಳನ್ನು ಹೇಳಲಿಕ್ಕೆ ಅತ್ಯಂತ ಮೇನ್ ಸೋರ್ಸ್ ಯಾವುದು? ಮೇನ್ ಸೋರ್ಸ್. ಈಗ ಇತಿಹಾಸವನ್ನ ಹೇಳ್ಬೇಕಂದ್ರೆ ಮೇನ್ ಸೋರ್ಸ್ ಅಂತ ಏನ್ ಹೇಳ್ತಾರಲ್ಲ, ನಾಣ್ಯಗಳು ಮತ್ತು ಶಿಲಾಶಾಸನಗಳು, ಇವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ, ಮತ್ತು ಈ ಅವರ ಒಂದು ಮೊನ್ಯುಮೆಂಟ್ಸ್, ಇವೆಲ್ಲವೂ ಒಂದು ಪ್ರಮುಖವಾಗಿರ್ತಕ್ಕಂಥ ಸೋರ್ಸಸ್ ಟು ಡಿಟರ್ಮೈನ್ ದ ಹಿಸ್ಟರಿ ಅಂತ. ಅದೇ ರೀತಿ ನಮ್ಮ ಲಿಂಗಾಯತ ಧರ್ಮ ತತ್ವ ಸಿದ್ಧಾಂತವನ್ನು ಹೇಳ್ಬೇಕಂದ್ರೆ ನಾವು ಯಾವುದರ ಮೂಲಕ ಹೇಳ್ಬೇಕು? ವಚನಗಳ ಮೂಲಕ, ವಚನ ಸಾಹಿತ್ಯದ ಮೂಲಕ, ವಚನ ಸಿದ್ಧಾಂತದ ಮೂಲಕ. ಅದು ನಮ್ಮ ಧರ್ಮ ಗ್ರಂಥ, ಧರ್ಮ ಸಂಹಿತೆ, ಧರ್ಮ ಸಾಹಿತ್ಯ. ಹೀಗಾಗಿ ತಾವು ಗಮನಿಸಿರ್ಬೋದು, ಅನೇಕ ಬಾರಿ ಬೇರೆಯವ್ರ ಪ್ರವಚನ ಕೇಳುವಾಗ ತಮಗೆ ಅವ್ರ ಪ್ರವಚನದುದ್ದಕ್ಕೂ 1 ಅಥವಾ 2 ವಚನ ಸಿಕ್ಕಿರಲ್ಲ, ಅಥವಾ ಹೇಳಿದ್ರು ಅರ್ಧಮರ್ಧ ಹೇಳಿರ್ತಾರೆ. ಆದ್ರೆ ನಾನು ನನ್ನ ಪ್ರವಚನದಲ್ಲಿ ಸಾಕಷ್ಟು ವಚನಗಳ ಒಂದು ಸುರಿಮಳೆಗೈಯುತ್ತಾ, ಈ ಒಂದು ತಿಂಗಳು ಕೂಡ ಹಾಗೇನೆ ಆ ವಚನಗಳ ಒಂದು ರೀತಿ ಸುರಿಮಳೆಗೈಯುತ್ತಾ ತಮಗೆ ವಚನದ ಆ ಶರಣರ ಒಪ್ಪುವ ಪರಿಯಲ್ಲಿ ನಾನು ಅದನ್ನ ಶರಣರ ನುಡಿಸುವ ಪರಿಯಲ್ಲಿ ವಚನಗಳ ಮೂಲಕ ಇಂಥ ಒಂದು ವಿಚಾರವನ್ನ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸುವವನಿದ್ದೇನೆ. ಇದಕ್ಕೆ ಕಾರಣ ಅಂತಂದ್ರೆ ನಮ್ಮ ತಂದೆಯವರ ದೊಡ್ಡ ಸಂಸ್ಕಾರ ಶರಣ ಪ್ರಭು ಕಳೆದ 1 ವಾರ ಅವರು ಇಲ್ಲಿ ಹಾರ್ಮೋನಿಯಂ ನುಡಿಸಿದ್ರಲ್ಲ, ಮತ್ತೀಗ ಶ್ರಾವಣ ಮಾಸ ಅವರಲ್ಲಿ ನಮ್ಮ ಊರಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಪ್ರಾರ್ಥನೆ ಇದೆಲ್ಲ ಅವರು ಪ್ರತಿ ವರ್ಷ ಅಲ್ಲಿ ಈ ಹಾರ್ಮೋನಿಯಂ ನುಡಿಸ್ಕೊಂಡು ಭಜನೆ ಮಾಡ್ತಾರೆ. ಅದಕ್ಕಾಗಿ ನಾನು ಅಲ್ಲಿ ಹೋಗ್ಬೇಕು ಅಂತ ಮತ್ತೆ ಶ್ರಾವಣ ಮುಗಿಸ್ಕೊಂಡು ಬರಲಿಕ್ಕೆ ಅವ್ರು ಹೋಗಿದ್ದಾರೆ. ಅದಕ್ಕಾಗಿ ಅವರು ಹಾರ್ಮೋನಿಯಂ ನುಡಿಸ್ಕೊಂಡು ವಚನಗಳೆಲ್ಲ ಹಾಡಿದ್ರಲ್ಲ ಕಳೆದ 1-2 ವಾರಗಳ ಹಿಂದೆ. ಅವರು ಸಣ್ಣ ಹುಡುಗ ಇರುವಾಗ, ಚಿಕ್ಕವನಿರುವಾಗನಿಂದಲೇ ಅನೇಕ ವಚನಗಳನ್ನ 7th ಕ್ಲಾಸ್ ಪಾಸ್ ಆಗುವಾಗ ಈ ಬಸವ ವಚನ ಸುಧಾ ಅಂತ ಒಂದು ಪುಸ್ತಕ ಸಿಕ್ತಿತ್ತು. ಅವಾಗ ಅಷ್ಟು ಸುಮಾರು 300-400 ವಚನ ಇದಾವ ಅದ್ರಲ್ಲಿ. ಅಷ್ಟು ವಚನಗಳು ನನಗೆ ಕಂಠಪಾಠ ಹೇಳಿಕ್ ಬರ್ತಿತ್ತು. ನಾನು ಇವಾಗ್ಲೂ ಕೂಡ ಒಂದು ವಚನದ ಮೊದಲನೇ ಶಬ್ದ, ಅದಕ್ಕೆ ತುಂಬಾ ಡೀಪ್ ಹೋದ್ರೆ ಹಾಗೆ ಬರ್ತವೆ. ಮೊದಲನೇ ಶಬ್ದ ನಮ್ಗೆ ಹೇಳ್ಬಿಟ್ರೆ ಒಂದು ವಚನದ 2000ಗಿಂತ ಹೆಚ್ಚಿನ ವಚನಗಳನ್ನ ಹಾಗೆ ಕಂಠಪಾಠವಾಗಿ ಹೇಳಬಲ್ಲೆ ನಾನು. 2000ಗಿಂತ ಅಧಿಕ ವಚನಗಳನ್ನ ನೋಡ್ಲಾರ್ದೇನೆ ಮೊದಲನೇ ಒಂದು ಶಬ್ದ ಅಥವಾ ಮೊದಲನೇ ಲೈನ್ ನಾನು ನೋಡ್ಕೊಂಡು ಅಥವಾ ಅದನ್ನ ಯಾರಾದ್ರೂ ಹೇಳಿದ್ರೆ 2000 ವಚನಗಳನ್ನ ಹಾಗೆ ಹೇಳ್ಬೋದು ನಾನು. ಆ ರೀತಿ ಒಂದು ನಮ್ಮ ತಂದೆ ಅಂತ ಒಂದು ಸಂಸ್ಕಾರವನ್ನು ಕೊಟ್ಟರು. ಜೊತೆಗೆ ಆಸಕ್ತಿ ಅದರಲ್ಲಿ ವಚನ ಸಾಹಿತ್ಯದಲ್ಲಿ, ಅದರಲ್ಲೂ ಮಾತಾಜಿ ಅಪ್ಪಾಜಿ ಅವರು ಎಲ್ಲ ಸಂಪರ್ಕಕ್ಕೆ ಬಂದ ಮೇಲಂತೂ ಅದಕ್ಕೆ ವಚನ ಪರುಷ ಅಂತ ಕರೆದ್ರು. ಅದಕ್ಕೆ ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆ ಯಾವಿನ ಹಿಂದೆ ಹರಿಯಲೇಕಯ್ಯ ಅಂತ. ಏನು ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು ತವರಾಜದಂತ ನೊರೆ ತೆರೆ ಇರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವ ವಿಧಿಯಂತಾಯಿತು ಎನ್ನಮತಿ ನಿಮ್ಮ ಶರಣರ ವಚನಗಳ ಕೇಳದೆ ಅನ್ಯ ಪುರಾಣಗಳ ಕೇಳಿ ಕೆಟ್ಟೆನಯ್ಯ ಲಿಂಗದೇವ ಅಂತ ಗುರು ಬಸವಣ್ಣವರು. ಈ ವಚನ ರಿಫಾರ್ಮೇಶನ್ ಹಲವು ಬೇರೆ ಬೇರೆ ಮೂಲಗಳಿಂದ ಈ ವಚನಗಳನ್ನ ಬೇರೆ ಮೂಲಗಳಿಂದ ಹುಡುಕಿದ್ದೇನೆ. ಈ ವಚನ ಈಗ ಪ್ರಕಟ ಆಗಿರೋ ವಚನ ಹಿಂಗೆ ಇದೆ, ಇಷ್ಟೇ ಇದೆ. ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ತವರಾಜದಂತ ನೆರೆ ತೊರೆ ಇರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರನ್ನು ನುಂಬೋ ವಿಧಿಯಂತಾಯಿತಯ್ಯ ಲಿಂಗದೇವ ಕೂಡ ಅಥವಾ ಕೂಡ ಇಷ್ಟೇ ಇದೆ ವಚನ. ಆದ್ರೆ ಮುಂದಿನ ಸೆಂಟೆನ್ಸ್ ಏನಿದೆ ಅಂತೆ,
ನಿಮ್ಮ ವಚನಗಳ ಕೇಳದೆ ಅನ್ಯ ಪುರಾಣಗಳ ಕೇಳಿ ಕೆಟ್ಟೆನಯ್ಯ ಅಂತ ಒಂದು ಹೊಸ ಸೆಂಟೆನ್ಸ್ ಸಿಕ್ಕಿದೆ ಅದ್ರಲ್ಲಿ ನಮ್ಗೆ. ಹೀಗೆ ಅದಕ್ಕಾಗಿ ಎಷ್ಟು ಆನಂದ ಮಾತಾಜಿಯವರ ಹತ್ರ ಒಂದು ಪ್ರವಚನ ಮಾಡೋದು, ಅವ್ರ ಪ್ರವಚನ ಕೇಳೋದು, ಅವ್ರ ಮುಂದೆ ನಮ್ಮ ತೊದಲು ನುಡಿಗಳನ್ನ ಆಡೋದು, ಅವರಿಂದ ಬೇಷ್ ಅನ್ಸ್ಕೊಳ್ಳೋದು, ಇದು ಎಷ್ಟು ಒಂದು ಆನಂದ ಕೊಡ್ತಿತ್ತಂದ್ರೆ ಅಂಥ ಆನಂದ ಮಾತಾಜಿಯವ್ರ ಲಿಂಗೈಕ್ಯರಾದ್ಮೇಲೆ ಮತ್ತೆ ಏನಾದ್ರೂ ಅಲ್ಪ ಸ್ವಲ್ಪ ಸಿಗ್ತಾ ಇದೆ ಅಂತಂದ್ರೆ ನಿಮ್ಮೆಲ್ಲ ಶರಣರ ಮುಂದೆ ಈ ಒಂದು ನಿಮ್ಮ ಜ್ಞಾನವನ್ನು ಹಂಚ್ಕೊಂಡು ನಮ್ಮ ಜ್ಞಾನವನ್ನು ನಿಮ್ ಮುಂದೆಲ್ಲ ಹಂಚೋದ್ರ ಮೂಲಕ ಅಂತ ಆನಂದ ಅಲ್ಪ ಸ್ವಲ್ಪ ಸಿಗ್ತಾ ಇದೆ. ಇಲ್ಲಾಂದ್ರೆ ಎಷ್ಟು ದೊಡ್ಡ ಅಧಿಕಾರ, ಎಷ್ಟು ದೊಡ್ಡ ಸಂಪತ್ತು, ಎಷ್ಟು ದೊಡ್ಡ ಮನೆ ಏನ್ ಸಿಕ್ಕರು ಅಂತ ಆನಂದ ನನಗೆ ಸಿಗೋದಿಲ್ಲ. ಅದು ಅಂಥ ಆನಂದವನ್ನ, ಜ್ಞಾನವನ್ನ, ಅಂಥ ದಿವ್ಯವಾದ ಆ ಮಾತಾಜಿಯವರ ದಿವ್ಯ ಕಳೆಯಲ್ಲಿ ಬದುಕಿರ್ತಕ್ಕಂಥವರಿಗೆ ಉಳಿದಿದ್ದೆಲ್ಲ ಲೌಕಿಕದ ಸುಖ ಇವೆಲ್ಲವೂ ತೃಣ ಮಾತ್ರ. ಹಾಗಾಗಿ ಶರಣರ ಸಂಘದಲ್ಲಿ ನಾವು ಇರಬೇಕು. ಅದಕ್ಕೆ ಶರಣರು ಬಹಳ ಮಹತ್ವವನ್ನು ಕೊಟ್ಟರು. ಪ್ರಧಾನಿಯಾಗಿರ್ತಕ್ಕಂಥ ಗುರು ಬಸವಣ್ಣನವರು ಕೂಡ ನಿಮ್ಮ ಶರಣರ ನಗಲುವ ಧಾವತ್ತಿಗಿಂತ ಮರಣವೇ ಲೇಸು ಅಂತಂದ್ರು. ಅಕ್ಕ ಮಹಾದೇವಿ ತಾಯಿಯವರು ಅಷ್ಟು ಮಹೋನ್ನತ ಸಿದ್ಧಿಯನ್ನು ಸಿದ್ಧಿಸ್ಕೊಂಡು ಹೋದ್ರು. ತಮ್ಮಲ್ಲಿ ಚನ್ನಮಲ್ಲಿಕಾರ್ಜುನನಲ್ಲಿ ತಮ್ಮನ್ನ ಕಂಡುಕೊಂಡಿರ್ತಕ್ಕಂಥ ಅಕ್ಕ ಮಹಾದೇವಿಯವರು ಅಲ್ಲಿ ಬಯಲು ಲಿಂಗವೆಂಬೆನೆ ಬಗೆದು ನಡೆದಲ್ಲಿ ಹೋಯಿತು, ತರುಮರಾದಿಗಳಲ್ಲಿ ಲಿಂಗವೆಂಬೆನೆ ತರಿದಲ್ಲಿ ಹೋಯಿತು, ಲಿಂಗ ಜಂಗಮದ ಪಾದವೇ ಗತಿಯೆಂದು ನಂಬಿದ ಸಂಗನ ಬಸವಣ್ಣನ ಮಾತು ಕೇಳದೆ ಕೆಟ್ಟೆನಯ್ಯ ಚನ್ನಮಲ್ಲಿಕಾರ್ಜುನ ದೇವರ ದೇವ. ಇನ್ನು ಸ್ವಲ್ಪ ದಿವಸ ಇರು ಮಗಳೇ, ಇಷ್ಟು ಬೇಗ ಯಾಕೆ ಅವಸರ, ನೀನು ಕದಳಿಗೆ ಹೋಗ್ಲಿಕ್ಕೆ ಅಂತ ಗುರು ಬಸವಣ್ಣವ್ರು ಸಾಕಷ್ಟು ಪರಿಪರಿಯಾಗಿ ಹೇಳಿದ್ರು. ಆದ್ರೆ ಅವರು ಒಪ್ಪಿರ್ಲಿಲ್ಲ. ಅಕ್ಕಮಹಾದೇವಿ ಇಲ್ಲ, ನಾನು ಹೋಗ್ಲೇಬೇಕು ಅಂತ ಅವರು ಹೋದ್ರು. ಆದ್ರೆ ಮಧ್ಯದಲ್ಲಿ ಗುರು ಬಸವಣ್ಣವರು, ಆ ಶರಣರ ಸಂಘ ಇದೆಲ್ಲ ಒಂದ್ಸಲ ನೆನಪಾಗಿ ನಾನು ಸಂಗನ ಬಸವಣ್ಣನ ಮಾತು ಕೇಳದೆ ಕೆಟ್ಟೆನಯ್ಯ ಅಂತಾರೆ. ಅಂದ್ರೆ ನಾನು ಇನ್ನೂ ಸ್ವಲ್ಪ ವರ್ಷಗಳ ಕಾಲ ನಾನು ಇರ್ಬೇಕಾಗಿತ್ತು ಅನುಭವ ಮಂಟಪದಲ್ಲಿ ಅಂತಕ್ಕಂಥ ಭಾವ ಅಲ್ಲಿ ಅಕ್ಕ ಮಹಾದೇವಿ ತಾಯಿಯವರಿಗೆ ಮತ್ತೆ ಮರುಕಳಿಸ್ತದೆ. ಅದಕ್ಕಾಗಿ ಇಂಥ ಶರಣರ ಸಂಘದಿಂದ ಪಡೆದಿರ್ತಕ್ಕಂಥ ಜ್ಞಾನ ಅದು ಅತ್ಯಂತ ಶಾಶ್ವತವಾಗಿಯೂ ಕೂಡ ನಮ್ಮ ಮನಸ್ಸಿನಲ್ಲಿ ನೆಲೆಗೊಳ್ಳುತ್ತದೆ. ಅದಕ್ಕಾಗಿ ಈ ತಾವೆಲ್ಲರೂ ಕೂಡ ಈ ಒಂದು ತಿಂಗಳುದ್ದಕ್ಕೂ ಕೂಡ ಜೊತೆಯಲ್ಲಿದ್ದು ನಾವೆಲ್ಲರೂ ನಮಗೆ ತಮ್ಮ ಜ್ಞಾನವನ್ನ ಕರುಣಿಸಿ, ಮಾತಾಜಿಯವರು ನಮಗೆ ಕರುಣಿಸಿರ್ತಕ್ಕಂಥ ಜ್ಞಾನದ ದಾಸೋಹವನ್ನ ತಾವೆಲ್ಲ ಸ್ವೀಕರಿಸಿ ನನಗೆ ಅಂತಹ ಜ್ಞಾನ ದಾಸೋಹ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ನನ್ನನ್ನ ಪುನೀತರನ್ನಾಗಿ ಧನ್ಯನಾಗಿ ಮಾಡ್ಬೇಕು ಅಂತ ತಮ್ಮಲ್ಲಿ ಅನಂತ ಶರಣಾರ್ಥಿಗಳು ಮತ್ತೊಮ್ಮೆ ಸಲ್ಲಿಸುತ್ತಾ, ಈಗ ಇಷ್ಟಲಿಂಗ ಯೋಗ ಏನು ಅದ್ರ ವಿಚಾರ ಅಂತಕ್ಕಂಥದನ್ನ ನಾವು ಮೊದಲನೇ ಬಾರಿಗೆ ಒಂದು ಪ್ರಯಾಣ, ಇದು ಒಂದು ಸುಂದರವಾಗಿರ್ತಕ್ಕಂಥ ಪ್ರಯಾಣ. ಎಲ್ಲವನ್ನ ಒಂದೇ ದಿನ ಹೇಳಿ ನಿನ್ನೆ ಮಾಡಿದ್ನಲ್ಲ ಬಹಳ ಅವಸರದಲ್ಲಿ ಸಾಕಷ್ಟು ವಿಚಾರಗಳನ್ನು ಒಂದೇ ದಿನ ತುಂಬಿಬಿಟ್ಟೆ. ಹಾಗಲ್ಲ, ಇದು ಸುದೀರ್ಘವಾಗಿರ್ತಕ್ಕಂಥ ಸರಳವಾದ ಅತ್ಯಂತ ಆನಂದಮಯವಾಗಿರ್ತಕ್ಕಂಥ ಪ್ರಯಾಣ. ಈ ನಮ್ಮ ಪ್ರವಚನದ ಪ್ರಯಾಣ ಎಲ್ಲೋ 30 ದಿನ ಆದ್ಮೇಲೆ ಕಂಡು ಉಣ್ಣುವ ಆತ್ಯಂತಿಕ ಸುಖವಲ್ಲ. ಇದು ದಿನನಿತ್ಯದ ಪ್ರಯಾಣದಲ್ಲಿ ಅನುಭವಿಸುವಂತಹ ಒಂದು ದಿವ್ಯಾನುಭವ. ಅದಕ್ಕಾಗಿ ಇಷ್ಟಲಿಂಗ ಯೋಗ ಪೂಜೆ ಪ್ರಾರ್ಥನೆ 12ನೇ ಶತಮಾನದ ಶರಣರು ಅವರ ಒಂದು ವ್ಯಕ್ತಿತ್ವ, ಅವರ ಘನತೆ, ಇಷ್ಟು ದಿವಸನ 24 ಗುಣಗಳು ಇವೆಲ್ಲ ಹೇಳಿದನ್ನು ನೋಡಿದಾಗ ಆ ಚಿತ್ರಣ ಹೇಗಿತ್ತು, 12ನೇ ಶತಮಾನದ ಆ ಚಿತ್ರಣ, ಅನುಭವ ಮಂಟಪ, ಆ ಮಹಾಮನೆ, ಆ ಶರಣರ ನಡೆ ನುಡಿಗಳು, ಅವರ ಭಾವ ಹೆಂಗಿದ್ವು, ಅದೇ ತತ್ವಗಳನ್ನ ವಿಚಾರಗಳನ್ನ ಅಳವಡಿಸಿಕೊಂಡು ಆಚರಿಸಿಕೊಂಡು ಪ್ರವಚನಗಳನ್ನು ಕೇಳಿಕೊಂಡು ನಾವು ಜೀವನದುದ್ದಕ್ಕೂ ನಾವು ಆಚರಣೆ ಮಾಡುವಂತವರ ನಮ್ಮ ನಡೆ ನುಡಿಗಳು ಹೇಗಿವೆ. ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಆ ಶರಣರ ಜೀವನಕ್ಕೂ ನಮ್ಮ ಜೀವನಕ್ಕೂ 100% ಸಾಕಷ್ಟು ವ್ಯತ್ಯಾಸಗಳಿದೆ. ಸಾಕಷ್ಟು ಅಂದ್ರೆ ಸಾಕಷ್ಟು. ಅವರಂತೆ ನಾವು ಆಗ್ತಾ ಇಲ್ಲ, ಅವರಂತ ದಿವ್ಯತ್ವ ನಮ್ಮಲ್ಲಿ ಅಳವಡ್ತಾ ಇಲ್ಲ, ಅವರಂತ ನಿಶ್ಚಿಂತತೆ ನಮ್ಮಲ್ಲಿ ಅಳವಡ್ತಾ ಇಲ್ಲ, ಅವರಂತಹ ಸುಯಿದಾನ, ಕ್ಷಮೆ, ದಮೆ, ಶಾಂತಿ, ಸೈರಣೆಗಳು ನಮ್ಮಲ್ಲಿ ಅಳವಡುತ್ತಿಲ್ಲ. ಅಂದ್ರೆ ಏನು ಕಾರಣ? ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ಲಿಂಕ್. ಸಮಥಿಂಗ್ ಈಸ್ ಮಿಸ್ಸಿಂಗ್ ಡೆಫಿನೆಟ್ಲಿ. ಅವರು ಮಾಡಿದಂತಹ ಕೆಲವೊಂದರಲ್ಲಿ ನಾವು ಮಾಡ್ತಾ ಇಲ್ಲ. ಅವರು ಅಳವಡಿಸ್ಕೊಂಡಿರ್ತಕ್ಕಂಥ ಕೆಲವೊಂದು ರೀತಿ ನೀತಿಗಳನ್ನ ನಾವು ಅಳವಡಿಸ್ಕೊಂಡಿಲ್ಲ ಅಂತಾನೆ ಇಲ್ಲ ಅರ್ಥ. ಆದ್ರೆ ಅವ್ರು ಹೇಳ್ತಾರೆ, ನೀವು ನಮ್ಮಂಗೆ ಮಾಡಿದ್ರೆ ನಾವೇನ್ ಮಾಡಿದೀವಿ ಹಂಗ ನೀವು ಮಾಡಿದ್ರೆ ನೀವು 12ನೇ ಶತಮಾನದ ಶರಣರ ತರ ಆಗ್ತೀರಿ ಅಂತ ಹೇಳ್ತಾರೆ. ಅದಕ್ಕಾಗಿ ಹೀಗೆ ಒಂದು ಪ್ರಯಾಣ ನಾವು ಶುರು ಮಾಡೋಣ. ಮೊದಲಿಗೆ ಗುರು ಸಿದ್ದರಾಮೇಶ್ವರಲ್ಲಿಗೆ ಹೋಗೋಣ. ಗುರು ಸಿದ್ದರಾಮೇಶ್ವರರು ಹೇಳ್ತಾರೆ, ಪರುಷ ಸೋಂಕಿದ ಬಳಿಕ ಕಾರ್ಬೋನ್ನದ ಕೇಡು ನೋಡಿರಯ್ಯ, ಜ್ಯೋತಿ ಸೋಂಕಿದ ಬಳಿಕ ತಮಂಧದ ಕೇಡು ನೋಡಿರಯ್ಯ, ಅಮೃತ ಸೋಂಕಿದ ಬಳಿಕ ರೋಗದ ಕೇಡು ನೋಡಿರಯ್ಯ, ನಮ್ಮ ಯೋಗಿನಾಥನ ಸೋಂಕಿದ ಬಳಿಕ ಭವದ ಕೇಡು ನೋಡಿರಯ್ಯ. ಒನ್ಸ್ ಅಗೇನ್, ಪರುಷ
ಸೋಂಕಿದ ಬಳಿಕ ಕಾರ್ಬೋನ್ನದ ಕೇಡು ನೋಡಿರಯ್ಯ. ಜ್ಯೋತಿ ಸೋಂಕಿದ ಬಳಿಕ ತಮಂಧದ ಕೇಡು ನೋಡಿರಯ್ಯ. ಅಮೃತ ಸೋಂಕಿದ ಬಳಿಕ ರೋಗದ ಕೇಡು ನೋಡಿರಯ್ಯ. ನಮ್ಮ ಯೋಗಿನಾಥನ ಸೋಂಕಿದ ಬಳಿಕ ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವನ ಸೋಂಕಿದ ಬಳಿಕ ಭವದ ಕೇಡು ನೋಡಿರಯ್ಯ ಅಂತಕ್ಕಂಥದ್ದು. ತಾವು ಸ್ವತಃ ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವನನ್ನ ಸ್ಪರ್ಶಿಸಿಕೊಂಡು ಸೋಂಕಿಸಿಕೊಂಡು ತಮ್ಮ ಭವದ ಕೇಡನ್ನ ಕೆಡಿಸಿಕೊಂಡು ತಮ್ಮ ಭವನ್ನ ಕೆಡಿಸಿಕೊಂಡು ಅನುಭವಿಸಿ ಆನಂದಿಸಿ ಹೇಳುವಂತಹ ವಚನ ಇದು. ಏನ್ ಹೇಳ್ತಾರೆ ಹಾಗಾದ್ರೆ ಈ ಗುರು ಸಿದ್ದರಾಮೇಶ್ವರರು ಈ ವಚನದಲ್ಲಿ ನಾವು ಪೂಜಿಸುವ ಒಂದು ಇಷ್ಟಲಿಂಗದ ಮಹತ್ವವನ್ನ ಹೇಳ್ತಾ ಇದ್ದಾರೆ ನಮ್ಗೆ. ಅಂದ್ರೆ ಈ ಪರುಷ ಇದೆಯಲ್ಲ, ಪರುಷ, ಚಿಂತಾಮಣಿ, ಕಾಮಧೇನು, ಕಲ್ಪವೃಕ್ಷ ಇವೆಲ್ಲ ಸಾಹಿತ್ಯದಲ್ಲಿ ಅಂದ್ರೆ ಪುರಾತನ ಗುರು ಬಸವಣ್ಣನವರಿಗಿಂತಲೂ ಮುಂಚೆ ಏನು ವೇದ ಶಾಸ್ತ್ರ ಆಗಮ ಪುರಾಣಗಳು ಇವೆಲ್ಲ ಬರೆದಿದ್ರಲ್ಲ, ಆ ಎಲ್ಲ ವೇದ ಆಗಮ ಶಾಸ್ತ್ರ ಪುರಾಣಗಳಲ್ಲಿ ಪುರಾತನ ಸಾಹಿತ್ಯ ಗುರು ಬಸವಣ್ಣನವರಿಗಿಂತ ಮೊದಲಿದ್ದ ಪುರಾತನ ಸಾಹಿತ್ಯದಲ್ಲಿ ಎಂದಿನಿಂದಲೂ ಬಳಸಿಕೊಂಡು ಬಂದಿರುವಂತಹ ಪದಗಳು ಯಾವುದು? ಪರುಷ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ. ಇವು ಈ ಶಬ್ದಗಳು ವಚನಕಾರರ ಸೃಷ್ಟಿಯಲ್ಲ. ಪರುಷ, ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು, ಇನ್ಯಾವುದ್ರೆ ಒಂದೆರಡು ಇರ್ಬೋದೇನೋ, ಇಂಥವು ಯಾವು ಕೂಡ ವಚನಕಾರರ ಸೃಷ್ಟಿ ಅಲ್ಲ. ಕೈಲಾಸ ಅನ್ನುವಂಥ ಶಬ್ದಗಳು ವಚನಕಾರರ ಸೃಷ್ಟಿಸಿರುವ ಶಬ್ದಗಳಲ್ಲ. ಇವು ಆಸ್ ಇಟ್ ಈಸ್ ಅವತ್ತೇನು ಹೇಳ್ತಿದ್ರು ಪರುಷ ಅಂತಂದ್ರೆ ಹೇಳ್ತಿದ್ರು ಆಗಿನ ಕಾಲದಲ್ಲಿ. ಇದು ಪರುಷ ಅನ್ನೋ ವಸ್ತು ಕಬ್ಬಿಣಕ್ಕೆ ಮುಟ್ಟಿಸಿದ್ರೆ ಆ ಕಬ್ಬಿಣ ಬಂಗಾರ ಆಗುತ್ತದೆ. ಅದು ಆ ಪರುಷದ ಗುಣ. ಅದು ಓನ್ಲಿ ಡೆಫಿನೇಷನ್. ಅದು ಇಮ್ಯಾಜಿನರಿ ವಸ್ತು ಅಷ್ಟೇ, ಕಾಲ್ಪನಿಕ ವಸ್ತು, ಯುಟೋಪಿಯಾ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಅದನ್ನು. ಇಮ್ಯಾಜಿನರಿ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ವಸ್ತು ಪರುಷ. ಆದ್ರೆ ಅದ್ರ ಗುಣ ಏನು? ಆ ಕಾಲ್ಪನಿಕದಲ್ಲೇ ಕಲ್ಪನೆ ಹೊಂದುವಂತಹ ಗುಣ ಯಾವುದು ಅಂದ್ರೆ ಪರುಷ ಕಬ್ಬಿಣಕ್ಕೆ ಮುಟ್ಟಿದ್ರೆ ಕಬ್ಬಿಣ ಬಂಗಾರ ಆಗುತ್ತೆ, ಆದ್ರೆ ಅದು ಪರುಷ ಆಗಲ್ಲ. ಅದಕ್ಕಾಗಿ ಇಲ್ಲಿ ಶರಣರು ಏನ್ ಮಾಡಿದ್ರು, ಇಲ್ಲಿ ಅದು ಮತ್ತೆ ಬೇರೆ ಪರುಷ ಮುಟ್ಟಿ ಬಂಗಾರ ಆಗುವಂತಹ ತತ್ವವನ್ನ ನಮ್ಮ ಶರಣರು ಬೇರೆ ಬೇರೆ ಈ ವಿಚಾರಗಳಲ್ಲಿ ಅದನ್ನು ಒಪ್ಪೋದಿಲ್ಲ. ಆದ್ರೆ ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವಂತಹ ತತ್ವ ಅದು ಹೇಳ್ತಾರೆ. ಅದಕ್ಕಾಗಿ ಸಿದ್ದರಾಮೇಶ್ವರ ಅದನ್ನು ಒಂದು ಉದಾಹರಣೆಯಾಗಿ ಮೊದಲು ತಗೊಂಡ್ರು. ಏನಿದು ಸ್ಟೇಟ್ಮೆಂಟ್, ಒಂದು ಪರುಷ ಸೋಂಕಿದ ಬಳಿಕ ಕಾರ್ಬನ್ನದ ಕೇಡು ನೋಡಿರಯ್ಯದು ಆಗ್ಲೇಬೇಕು, ಆಗುತ್ತೆ. ಜ್ಯೋತಿ ಸೋಂಕಿದ ಬಳಿಕ ತಮಂಧದ ಕೇಡು ನೋಡಿರಯ್ಯ. ಈಗ ನಾವು ನಮ್ಮ ಈ ದೀಪ ಹಚ್ಚಿರ್ತೀವಿ, ಗುರು ಬಸವಣ್ಣವ್ರ ಪೂಜೆ ಮಾಡುವಾಗ, ಪೂಜಾ ವ್ರತ ಮಾಡುವಾಗ ನಾವು ನಮ್ಮ ಮನೆಯಲ್ಲಿ ದೀಪವಿಲ್ಲದೇನೆ ಪೂಜೆ ನಾವು ಮಾಡಬಾರ್ದು, ಯಾರು ಕೂಡ ಮಾಡಂಗಿಲ್ಲ. ಅದನ್ನ ದೀಪ ಹಚ್ಕೊಂಡು ಜ್ಯೋತಿ ಹಚ್ಚಿಕೊಂಡು ಪೂಜೆ ಮಾಡಬೇಕು. ಅದು ಒಂದು ಜ್ಞಾನ ಜ್ಯೋತಿಯ ಜ್ಞಾನದ ಸಂಕೇತ ದೀಪ ಅಂತಂದ್ರೆ. ಆ ಸತ್ ಚಿತ್ ಅಂತ ಏನಿದೆಯಲ್ಲ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಇದೆಯಲ್ಲ, ಆ ಚಿತ್ ಸ್ವರೂಪದ ಸಂಕೇತವಾಗಿ ನಾವು ದೀಪವನ್ನ ಜ್ಯೋತಿಯನ್ನ ಹಚ್ಕೊಳ್ತೇವೆ ಪೂಜೆಗೆ. ಹಾಗೆ ಜ್ಯೋತಿ ಸೋಂಕಿದ ಬಳಿಕ ತಮಂಧದ ಕೇಡು ನೋಡಿರಯ್ಯ. ಈಗ ಅನೇಕ ಜನ ಶರಣರು ಇಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ದಿನನಿತ್ಯ ನಮ್ಮ ಶರಣ ವೀರಣ್ಣ ಅವರ ಒಂದು ಟ್ರೈನಿಂಗ್ ದ ಫಲವಾಗಿ ನಸ್ಕಿನಲ್ಲೇ ಎದ್ದು 3:30 ಗಂಟೆಗೆ 4:30 ಗಂಟೆಗೆ ಎಲ್ಲರೂ ಎದ್ದು, ನಮ್ಮ ಶರಣೆ ತಾಯಿ ಶಶಿಕಲಾ ಅವರು ಕೂಡ ಇಲ್ಲಿ ಇಲ್ಲಿ ಅನುಭವ ಮಂಟಪದ ಕಾರ್ಯಕ್ರಮ ಬಂದಿದ್ರು. ನಮ್ಮ ಮನೇಲಿ ಉಳ್ಕೊಂಡಾಗ್ಲೂ ಅವರು 3:30-4 ಗಂಟೆಗೆ ಎದ್ದು ನಮ್ಮ ಜೊತೆನೆ ಇಷ್ಟಲಿಂಗ ಯೋಗ ಪೂಜೆ ಎಲ್ಲ ಮಾಡ್ತಾ ಇದ್ರು. ಹಾಗೆ ಮಾಡುವಾಗ ಅಲ್ಲಿ ಕತ್ಲೆ ಇರುತ್ತೆ. ಅಷ್ಟು ಸಮಯದಲ್ಲಿ 3:30-4 ಗಂಟೆ 5 ಗಂಟೆ 6 ಗಂಟೆವರೆಗೂ ಸ್ವಲ್ಪ ಕತ್ಲೇನೆ ಇರುತ್ತೆ. ಹಾಗೆ ಅಂಥ ಕತ್ತಲಲ್ಲಿ ನಾವು ಒಂದು ಜ್ಯೋತಿಯನ್ನ ಹಚ್ಚಿಕೊಂಡಾಗ ಏನಾಗುತ್ತೆ, ಅಲ್ಲಿ ಜ್ಯೋತಿ ಸೋಂಕಿದ ಬಳಿಕ ತಮಂಧದ ಕೇಡು ನೋಡಿರಯ್ಯ. ಅಲ್ಲಿ ಬೆಳಕು ಹರಿದು ಕತ್ತಲೆ ಓಡಿ ಹೋಗುತ್ತೆ. ಬೆಳಕು ಹರಿದು ಕತ್ತಲೆ ಓಡಿ ಹೋಗುತ್ತೆ ಜ್ಯೋತಿ ಸೋಂಕಿದ ಬಳಿಕ. ಇನ್ನು ಅಮೃತ ಸೋಂಕಿದ ಬಳಿಕ ರೋಗದ ಕೇಡು ನೋಡಿರಯ್ಯ. ಅಮೃತ ಅನ್ನೋದು ಕೂಡ ಅದೊಂದು ಕಾಲ್ಪನಿಕ ವಸ್ತು. ಹೇಗೆ ಪರುಷ ಇದರಲ್ಲಿ ಈ ವಚನದಲ್ಲಿ ಜ್ಯೋತಿ ಎನ್ನುವಂತಹ ಒಂದು ಶಬ್ದ ಮತ್ತು ನಂತರದ ನಮ್ಮ ಯೋಗಿನಾಥನ ಸೋಂಕಿದ ಬಳಿಕ ಭವದ, ಇವು 2 ಶಬ್ದ ರಿಯಾಲಿಟಿಗಳು. ಇನ್ನು 2 ಶಬ್ದಗಳು ಅವು ಕಾಲ್ಪನಿಕ ಶಬ್ದಗಳು, ಕಾಲ್ಪನಿಕ ತುಲನೆಗಳು, ಕಾಲ್ಪನಿಕ ಕಂಪ್ಯಾರಿಸನ್ಸ್. ಹಾಗೆ ಜ್ಯೋತಿ ಹಚ್ಚಿದ್ರೆ ದೀಪ ಹೋಗೇ ಹೋಗುತ್ತೆ, ನೋ ಡೌಟ್. ಯಾರಿಗಾದ್ರೂ ಡೌಟ್ ಇದೆಯಾ? ದೀಪ ಹಚ್ಚಿದ್ಮೇಲೆ ಬೆಳಕು ಬಂದು ಕತ್ಲೆ ಓಡಿ ಹೋಗುತ್ತೋ ಅಥವಾ ಹೋಗೋಲ್ವಾ ಅನ್ನಕ್ಕಂತ ಡೌಟ್ ಇದೆಯೇನು ಯಾರಿಗಾದ್ರೂ? ಈ ಗುರು ಸಿದ್ದರಾಮೇಶ್ವರ ಸ್ಟೇಟ್ಮೆಂಟ್ ಇದೆಯಲ್ಲ, ಜ್ಯೋತಿ ಸೋಂಕಿದ ಬಳಿಕ ತಮಂಧದ ಕೇಡು ನೋಡಿರಯ್ಯ, ಯಾರಾದ್ರೂ ಒಬ್ರು ಹೇಳ್ರಿ.
ಎನಿ ಡೌಟ್ ಇನ್ ದಿಸ್? ನಾವು ಡೌಟ್ ಇಲ್ರಿ ಅಪ್ಪ, ಬೆಳಕಾಗುತ್ತೆ ರೀ, ಕತ್ತಲೆ ಹೋಗಿ ಬೆಳಕು ಖಂಡಿತ ಬರುತ್ತೆ. ಬೆಳಕಾಗುತ್ತಲ್ಲ? ನೋಡು ಹೌದ್ರಪ್ಪ. ಓಕೆ. ಅದೇ ರೀತಿ ಅಮೃತ ಸೋಂಕಿದ ಬಳಿಕ ರೋಗದ, ಅಮೃತ ಅಂದ್ರೆ ಅದು ಕಾಲ್ಪನಿಕ, ಅದನ್ನು ಕುಡಿದಿರ್ತಕ್ಕಂಥವ್ರಿಗೆ ಅಲ್ಲಿ ರೋಗ ಅಂತಕ್ಕಂಥದ್ದು ಬರೋದಿಲ್ಲ, ಅವರಿಗೆ ಕಾಯಿಲೆ ಇರೋದಿಲ್ಲ, ಅವ್ರು ಚಿರಂಜೀವಿ ಆಗಿರ್ತಾರೆ ಅಂತಕ್ಕಂಥದ್ದು ಈ ರಾಹು ಕೇತುಗಳ ಕಥೆಗಳಲ್ಲೂ ನೀವು ಕೇಳಿರ್ಬೋದು. ರಾಹು ಕೇತುಗಳ ಕಥೆ ಗೊತ್ತಿದೆಯಲ್ಲ ಯಾರಿಗಾದ್ರೂ ಗೊತ್ತಿಲ್ವಾ? ಓಕೆ, ರಾಹು ಕೇತುಗಳ ಕಥೆ ಗೊತ್ತಿದೆ. ಅವರು ಕೂಡ ಅಮೃತ ಕುಡಿದು ಚಿರಂಜೀವಿ ಆದ್ರು ಅಂತ ಇವತ್ತಿಗೂ ಕೂಡ ಕಾಡ್ತಾ ಇರ್ತಾರೆ ಜನಗಳಿಗೆ ಅಂತ ತಾವು ಕೇಳ್ಪಟ್ಟಿದೀವಿ. ಈಗ ಇವತ್ತಿನ ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ, ಇವತ್ತಿನ ಆಧುನಿಕ ಜಗತ್ತಿನ ವಿಚಾರದಲ್ಲಿ ನಾವು ತಗೊಳ್ಳೋದಾದ್ರೆ, ಅಮೃತ ಅಂದ್ರೆ ಏನು? ದಿವ್ಯ ಔಷಧಿಗಳು, ಒಂದು ರೀತಿ ಆಯುರ್ವೇದಿಕ್ ಔಷಧಿ ಆಗಿರ್ಬೋದು ಅಥವಾ ಇಂಗ್ಲಿಷ್ ಮೆಡಿಸಿನ್ ಆಗಿರ್ಬೋದು. ನಮಗೆ ಕಾಯಿಲೆ ಬಂದಾಗ, ರೋಗ ಬಂದಾಗ, ಅಥವಾ ಕೊರೋನಾ ಅಂತಕ್ಕಂಥ ದೊಡ್ಡ ಕಾಯಿಲೆ ಬಂದಾಗ ಸಾಕಷ್ಟು ಇಂಜೆಕ್ಷನ್ ಎಲ್ಲ ಕೊಡ್ತಾ ಇದ್ರಲ್ಲ ನಮ್ಗೆ. ಅಂತ ಈ ರೀತಿ ಏನೇ ಒಂದು ಕಾಯಿಲೆ ಬಂದಾಗ ಒಂದು ಇಂಜೆಕ್ಷನ್ ತಗೊಂಡ್ರೆ ಅಥವಾ ಒಂದು ಮಾತ್ರೆ ತಗೊಂಡ್ರೆ ನಮಗೆ ಬಂದಿರತಕ್ಕಂಥ ಕಾಯಿಲೆ ಹೋಗುತ್ತಾ ಹೋಗಲ್ವಾ? ಹೋಗುತ್ತೆ. ಅದೇ ರೀತಿ ನಮ್ಮ ಯೋಗಿನಾಥನ ಸೋಂಕಿದ ಬಳಿಕ ಭವದ ಕೇಡು ನೋಡಿರಯ್ಯ. ಆ ರೀತಿ ಯಾರು ಆ ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವನೆಂಬ ಇಷ್ಟಲಿಂಗವನ್ನ ದೀಕ್ಷೆಯ ಮೂಲಕ ಧರಿಸಿ ಅದನ್ನ ದಿನನಿತ್ಯ ಯಾರು ಅರ್ಚನೆ ಪೂಜನೆ ಇದು ಮಾಡ್ತಾರೋ ಅವರಿಗೆ ಭವದ ಕೇಡು ನೋಡಯ್ಯ. ಅದಕ್ಕಾಗಿ ಯಾಕೆ ಭವದ ಕೇಡು ನೋಡಿರಯ್ಯ ಅಂತ ಹೇಳಿದ್ರು ಅವರು? ಅಲ್ಲಿ ಗುರು ಬಸವಣ್ಣವರು ಒಂದು ವಚನದಲ್ಲಿ ಹೇಳಿದ್ರು, ನಿಮ್ಮ ಶರಣರ ಯಾವ ವಚನದಲ್ಲಿ ಹೇಳಿದ್ರು ಗುರು ಬಸವಣ್ಣವರು? ಭವದ ಕೇಡು ನೋಡಿರಯ್ಯ ಅಂತ. ಅದ್ಭುತ, ಸೂಪರ್. ಎಲ್ಲಾ ಶರಣರು ಬಹಳ ಅದ್ಭುತ. ಈ ರೀತಿ ಇರ್ಬೇಕು ಇಂಟರಾಕ್ಷನ್ ನಮ್ಮ. ಇದು ಅನುಭವ ಗೋಷ್ಠಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಿರಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಿರಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಿರಯ್ಯ, ನಮ್ಮ ಲಿಂಗದೇವನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಿರಯ್ಯ ಅಂತಂದ್ರು. ಅದಕ್ಕಾಗಿ ಗುರು ಸಿದ್ದರಾಮೇಶ್ವರರು, ಗುರು ಬಸವಣ್ಣನವರು ತಮ್ಮ ಭವವನ್ನು ಕೇಡು ಮಾಡಿಕೊಂಡಿರುವಂತದನ್ನ ನೋಡಿ ಈ ರೀತಿ ನನಗೂ ಈ ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವನ ಸೋಂಕಿದ ಬಳಿಕ ನನ್ನ ಭವದ ಕೇಡು ನೋಡಿರಯ್ಯ, ನನ್ನ ಭವನನ್ನು ನಾನು ಕಳ್ಕೊಂಡೆ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಲ್ಲವೂ ಕೂಡ. ಅದೇ ರೀತಿ ಗುರು ಚನ್ನಬಸವಣ್ಣನವರು ಜ್ಯೋತಿ ಹಚ್ಚಿದ ಹಾಗೆ ಕತ್ತಲೆ ಕೆಟ್ಟು ಹೋಗುತ್ತೆ, ಅಮೃತ ಸೇವಿಸಿದಾಗ ರೋಗ ಬರುವುದೇ ಇಲ್ಲ. ಅದೇ ರೀತಿ ಲಿಂಗದೇವನ ಸೋಂಕಿನಿಂದ ವಂಶ ತಪ್ಪದೆ ಅರಸಿಕೊಂಡು ಬಂದು ನಮ್ಮನ್ನು ಹಿಡಿದು ಕೊಲ್ಲುತ್ತಿರುವ ಭವನಾಶವಾಗುತ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಗುರು ಸಿದ್ದರಾಮೇಶ್ವರ್ ಹೇಳಿದ್ದಾರೆ. ಅದೇ ರೀತಿ ಗುರು ಚನ್ನಬಸವಣ್ಣವರು ಕೂಡ ಹೇಳ್ತಾರೆ ಒಂದ್ಸಲ, ಪರುಷದ ಪರ್ವತದಲ್ಲಿ ಕಬ್ಬುಣ ಉಂಟೆ, ಅಷ್ಟವಿಧಾರ್ಚನೆ ಷೋಡಶೋಪಚಾರ ಸನ್ನಿಹಿತಂಗೆ ಅವಗುಣ ಉಂಟೆ, ಭಕ್ತ ಕಾಯ ಮಮಕಾಯ ಕೂಡಲ ಚನ್ನ ಸಂಗಮ ದೇವ. ಯಾವ ರೀತಿ ಪರುಷದ ಒಂದು ಪರ್ವತದಲ್ಲಿ ಕಬ್ಬಣ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಬ್ಬಣ ಅಲ್ಲಿ ಸ್ವಲ್ಪ ಟಚ್ ಆದ್ರೆ ಸಾಕು ಅದು ಬಂಗಾರ ಆಗುತ್ತೆ. ಅದೇ ರೀತಿ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಸನ್ನಿಹಿತನಿಗೆ ಅವನಿಗೆ ಅವಗುಣಗಳು ಇರೋದಿಲ್ಲ. ಅಷ್ಟವಿಧಾರ್ಚನೆಯಿಂದ ಇಷ್ಟಲಿಂಗವನ್ನ ನಿತ್ಯ ಅರ್ಚಿಸುವವನಿಗೆ ಅವನು ಭಕ್ತ ಕಾಯ ಮಮಕಾಯ ಕೂಡಲ ಚನ್ನ ಸಂಗಮ ದೇವ, ಪರಮಾತ್ಮ ಲಿಂಗದೇವನು ಅಂತಹ ಭಕ್ತನ ಕಾಯದಲ್ಲಿ ವಾಸವಾಗಿರ್ತಾನೆ. ಅದಕ್ಕಾಗಿ ನಿಮ್ಮ ಶರಣರ ಕಾಯವೇ ಕೈಲಾಸ ಅಂತಂದ್ಬಿಟ್ಟು ಗುರು ಬಸವಣ್ಣವ್ರ ಒಂದ್ ಕಡೆ ಅಂಥ ಕಾಯದಲ್ಲಿ ಪರಮಾತ್ಮ ಲಿಂಗದೇವ ವಾಸವಾಗಿರ್ತಾನೆ ಅಂತಕ್ಕಂಥದ್ದು ಈ ರೀತಿ ಚನ್ನಬಸವಣ್ಣ ಹೇಳಿದ್ದಾರೆ. ಈ ರೀತಿ ಆದ್ರೆ ಇಲ್ಲಿ ನಾವು ಶರಣರು ಹೇಳಿದ್ರು, ಸಿದ್ದರಾಮೇಶ್ವರು ಮೇಲಿನ ವಚನದಲ್ಲಿ ಹೇಳುವಂತೆ ಪರುಷ ಮುಟ್ಟಿಸಿಕೊಂಡ ಕಬ್ಬಿಣ ಹೊನ್ನಾಗ್ಬೇಕು, ಜ್ಯೋತಿ ಹಚ್ಚಿದ ಬಳಿಕ ಕತ್ಲೆ ಓಡ್ ಹೋಗ್ಬೇಕು, ಇಷ್ಟಲಿಂಗ ಧರಿಸಿದ ನಂತರ ನಮ್ಮ ನೋವು, ಯಾತನೆ, ಬಳಲಿಕೆ, ಭ್ರಮೆ, ಅಜ್ಞಾನ, ಅಹಂಕಾರ, ಅರಿಷಡ್ವರ್ಗಗಳು, ಅಷ್ಟಮದಂಗಳು ಇವೆಲ್ಲವೂ ಕೂಡ ಹೋಗ್ಬೇಕು, ತೊಲಗ್ಬೇಕು ನಮ್ಮಿಂದ. ನಮ್ಮ ಶರಣರಿಗೆ ನಾನು ಕೇಳಿದೆ, ಏನಾರ ಡೌಟ್ ಇದೆಯಾ ಇದರಲ್ಲಿ ಈ ಸ್ಟೇಟ್ಮೆಂಟ್ ಅಲ್ಲಿ ಅಂತ. ಆದ್ರೆ ನನಗೆ ಅವ್ರಿಗೆ ಡೌಟ್ ಇರಲಿಲ್ಲ, ಬಹಳ ಸಂತೋಷ. ಆದ್ರೆ ನನಗೆ ಡೌಟ್ ಬಂತು. ಈ ರಿವರ್ಸ್ ಮ್ಯಾಥಮೆಟಿಕ್ಸ್ ಅಂತ ಕರೀತಾರೆ ನಮ್ಮ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ. ರಿವರ್ಸ್ ಮ್ಯಾಥಮೆಟಿಕ್ಸ್ ಅಂದ್ರೆ ಆನ್ಸರ್ ದಿಂದ ಮತ್ತೆ ಕ್ವಶನ್ ಹೋಗೋದು. ಫಸ್ಟ್ ಕ್ವಶನ್ ದಿಂದ ಆನ್ಸರ್ ಬರೋದು ಒಂದು ಸ್ಟ್ರೇಟ್ ಮ್ಯಾಥಮೆಟಿಕ್ಸ್. ಆದ್ರೆ ಆನ್ಸರ್ ದಿಂದ ಹಿಂದಕ್ಕೆ ಕ್ವಶನ್ ಹೋಗ್ತೀವಲ್ಲ, ಅದನ್ನ ಸರಿಯೋ ತಪ್ಪು ಅಂತ ಈ ಸ್ಟೇಟ್ಮೆಂಟ್ ಸರಿಯೋ ತಪ್ಪು ತಾಳೆ ನೋಡೋದು ಅಂತ ಕರೀತಾರೆ. ಈ ಕನ್ನಡದ ಮ್ಯಾಥಮೆಟಿಕ್ಸ್ ಅಲ್ಲಿ ಎಲ್ಲ ತಾಳೆ ನೋಡೋದು, ಉತ್ತರವನ್ನ ತಾಳೆ ನೋಡಿರಿ ಅಂತ ಇರ್ತವೆ. ಇದನ್ನ ಇಂಥ ಮೆಥಡ್ ಮೂಲಕ ಈ ಲೆಕ್ಕವನ್ನ ಈ ಒಂದು ಇದನ್ನ ಬಿಡಿಸಿ ಇದನ್ನ ತಾಳೆ ನೋಡಿರಿ. ಆ ತಾಳೆ ನೋಡ್ಲಿಕ್ಕೂ ಬೇರೆ ಬೇರೆ ಮೆಥಡ್ಸ್ ಇರ್ತವೆ. ಆ ರೀತಿ ಇದನ್ನ ನಾನು ಈ ವಚನವನ್ನ ರಿವರ್ಸ್ ಮ್ಯಾಥಮೆಟಿಕ್ಸ್ಗೆ ನಾನು ಹಾಕೊಂಡೆ. ನನಗೆ ಡೌಟ್ ಇದೆ ಇದರಲ್ಲಿ.
ನಿಮಗೆ ಶರಣರಿಗೆ ಡೌಟ್ ಇರ್ಲಿಲ್ಲ, ಆದ್ರೆ ನನಗ್ ಡೌಟ್ ಇದೆ. ಅದಕ್ಕೆ ನಾನು ಅವರಿಗೆ ಕೇಳ್ದೆ, ಗುರು ಸಿದ್ದರಾಮೇಶ್ವರರಿಗೆ ನಾನು ಕೇಳ್ದೆ, ಅವರಿಗೆ ಏನಂತ ಕೇಳ್ದೆ, ಜ್ಯೋತಿ ಏನು ಪರುಷ ಮುಟ್ಟಿದ ಬಳಿಕ ಕಬ್ಬಿಣ ಹೊನ್ನಾಗ್ಬೇಕು, ಆದರೆ ಪರುಷ ಮುಟ್ಟಿದ ಬಳಿಕವೂ ಕೂಡ ಕಬ್ಬಿಣ ಹೊನ್ನಾಗದೆ ಹೋದ್ರೆ ಹೆಂಗೆ ಅಂತ ಕೇಳ್ದೆ ನಾನು. ಪರುಷ ಮುಟ್ಟಿಸಿದ ಮೇಲೇನು ಕೂಡ ಕಬ್ಬಿಣ ಹೊನ್ನಾಗ್ಲಿಲ್ಲ ಅಂದ್ರೆ ಏನು, ಅದು ಆಗುತ್ತೆ ಅಂತ ನೀವು ಸ್ಟೇಟ್ಮೆಂಟ್ ಹೇಳ್ತಾ ಇದ್ರಿ, ಆಗಿಲ್ಲ ಅಂತಂದ್ರೆ ಏನ್ ಮಾಡೋದು, ಹೆಂಗೆ ಅಂತ ಕೇಳಿದೆ ನಾನು ಗುರು ಸಿದ್ದರಾಮೇಶ್ವರ. ಜ್ಯೋತಿ ಹಚ್ಚಿದ ಬಳಿಕ, ಜ್ಯೋತಿ ಸೋಂಕಿದ ಬಳಿಕವೂ ಕೂಡ ನಮ್ಮ ಮನೆಯಲ್ಲಿರ್ತಕ್ಕಂಥ ಅಂಧಕಾರ ತಲುಪ್ತಾ ಇಲ್ಲ, ಅಲ್ಲಿ ಇನ್ನು ಕತ್ತಲೆ ಹಂಗೆ ಉಳ್ಕೊಂಡ್ರೆ ಏನು, ಹೆಂಗಪ್ಪ ಅಂತ ಕೇಳಿದೆ ಗುರು ಸಿದ್ದರಾಮೇಶ್ವರರಿಗೆ. ಅಮೃತ ಸೋಂಕಿದ ಬಳಿಕ ಅಮೃತ ಕುಡಿತೀವಿ, ಔಷಧಿ ಕುಡಿತೀವಿ, ಸಾಕಷ್ಟೆಲ್ಲ ನಾವು ತಗೊಂಡಿದೀವಿ, ಆದ್ರೂ ಕೂಡ ನನ್ನ ರೋಗ, ನನ್ನ ಭವರೋಗ ಹೋಗಿಲ್ವಲ್ಲ. ಇವತ್ತಿನ ಲಿಂಗಾಯತ ಸಮಾಜವನ್ನ ನೋಡ್ಕೊಂಡಾಗ ಎಷ್ಟು ಬೆಳಕು ಹಚ್ಚಿದ್ರಿ. ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರಂತವ್ರು, ಪರಮ ಪೂಜ್ಯ ಹಳಕಟ್ಟಿ ಅಂತಹ ಪರುಷ, ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರಂತಹ ಪರುಷ, ನಮ್ಮ ಮುಪ್ಪಿನ ಷಡಕ್ಷರಿಗಳಂತಹ ಪರುಷ, ಯಡಿಯೂರು ಸಿದ್ಧಲಿಂಗೇಶ್ವರರಂತಹ ಪರುಷ, ಮಲೆಯ ಮಹಾದೇಶ್ವರರಂತಹ ಪರುಷ, ಇಷ್ಟೆಲ್ಲ ಪರುಷ ಮುಟ್ಟಿದ ನಮ್ಮ ಈ ನಾಡಿನ ಕಬ್ಬಿಣದಂತ ಜೀವಿಗಳಿಗೆ ಅಷ್ಟು ಪರುಷ ಬಂದು ಮುಟ್ಟಿದ್ರು ಕೂಡ ಈ ಕಬ್ಬಿಣಗಳು ಹೊನ್ನಾಗ್ಲಿಲ್ವಲ್ಲ. ಹೊಳಕಟ್ಟಿಯವರು, ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಪ್ರವಚನ ಜ್ಯೋತಿಯನ್ನ ಹಿಡಿದುಕೊಂಡು ಇಡೀ ನಾಡಿನಾದ್ಯಂತ ಸಂಚರಿಸಿದ್ರು ಕೂಡ ಅಲ್ಲಿ ಎಲ್ಲಾ ಬೆಳಕು, ಎಲ್ಲಾ ಕತ್ತಲೆ ಹೋಗ್ಲಿಲ್ವಲ್ಲ. ಅಲ್ಲಲ್ಲಿ ಸಂಚರಿಸಿದ ಕೆಲವೊಂದು ಭಾಗದಲ್ಲಿ ಹೋಯ್ತು, ಇನ್ನು ಕೆಲವೊಂದ್ ಕಡೆ ಆ ದೀಪದ ಕೆಳಗಡೆ ಕತ್ತಲೆ ಅನ್ನೋ ಹಾಗೆ ಕತ್ತಲೆ ಕೆಲವೊಂದ್ ಕಡೆ ಉಳ್ಕೊಂಡ್ ಬಿಡ್ತಲ್ಲ. ಇದು ಹೆಂಗೆ ಅಂತ ಕೇಳಿದೆ ನಾನು ಗುರು ಸಿದ್ದರಾಮೇಶ್ವರರಿಗೆ. ಯಾಕಿಷ್ಟು ಈ ನಮ್ಮ ನಾಡಿನ ಲಿಂಗವಂತ ಸಮಾಜ ಇನ್ನು ಇಷ್ಟೊಂದು ಗಾಢವಾದ ಅಜ್ಞಾನ, ಗಾಢವಾದ ಅಂಧಕಾರದಲ್ಲಿ, ಗಾಢವಾದ ತುಕ್ಕು ಜಂಗ್ ಹಿಡಿದಿರ್ತಕ್ಕಂಥ ಕಬ್ಬಿಣ ಆಗೋಗಿದೆ ಅಲ್ಲ, ಯಾಕೆ ಅಂತ ಕೇಳಿದೆ ನಾನು. ಆಮೇಲೆ ಎಲ್ಲರೂ ಇಲ್ಲಿ ಎಲ್ಲರ ಕೊರಳಲ್ಲೂ ಇಷ್ಟಲಿಂಗಗಳಿದ್ದಾವೆ, ಎಲ್ಲರೂ ಔಷಧಿಯನ್ನು ಕುಡಿದ್ರು, ಈ ವಚನಾಮೃತ ಅನ್ನುವಂತಹ ಔಷಧಿಯನ್ನು ಕುಡಿದಾಗಲೂ ಕೂಡ ಇವರ ರೋಗದ ಸೋಂಕು ಬಹುದೇವೋಪಾಸನೆ, ಜಾತೀಯತೆ, ಮೂಢನಂಬಿಕೆ, ಮೇಲು ಕೀಳು ಅಂತಕ್ಕಂಥ ಭಾವನೆ, ಹುಟ್ಟಿನಿಂದ ಮೇಲು ಕೀಳು ಅಂತಕ್ಕಂಥ ಭಾವನೆ, ಅಹಂಕಾರ, ನಾನು ಶ್ರೇಷ್ಠ ನೀನು ಕನಿಷ್ಠ, ಇವೆಲ್ಲ ಭಾವನೆಗಳ ರೋಗ ಈ ಸಮಾಜದಿಂದ ಹೋಗ್ಲಿಲ್ವಲ್ಲ, ವಚನಾಮೃತವನ್ನು ಕುಡಿದ ಮೇಲೂ ಕೂಡ ಹೋಗ್ಲಿಲ್ವಲ್ಲ ಇದು ಅಂತ ನಾನು ಗುರು ಸಿದ್ದರಾಮೇಶ್ವರರಿಗೆ ಕೇಳಿದೆ. ಅದಕ್ಕಾಗಿ ಎಲ್ಲರ ಅಂಗದ ಮೇಲೂ ಲಿಂಗ ಇವೆ, ಎಲ್ಲರೂ ದಿನನಿತ್ಯ ಪೂಜೆ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ, ಮತ್ತು ಹೋಗಿ ಗಣೇಶ ದೇವಸ್ಥಾನಗಳಲ್ಲಿ ಹೋಗಿ ಕುಣಿತಾರೆ, ಎಲ್ಲ ಇಷ್ಟಲಿಂಗ ಪೂಜೆ ಮಾಡ್ತಾರೆ, ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ನಾನೇ ಅಂತಾರೆ, ಮತ್ತು ಹೋಗಿ ಇದರಲ್ಲಿ ಹೋಗಿ ಮುಣುಗ್ ಬರ್ತಾರೆ. ಎಲ್ಲಿ ಉತ್ತರ ಭಾರತದಲ್ಲಿ ಯಾವ್ದೋ ನದಿಯಲ್ಲಿ ಮುಣುಗ್ತಾರಲ್ಲ, ಅಲ್ಲಿ ನದಿಯಲ್ಲಿ ಹೋಗಿ ಮುಣುಗ್ ಬರ್ತಾರೆ, ಯಾವ್ದು ಕುಂಭಮೇಳದಲ್ಲಿ ಹೋಗಿ ಮುಣುಗ್ ಬರ್ತಾರೆ, ಮತ್ತೆಲ್ಲೋ ಹೋಗ್ತಾರೆ, ಯಾವ್ದೋ ದೇವಸ್ಥಾನಗಳು ಸುತ್ತಾರೆ, ಎಲ್ಲ ತಾವೇ ಮಾಡ್ತಾರೆ. ಎಲ್ಲ ಏನು ಒಂದು ನಮ್ ಬೀದರ್ ನಲ್ಲಿ ಒಂದು ಭವಾನಿ ದೇವಸ್ಥಾನ ಅಂತ ಇದೆ, ಬಹಳ ಅಲ್ಲಿ ಬರ್ತಕ್ಕಂಥ ಕಾಣಿಕೆಗಳು ನೋಡ್ಬೇಕು, ಒಬ್ಬೊಬ್ಬ ಬಂಡಲ್ ಕಾಣಿಕೆ ಹಾಕ್ತಾರೆ ಅಲ್ಲಿ. ಅದನ್ನ ಕಟ್ಟಿರ್ತಕ್ಕಂಥವ್ರು ಯಾರು ಗೊತ್ತಾ? ನಾನು ಕಾಲೇಜ್ ಓದಿರ್ತಕ್ಕಂಥ ಸಂದರ್ಭದಲ್ಲಿ 1996-98 ಆ ಸಮಯದಲ್ಲಿ ಆ ಭವಾನಿ ದೇವಸ್ಥಾನವನ್ನ ಈಗ ನೀವು ಯಾವಾಗ ನೋಡ್ತಿರ್ಬೇಕು, ನಮ್ಮ ರಾಷ್ಟ್ರೀಯ ಬಸವದಳದವರು ಎಲ್ಲಿಗಾರ ಪ್ರಯಾಣ ಹೊರಡುವಾಗ ಒಂದು ಹಾಕಿರ್ತಾರೆ, ಇಂಥ ಒಂದು ಯಾವ್ದೋ ನಗರ ಇದೆ, ಅದು ಬಸ್ ಸ್ಟ್ಯಾಂಡ್ ಇಂದ, ಅಂತ ನಗರದ ಭವಾನಿ ದೇವಸ್ಥಾನದಿಂದ ಬಸ್ ಹೊರಡುತ್ತೆ ಅಂತ ಹಾಕಿರ್ತಾರೆ, ನೀವು ನೋಡಿರ್ಬೋದು. ಆ ಭವಾನಿ ದೇವಸ್ಥಾನ ಕಟ್ಸಿದವ್ರು ಯಾರು ಗೊತ್ತಾ? ಅದಕ್ಕೆಲ್ಲ ಪದಾಧಿಕಾರಿಗಳಿರೋರು ಯಾರು ಗೊತ್ತಾ? ಅಂದಿನ ಕಾಲದ ನಮ್ಮ ರಾಷ್ಟ್ರೀಯ ಬಸವದಳದಲ್ಲಿ ಸೆಕ್ರೆಟರಿ, ಕಾರ್ಯದರ್ಶಿ ಇದ್ದಿರ್ತಕ್ಕಂಥ ದೊಡ್ಡ ಎಂಜಿನಿಯರ್ಸ್. ಹೀಗೆ ಈ ನಮ್ಮ ಲಿಂಗವಂತ ಸಮಾಜದ ರೋಗ, ಈ ಭವರೋಗ ಅಂತಕ್ಕಂಥದ್ದು ಹೋಗಿಲ್ವಲ್ಲ ಗುರು ಸಿದ್ದರಾಮೇಶ್ವರರೇ ಅಂತ ಕೇಳಿದಾಗ, ಗುರು ಸಿದ್ದರಾಮೇಶ್ವರರಿಗೆ ಅವ್ರು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅವರಿಗೆ. ಅದಕ್ಕಾಗಿ ಅವ್ರು ಏನಂದ್ರು, ಇದಕ್ಕೆ ಅವ್ರು ಏನಂದ್ರು, ನನಗಿದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ನಾವು ಎಲ್ಲರೂ ನಾವು ನೀವು ಸೇರಿ ಹೆಂಗೆ ಗುರು ಅಲ್ಲಮ ಪ್ರಭುದೇವರಿಗೆ ಸಿದ್ದರಾಮೇಶ್ವರ್ ಕೇಳಿದ್ರು, ನನಗೆ ಅದನ್ನ ಹೇಳು, ಅದ್ರ ಬಗ್ಗೆ ಹೇಳು, ಇದ್ರ ಬಗ್ಗೆ ಹೇಳು, ನನ್ಗೆ ಇಷ್ಟಲಿಂಗದ ಮಹಿಮೆ ಹೇಳು ಅಂತೆಲ್ಲ ಗುರು ಸಿದ್ದರಾಮೇಶ್ವರರು ಗುರು ಅಲ್ಲಮ ಪ್ರಭುದೇವರಿಗೆ ಕೇಳ್ಕೊಂಡಾಗ ಇದರ ಒಂದು ಅನುವ ಸಂಗನ ಬಸವಣ್ಣ ಬಲ್ಲ ಬೆಸಗೊಂಬ ಬಾರ ಸಿದ್ದರಾಮಯ್ಯ ಅಂತ ಗುರು ಅಲ್ಲಮ ಪ್ರಭುದೇವರು ಸಿದ್ದರಾಮೇಶ್ವರರನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಇದರ ಅನುವ, ಈ ಕರಸ್ಥಲದ ಅನುವ ಸಂಗನ ಬಸವಣ್ಣ ಬಲ್ಲ ಬೆಸಗೊಂಬ ಬಾರ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ಗುರು ಬಸವಣ್ಣವ್ರ ಹತ್ರ ಕರ್ಕೊಂಡು ಹೋದ್ರು. ಅದನ್ನ ಕೇಳಿದ್ದೆ.
ಶರಣಾರ್ಥಿಗಳು. ಒಂದ್ ನಿಮಿಷ ಏನದು ಅಪ್ಪರ ಹೇಳ್ರಿ ಏನ್ ವಿಷಯ ಹೇಳ್ರಿ, ಬೇಗ ಹೇಳ್ಬಿಟ್ರು. ಶುದ್ಧ ಕಬ್ಬಿಣ ಆದ್ರೆ ಮಾತ್ರ ಅದು ಚಿನ್ನ ಆಗುತ್ತೆ, ಅಶುದ್ಧ ಕಬ್ಬಿಣ ಆದ್ರೆ ಚಿನ್ನ ಆಗೋದಿಲ್ಲ. ಬಹಳ ಸಂತೋಷ. ಬರ್ತೀನಿ, ಆ ವಿಷಯಕ್ಕೆ ಬರ್ತಾ ಇದ್ದೀನಿ ಮುಂದೆ. ಹೀಗೆ ನಾನು ಗುರು ಸಿದ್ದರಾಮೇಶ್ವರ ಹತ್ರ ಆಗ್ತಾ ಇಲ್ಲ, ಈಗ ಭವರೋಗ ಹೋಗಿಲ್ಲ, ಈ ನಮ್ಮ ಲಿಂಗಾಯತ ಸಮಾಜದ ಭವರೋಗ ಹೋಗಿಲ್ಲ, ಇಲ್ಲಿ ಇರ್ತಕ್ಕಂಥ ತುಕ್ಕು ಹಿಡಿದಿವೆ ಎಲ್ಲಾ ಕಬ್ಬಿಣಗಳು, ಅವು ಪರುಷ ಹೊನ್ನಾಗ್ತಾ ಇಲ್ಲ. ಇಲ್ಲಿ ಸಾಕಷ್ಟು ಅಪ್ಪಾಜಿ ಅಂತವ್ರು ಮಾತಾಜಿ ಅಂತವ್ರು ತಮ್ಮ ಇಡೀ ದೇಹವನ್ನೇ ಪ್ರಣತೆಯನ್ನಾಗಿ ಮಾಡಿಕೊಂಡು ಇಲ್ಲಿ ಒಂದು ಜ್ಯೋತಿಯನ್ನ ಪಸರಿಸಿದ್ರು ಕೂಡ, ಬೆಳಕನ್ನು ಪಸರಿಸಿದ್ರು ಕೂಡ ಇನ್ನು ಲಿಂಗವಂತ ಸಮಾಜ ಸಾಕಷ್ಟು ನೀವು ಇಲ್ಲಿ ಸ್ವಲ್ಪ ಶರಣಮೇಳ, ಕಲ್ಯಾಣ ಪರ್ವ, ಮಾತಾಜಿಯವರ ಜ್ಞಾನದ ಒಂದು ಜ್ಯೋತಿಯ ಸ್ಪರ್ಶದಿಂದ ನಾವೆಲ್ಲ ಚೆನ್ನಾಗಿದ್ದೇವೆ. ಆದ್ರೆ ಹೊರಗಡೆ ಜಗತ್ತಿನಲ್ಲಿ ಕುರುಡರ ರಾಜ್ಯದಲ್ಲಿ ಕಣ್ಣಿದ್ದವನೇ ಅಪರಾಧಿ. ನಾವು ನಮ್ ಜೊತೆ ನಾವೆಲ್ಲ ಟ್ರೈನಿಂಗ್, ನಾನು ಒಂದ್ ಕಡೆ ಸ್ಪೀಚ್ ಅಲ್ಲಿ ಹೇಳಿದ್ದೆ, ನಾನು ಚೆನ್ನೈನಲ್ಲಿ ಈ ಇಂಜಿನಿಯರ್ ಕೆಲಸಕ್ಕೆ ಸೇರಿದ ಮೇಲೆ ಚೆನ್ನೈಯಲ್ಲಿ ಒಂದು ಝೋನಲ್ ಟ್ರೈನಿಂಗ್ ಸೆಂಟರ್ ಅಂತ ಇರುತ್ತೆ, ಅಲ್ಲಿ ಟ್ರೈನಿಂಗ್ ಹೋಗಿದ್ವಿ. ಟ್ರೈನಿಂಗ್ ಹೋದಾಗ ನಾಯಕ್ ಜನಾಂಗದ ಶಿವಮೊಗ್ಗದ ಹುಡುಗ, ಅವನು ಕೂಡ ಈ ಇಂಜಿನಿಯರ್ ಕೆಲಸಕ್ಕೆ ಸೆಲೆಕ್ಷನ್ ಆಗಿದ್ದ. ಟ್ರೈನಿಂಗ್ ಅಲ್ಲಿ ನಾವು ಇಬ್ರು ಒಂದೇ ರೂಮ್ ಅಲ್ಲಿ ಉಳಿತಕ್ಕಂಥ ಪ್ರಸಂಗ ಬಂದಾಗ ಅವನಿಗೆ ಅವನು ಏನಲ್ಲಿ ನಾವು ಎಲ್ಲಾ ಇರ್ತಾವಲ್ಲ ವ್ಯವಸ್ಥೆ, ಕಿಚನ್ ಒಂದು ಡೈನಿಂಗ್ ಅದು ಇದೆಲ್ಲ ಸಪ್ರೇಟ್ ಇರ್ತಾವ. ಹಿಂಗಾಗಿ ನಾವೇ ತಟ್ಟೆ ಲೋಟ ಗೀಟ ಏನ್ ತಗೊಂಡ್ ಹೋಗೋದು ಬೇಕಾಗಲ್ಲ, ಅಲ್ಲೆಲ್ಲ ದೊಡ್ಡ ಫೆಸಿಲಿಟಿ ಇರುತ್ತೆ. ಅದಕ್ಕೆ ಅವನು ತಟ್ಟೆ ಲೋಟ ತಂದಿರ್ಲಿಲ್ಲ, ನಾನು ತಟ್ಟೆ ಲೋಟ ತಗೊಂಡ್ ಹೋಗಿದ್ದೆ. ಯಾಕೆ ನಮ್ಗೆ ನಾವು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಬೇಕಾಗುತ್ತಲ್ಲ ದಿನನಿತ್ಯ ಅಂತ ಹೇಳ್ಬಿಟ್ಟು ತಟ್ಟೆ ಲೋಟ ನಾನು ತಗೊಂಡ್ ಹೋಗಿದ್ದೆ. ತಗೊಂಡ್ ಹೋದಾಗ ಏನಾಯ್ತು, ಒಂದು ದಿನ ಅವನಿಗೆ ಹುಷಾರಿದ್ದಿಲ್ಲ, ಔಷಧಿ ತಗೋಬೇಕಾಗಿತ್ತು. ಹುಡುಗನಿಗೆ ಔಷಧಿ ತಂದ, ಮೆಡಿಕಲ್ ಹೋಗಿ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡ್ ಬಂದು ಅವನು ಔಷಧಿ ಹಿಂಗೆ ಟ್ಯಾಬ್ಲೆಟ್ ಬಿಚ್ಕೊಂಡ, ಕೈಯಿಂದ ಟ್ಯಾಬ್ಲೆಟ್ ಬಿಚ್ಕೊಂಡು ಅದನ್ನ ಕೈಯಲ್ಲಿ ಹಿಡ್ಕೊಂಡು ಪಕ್ಕದ ರೂಮಿಗೆ ಹೋದ. ಪಕ್ಕದ ರೂಮಲ್ಲಿ ಹೋಗಿ ಒಂದು ಲೋಟ ತಗೊಂಡ್ ಬಂದ. ಅಲ್ಲಿಂದ ಲೋಟ ತಗೊಂಡ್ ಬಂದು ಮತ್ ನಮ್ಮ ರೂಮಲ್ಲೇ ಇರ್ತಕ್ಕಂಥ ಫಿಲ್ಟರ್ ಅಲ್ಲಿ ಇರ್ತಕ್ಕಂಥ ನೀರನ್ನ ಆ ಲೋಟದಲ್ಲಿ ಹಿಡ್ಕೊಂಡು ಕುಡಿದು ಮಾತ್ರೆ ತಗೊಂಡ ಅವನ ಹುಡುಗ. ನಾನು ಸುಮ್ನೆ ಅವನು ಯಾಕೆ ಹೋಗ್ತಾ ಇದ್ದಾನೆ ಏನು ನನಗೆ ಗೊತ್ತಾಗ್ಲಿಲ್ಲ ಹೊರಗಡೆ. ಆದ್ರೆ ನಾನು ಅವಾಗ ಕೇಳ್ದೆ, ಯಾಕೆ ನೀನು ಆ ಪಕ್ಕದ ರೂಮಲ್ಲಿ ಹೋಗಿ ನೀನು ಲೋಟ ತಗೊಂಡ್ ಬಂದೆ, ಇಲ್ಲಿ ನನ್ನ ಹತ್ರನೇ ಇದೆಯಲ್ಲ ನಾನು ಪೂಜೆ ಮಾಡ್ತಕ್ಕಂಥ ಲೋಟ ಎಲ್ಲ ಇದೆಯಲ್ಲ ಇಲ್ಲಿ ಅಂತ ಅಂದಾಗ ಅವನು ಹೇಳ್ದ, ಅಯ್ಯೋ ನೀವು ಲಿಂಗಾಯತರು ಲಿಂಗ ಪೂಜೆ ಮಾಡ್ತೀರಿ, ಅದು ಮುಟ್ಟು ಮಡಿ ಮೈಲಿಗೆ ಅಂತಾರೆ, ನಾವು ಅದನ್ನ ಮುಟ್ಟಬೇಕೋ ಇಲ್ವೋ ಅಂತಕ್ಕಂಥ ಭಯದಿಂದ ನಾನು ಅಲ್ಲಿ ಹೋಗಿದ್ದೀನಿ ಅಂತ. ಅಂದ್ರೆ ಹೊರ ಜಗತ್ತಿನಲ್ಲಿ ಲಿಂಗವಂತ ಸಮಾಜದ ಬಗ್ಗೆ, ಲಿಂಗಾಯತರ ಬಗ್ಗೆ ಈ ರೀತಿ ಭಾವನೆ ಇದೆ. ಕುರುಡರ ರಾಜ್ಯದಲ್ಲಿ ಕಣ್ಣಿದ್ದವನೇ ಅಪರಾಧಿ ಅನ್ನೋ ತರ ನಾವು ಅನೇಕ, ಈಗ ನಮ್ಮ ರೈಲ್ವೆಗಳಲ್ಲೂ ಕೂಡ ವೀರಶೈವ ಸಂಘಟನೆ ಅಂತೆಲ್ಲ ಮಾಡ್ಕೊತಾರೆ. ಅವ್ರಿಗೆ ನಾವು ತತ್ವ ಹೇಳಿಕ್ ಬಂದ್ರೆ, ಅವ್ರಿಗೆ ಧರ್ಮ ತತ್ವ, ನಾವು ಬಸವ ತತ್ವನ ಅವ್ರಿಗೆ ಹೇಳಿಕ್ ಹೋದ್ರೆ ಅದ ಅವ್ರೇನಂತಾರ, ನಿಮ್ಮಂತ ಲಿಂಗಾಯತರ ನಾವು ಬಹಳ ನೋಡಿದೀವಿ ಎಲ್ಲರೂ. ನಾ ಹೇಳಿದ್ನಲ್ಲ ಅವತ್ ಈ ನಮ್ಮ ಯಾರು ನಾಗಮೋಹನ್ ದಾಸ್ ಅವರ ಕಮಿಟಿಯ ಮುಂದೆ ಹೋದಾಗ, ನಾನ್ ಲಿಂಗಾಯತ ಧರ್ಮದ ಸ್ವತಂತ್ರ ಧರ್ಮದ ಬಗ್ಗೆ ಪ್ರತಿಪಾದನೆ ಮಾಡುವಾಗ ಅವ್ರ ನೇರವಾದ ಪ್ರಶ್ನೆ ಇತ್ತು, ಎಲ್ರಿ ಇದೆ ಲಿಂಗಾಯತ ಧರ್ಮ? ನಾವು ಎಷ್ಟು ಜನ ನಾವು ನೋಡಿಲ್ರಿ, ಎಲ್ಲಾರ ಮನೆಯಲ್ಲೂ ಗಣಪತಿ ಇದೆ, ಎಲ್ಲಾರ ಮನೆಯಲ್ಲೂ ಸರಸ್ವತಿ ಇದೆ, ಎಲ್ಲರಲ್ಲೂ ಮೌಢ್ಯತೆ ಮಾಡ್ತಾರೆ, ಎಲ್ಲರೂ ನಿಂಬೆಹಣ್ಣು ಕೊಯ್ದು ಬಿಸಾಕ್ತಾರೆ, ಎಲ್ಲರೂ ಮೆಣಸಿನ್ಕಾಯಿಗಳು ಕಟ್ತಾರೆ ಗಾಡಿಗಳಿಗೆ, ಇವೆಲ್ಲ ನೀವು ಎಲ್ಲಿದೆ ಲಿಂಗಾಯತ ಧರ್ಮ ನೀವು ಹೇಳುವಂತದ್ದು ಅಂತ ಕೇಳಿದ್ರು ಅವ್ರು ನನಗೆ. ಕೇಳಿದಾಗ ಅವ್ರಿಗೆ ಅವತ್ತು ನಾನು ಹೇಳಿರ್ತಕ್ಕಂಥ ಉತ್ತರ ಕೆಲವರಿಗೆ ಗೊತ್ತಿರ್ಬೋದು, ನಾನು ಅದನ್ನ ಲೇಖನಗಳಲ್ಲಿ ನನ್ನ ಸ್ಪೀಚ್ಗಳಲ್ಲೆಲ್ಲ ಹಾಕಿದ್ದೆ. ನಮ್ಮ ದೇಶದಲ್ಲಿ ಜೈಲುಗಳಿದೆ, ಅವರಿಗೆ ಆ ಒಂದು ಕಾನೂನಿನ ಭಾಷೆಯಲ್ಲೇ ನಾನು ಉತ್ತರ ಹೇಳಿದೆ. ನಮ್ಮ ದೇಶದಲ್ಲಿ ಜೈಲುಗಳಿದ್ದಾವೆ, ಪೊಲೀಸರಿದ್ದಾರೆ, ಅನೇಕ ಕಳ್ಳರಿದ್ದಾರೆ, ಇಲ್ಲಿ ಲಾಯರ್ಗಳಿದ್ದಾರೆ, ಎಲ್ಲ ಇದ್ದಾರೆ, ಕಾನೂನು ವ್ಯವಸ್ಥೆ ಹಂಗಂತ ಇಲ್ಲಿ ಲಾಯರ್ಗಳ ಸಂಖ್ಯೆ ಇಷ್ಟೊಂದು ಕೋರ್ಟ್ಗಳಿವೆ. ಎಲ್ಲಾ ರಾಜ್ಯದಲ್ಲೂ ಒಂದೊಂದು ಹೈಕೋರ್ಟ್ ಇದೆ, ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಒಂದೊಂದು ಜಿಲ್ಲಾ ಕೋರ್ಟ್ ಇದೆ, ಎಲ್ಲಾ ತಾಲೂಕುಗಳಲ್ಲೂ ಒಂದೊಂದು ತಾಲೂಕು ಕೋರ್ಟ್ ಇದೆ. ಇಷ್ಟು ಕೋರ್ಟ್ಗಳು ತುಂಬಿ ತುಳುಕ್ತಾ ಇದೆ ಅಂತಂದ್ರೆ ಇಲ್ಲಿ ಅಪರಾಧಿಗಳು ಬಹಳ ಇದ್ದಾರೆ. ಇದು ಭಾರತ ದೇಶ ಅಪರಾಧಿಗಳ ದೇಶ ಅಂತ ಅರ್ಥ ಅಲ್ಲ. ಹಳ್ಳಿಗೂ ಗ್ರಾಮ ಪಂಚಾಯತಿ ಲೆವೆಲ್ಗೂ ಪೊಲೀಸ್ ಸ್ಟೇಷನ್ಗಳಿದಾವೆ, ಇಲ್ಲಿ ಜೈಲುಗಳಿದಾವೆ. ಅಂತಂದ್ರೆ ನಮ್ಮ ಭಾರತ ದೇಶದ ವ್ಯವಸ್ಥೆ, ಇಲ್ಲೆಲ್ಲರೂ ಕಳ್ಳರಲ್ಲ, ಎಲ್ಲರೂ ದುಷ್ಟರಲ್ಲ, ಎಲ್ಲರೂ ದುರಾಚಾರಿಗಳಲ್ಲ. ಅದಕ್ಕಾಗಿ ನಮ್ಮ ಭಾರತ ದೇಶ ಹೇಗಿದೆ ಅಂತಂದ್ರೆ ಇದರ ಚರಿತ್ರೆ, ಇದರ ಸಂವಿಧಾನವನ್ನ ತಿಳ್ಕೊಂಡು ನಾವು ಭಾರತ ದೇಶದ ಗರಿಮೆ ಹಿರಿಮೆಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಯಾರೋ ಕಳ್ಳರು ಕದ್ದು ಜೈಲಲ್ಲಿ ತುಂಬಿರ್ತಕ್ಕಂಥ ಕಳ್ಳರ ಹತ್ರ ಹೋಗಿ ಜೈಲ್ಗಳಲ್ಲಿ ಹೋಗಿ ಭಾರತ ದೇಶದ ಒಂದು ಮಹಿಮೆಯನ್ನ ನಾವು ತಿಳ್ಕೊಳ್ಬೇಕಾಗಿಲ್ಲ. ಭಾರತ ದೇಶದ ಪರಂಪರೆ, ಇಲ್ಲಿಯ ಭಕ್ತಿ ಪರಂಪರೆ, ಇಲ್ಲಿಯ ಇತಿಹಾಸ, ಇದೆಲ್ಲ ನಾವು ತಿಳ್ಕೊಬೇಕಂದ್ರೆ ಜೈಲ್ಗಳು ಹೋಗ್ಬೇಕಾಗಿಲ್ಲ. ಇಲ್ಲಿ ನಾವು ಸಂವಿಧಾನದಲ್ಲಿ ಹೋಗ್ಬೇಕು, ನಮ್ಮ ಪರಂಪರೆಯಲ್ಲಿ ನೋಡ್ಬೇಕು, ನಮ್ಮ ಇತಿಹಾಸದಲ್ಲಿ ನೋಡ್ಬೇಕು ಅಂತ ಅವ್ರಿಗೆ ಹೇಳಿದೆ. ಅವಾಗ ಅವ್ರು ಬಹಳ ಸಂತೋಷ ಪಟ್ರು. ಹಾಗಾಗಿ ಆ ಒಂದು ಅತ್ಯಂತ ಪ್ರಬಲವಾದ ವಾದ ಮಂಡಿಸಿರ್ತಕ್ಕಂಥವ್ ನಾನು ಅವ್ರು ಅವಾಗ ಕೇಳಿದ್ರು. ಸನದಿ ಅಂತ ಯಾರೋ ಒಬ್ರು ಇದ್ರು ಅಲ್ಲಿ, ಸನದಿ ಪ್ರೊಫೆಸರ್ ಸನದಿ ಅಂತ, ಇಸ್ಲಾಂ ಪ್ರತಿನಿಧಿ, ಆ 7 ಜನರಲ್ಲಿ ಅವರೊಬ್ರು ಇದ್ರು.
ನೀವು ಸ್ವಾಮೀಜಿ ಇವತ್ತಿನ ಕಾಲದಲ್ಲಿ ನೀವು ಒಂದು ದೊಡ್ಡ ಮಠಾಧೀಶರಾಗಬೇಕಾಗಿತ್ತು, ನೀವು ಇಂಜಿನಿಯರ್ ಹೆಂಗಾದ್ರಿ ಅಂತ ಕೇಳಿದ್ರು ಅವ್ರು ನನಗೆ ಅವತ್ತಿನ ನನ್ನ ಒಂದು ಪ್ರತಿಪಾದನೆಯನ್ನು ನೋಡಿ. ಅಂದ್ರೆ ಅದರ ಅರ್ಥ ಏನು? ಅದಕ್ಕೆ ನಾನು ಹೇಳಿದೆ, ನಮ್ಮ ಧರ್ಮ ಇದು ಗೃಹಸ್ಥ ಧರ್ಮ, ಲಿಂಗಾಯತ ಧರ್ಮ ಗೃಹಸ್ಥ ಧರ್ಮ, ನಮಗೆಲ್ಲರೂ ಚಿಕ್ಕವರಿಂದಲೇ ಸಂಸ್ಕಾರ ಕೊಡುತ್ತೆ. ಅದಕ್ಕಾಗಿ ನೀವು ಯಾರೋ ಇರೋರ್ತಕ್ಕಂಥ ಕೆಟ್ಟ ಆಚರಣೆ ಮಾಡುವ ಲಿಂಗಾಯತರನ್ನು ನೋಡಿದ್ರಿ, ಅದಕ್ಕೆ ನಿಮ್ ಮಿಸ್ಟೇಕ್ ಆಗಿ. ನಾವು ನಿಜ ಲಿಂಗಾಯತರು, ನಾವು ಮಾತಾಜಿ ಅಪ್ಪಾಜಿ ಗುರು ಬಸವಣ್ಣನವರ ಶಿಷ್ಯ ಸಂತಾನ, ಅವರ ನಿಜ ವಾರಸುದಾರರು. ನಮ್ಮನ್ನು ನೋಡಿ ನೀವು ಲಿಂಗಾಯತ ಧರ್ಮ ಹೇಗಿದೆ ಅಂತ ನೀವು ಡಿಸೈಡ್ ಮಾಡಬಹುದು ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ ನಾನು. ಹಾಗೆ ಈ ನಮ್ಮ ಚೆನ್ನೈನಲ್ಲಿ ಹೋಗಿರ್ತಕ್ಕಂಥ ಘಟನೆಯಲ್ಲೂ ಇದೇ ಆಯ್ತು. ಹೊರಗಡೆ ಸಮಾಜದಲ್ಲಿ ಹಿಂಗಿದೆ ಲಿಂಗಾಯತರ ಸಮಾಜದ ಬಗ್ಗೆ, ಈ ರೀತಿ ಈ ಭವರೋಗ ಹೋಗಿಲ್ಲ ಅಂತ. ಅದಕ್ಕೆ ನಾನು ಗುರು ಸಿದ್ದರಾಮೇಶ್ವರಿಗೆ ಕೇಳಿದೆ, ಹಿಂಗೆಲ್ಲ ಇದೆಯಲ್ಲ ಹೊರಗಡೆ ಸಮಾಜದಲ್ಲಿ ವ್ಯವಸ್ಥೆ ಏನಿದೆ ಅಂತಂದ್ರೆ. ಅದಕ್ಕೆ ಅವ್ರು ಹೇಳಿದ್ರು ಅವತ್ತು, ಇಷ್ಟಲಿಂಗ ಧರಿಸಿರ್ತಕ್ಕಂಥ ಲಿಂಗಾಯತ ಸಮಾಜ, ಅಂದು ಜ್ಞಾನ ಜ್ಯೋತಿ ವಚನಾಮೃತ ಸೇವಿಸಿರುವಂತಹ ಲಿಂಗಾಯತ ಸಮಾಜ, ಜ್ಞಾನ ಜ್ಯೋತಿ ಅನೇಕ ಶರಣರ 12ನೇ ಶತಮಾನದ ಪರಂಪರೆಯಿಂದ ಇಲ್ಲಿಂದ ಈಚೆಗೆ ಒಂದು ಬಂದಿರತಕ್ಕಂತ ಸಮಾಜ ಹಿಂಗೆಲ್ಲ ಆಗಿದೆ ಅಂತಂದ್ರೆ ಅವರ ಗುರು ಸಿದ್ದರಾಮೇಶ್ವರ ಏನ್ ಹೇಳಿದ್ರು, ಈ ರೀತಿ ಹೇಳಿದಾಗ, ಇಲ್ಲ ಇದಕ್ ನೀವು ಇಬ್ಬರು ಸೇರಿ ಸಂಗನ ಬಸವಣ್ಣ ಸಚ್ಚಿದಾನಂದ ಅಂತವ್ರು ನನಗೆ ಈಗ ಗುರು ಬಸವಣ್ಣನವರ ಹತ್ರ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅವರು ನನ್ನ ಕೈ ಹಿಡಿದು ಅಲ್ಲಿ ಕರ್ಕೊಂಡು ಹೋದಾಗ, ನಾನು ನಿಮ್ಮೆಲ್ಲರ ಕೈಯನ್ನ ಹಿಡಿದು ನಾನ್ ನಿಮ್ಗೆ ಆ ಗುರು ಬಸವಣ್ಣನವರಲ್ಲಿ ಇಲ್ಲಿಗೆ ಕರ್ಕೊಂಡು ಹೋಗೋಣ, ಯಾಕೆ ಈ ಸಮಾಜ ಹೀಗಿದೆ, ಯಾಕೆ ಇಲ್ಲಿ ಈ ರೀತಿ ಭವದ ಕೇಡು ಆಗ್ತಾ ಇಲ್ಲ ಅಂತಕ್ಕಂಥದನ್ನ ಗುರು ಬಸವಣ್ಣನವರಲ್ಲಿಗೆ ಹೋಗಿ ನಾವು ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು, ಇದೊಂದು ಪ್ರಯಾಣ. ನಾನು ಹೇಳಿದ್ನಲ್ಲ, ಆದಿ ಶರಣರ ಎಲ್ಲರ ಹತ್ರರು ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ. ಆನತ ಅಂತಂದ್ರೆ ಏನು? ಇಲ್ಲಿ ಆನತನಾಗಿ, ನಾನು ಅವರಲ್ಲಿ ಶರಣಾಗತನಾಗಿ, ನನಗಿದ್ರ ಬಗ್ಗೆ ತಿಳಿ ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ, ಎಲ್ಲರಲ್ಲಿ ಒಂದೊಂದು ಬೇಡಿಕೊಂಬೆ, ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕೆಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತಿ ಭಕ್ತಿ ಭಿಕ್ಷೆಯನ್ನು ನೀಡಿ ಸಲಹೆನ್ನನು. ನಾವೆಲ್ಲರೂ ಕೂಡ ಅಂತ ಭಕ್ತಿ ಭಿಕ್ಷೆಯನ್ನು ನನಗೆ ನೀಡ್ರಿ. ಈ ಪರುಷ ಸೋಂಕಿದ ಬಳಿಕ ಹೆಂಗೆ ಕಬ್ಬಿಣ ಹೊನ್ ಮಾಡೋದು, ಹೆಂಗೆ ಜ್ಯೋತಿ ಹಚ್ಚಿ ನಾವು ಬೆಳಕನ್ನ ಪಡೆಯೋದು, ಹೇಗೆ ನಾವು ಇಷ್ಟಲಿಂಗವನ್ನ ಅಂಗದ ಮೇಲೆ ಧರಿಸಿ ಅದರ ಪೂಜಿಸಿ ಅರ್ಚಿಸಿ ಸಾಧನೆ ಯೋಗ ತ್ರಾಟಕ ಇದೆಲ್ಲವನ್ನ ಹೇಗೆ ಮಾಡ್ಕೊಂಡು ನಮ್ಮ ಭವರೋಗವನ್ನ ನಾವು ಕಳೆದುಕೊಳ್ಳುವುದು ಎನ್ನುವಂತ ವಿಚಾರವನ್ನ ಗುರು ಬಸವಣ್ಣವ್ರ ಹತ್ರ ಹೋಗಿ ತಿಳ್ಕೊಳ್ಳೋಣ. ಅದನ್ನ ನಾಳೆ ದಿವಸ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಿಮ್ಮನ್ನು ಗುರು ಬಸವಣ್ಣನವರ ಶ್ರೀ ಚರಣದಡಿಗೆ ನಾಳೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇದುವರೆಗೂ ನನ್ನ ಜೊತೆಯಲ್ಲಿದ್ದು ಈ ಅನುಭವದಡಿಗೆ ವಿಶ್ವಧರ್ಮ ಪ್ರವಚನ 2.0 ಕಾರ್ಯಕ್ರಮವನ್ನ ತಾವು ಅತ್ಯಂತ ಏನು ಶಾಂತ ರೀತಿಯಿಂದ, ಯಾವುದೇ ಗಲಾಟೆ ಇಲ್ಲದೆ, ಯಾರದೇ ಒಂದು ಮೈಕ್ಗಳು ಆನ್ ಮಾಡ್ಕೊಳ್ಳಾರ್ದೇನೆ ತಾವೆಲ್ಲ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶರಣ ಮನೋಹರ್ ಅಣ್ಣನವರಿಗೆ, ಶರಣ ಅನುಸೂಯ ಅಕ್ಕನವರಿಗೆ, ಶರಣೆ ರೋಹಿಣಿಯವರಿಗೆ, ಶರಣ ಶಿವಾನಂದ್ ಅವರಿಗೆ, ಶರಣೆ ಕಮಲಮ್ಮ ಅಕ್ಕನವರಿಗೆ, ಶರಣ ಬಾಣೂರು ಹಿರಣ್ಣಯ್ಯನವರಿಗೆ, ಶರಣ ಸಂಶೆಟ್ಟಿ ಟೋಕ್ರೆ ಅಣ್ಣವರಿಗೆ, ಶರಣ ಮಹಾಶೆಟ್ಟಿ ಅವರಿಗೆ, ಶರಣ ಆಶಾ ಅವರಿಗೆ, ಶರಣೆ ವಿಜಯಲಕ್ಷ್ಮಿ ತಾಯಿಯವರಿಗೆ, ಶರಣೆ ಗಿರಿಜಾ ಅಕ್ಕನವರಿಗೆ, ಶರಣೆ ಸವಿತಾ ಅಕ್ಕನವರಿಗೆ, ಶರಣೆ ತಾಯಿ ಲೇಪಾಕ್ಷಿ ಅಕ್ಕನವರಿಗೆ, ಶರಣ ತಿಪ್ಪೇಸ್ವಾಮಿ ಅವರಿಗೆ, ಸಹೋದರಿ ಬಸವಶ್ರೀ ಅವರಿಗೆ, ಶರಣೆ ಪೂಜಾ, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅವರು ಪೂಜಾ ಬಂಕಲ್ಗಿ ಅಂತ ಅವರಿದ್ದಾರೆ. ಶರಣೆ ಮಾತಾಜಿ ಅವ್ರ ಬಗ್ಗೆ PhD ಮಾಡ್ತಾ ಇದ್ದಾರೆ. ಅವ್ರಿಗೆ ಸಾಕಷ್ಟು ಸಹಾಯ ಕೇಳಿದ್ರು, ಆದ್ರೆ ನನ್ನ ಅಧ್ಯಯನದ ಮಧ್ಯೆನೆ ಅದಕ್ಕಾಗ್ಲಿಲ್ಲ. ಈಗ ಸ್ವಲ್ಪ ಬಿಡುವಾಗಿದೆ. ಅವ್ರು ಅದನ್ನ ಪ್ರೂಫ್ ಕಳಿಸ್ತೀನಿ, ಮೇಲ್ ಕಳಿಸ್ತೀನಿ ನೋಡಿ ಅಂತಂದ್ರು. ಅವ್ರಿಗೆ ಅದನ್ನ ನಾನು ಮುಂದಿನ ಮಾಡ್ತೀನಿ. ಶರಣೆ ಪೂಜಾ ಸಹೋದರಿಯವರಿಗೆ, ಶರಣೆ ತಾಯಿ ರತ್ನವ ಅವರಿಗೆ, ಶರಣೆ ವಾಣಿಶ್ರೀ ಅವರಿಗೆ, ಶರಣ ಚಂದ್ರಶೇಖರ್ ಹೊಸಳ್ಳಿ ಅವರಿಗೆ, ಶರಣ ಗೌಡಪ್ಪ ಅಣ್ಣನವರಿಗೆ, ಶರಣ ಡಾಕ್ಟರ್ ರವಿಕುಮಾರ್ ಅವರಿಗೆ, ಶರಣ ಸೋಮಲಿಂಗಪ್ಪ ಸೈನಿಕ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಶರಣರಿಗೆ, ಶರಣ ವಿಶ್ವರಾಜ್, ಶರಣ ಧರಣೇಶ್, ಶರಣ ಅದೃಶಪ್ಪ, ಶರಣೆ ಸಹೋದರಿ ತರೀಕೆರೆ ಅಕ್ಕನಾಗಲಾಂಬಿಕಾ ತಾಯಿಯ ಒಂದು ಕಾರುಣ್ಯಕ್ಕೆ ಪಾತ್ರರಾದ ಮಮತಾ ಅಕ್ಕನವರಿಗೆ, ಶರಣೆ ಸುಧಾ ಅಕ್ಕನವರಿಗೆ, ಶರಣ ರಮೇಶ್, ಶರಣೆ ರೇವತಿ ತಾಯಿಯವರಿಗೆ, ಶರಣೆ ಸಹೋದರಿ ಬೃಂದಾವನಿ ಅವರಿಗೆ, ಅದೇ ರೀತಿ ಶರಣೆ ಸಹೋದರಿ ಮಹಾದೇವಿ ಅಕ್ಕನವರಿಗೆ, ಎಲ್ಲರಿಗೂ ಕೂಡ ಈ ಶ್ರಾವಣ ಮಾಸದ ಒಂದು ಭಕ್ತಿ ಪರಂಪರೆಯ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಾನು ಹೇಳಿದ ಹಾಗೆ 9:30 ಕಾರ್ಯಕ್ರಮ ಮುಗಿಸೋದಿದೆ. ಇಂದಿನ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮ ಶರಣೆ ಪೂಜಾ ಬಂಕಲ್ಗಿ ಅವರನ್ನ ನಾವು ಆಹ್ವಾನಿಸಿದ್ವಿ. ಅವರು ಒಂದೆರಡು ನಿಮಿಷಗಳ ಕಾಲ ಮಾತಾಡಿ ಆಮೇಲೆ ಶರಣರು ತಮ್ಮ ಅಭಿಪ್ರಾಯಗಳನ್ನ, ಒಂದೊಂದು ದಿವಸ ಒಬ್ಬೊಬ್ಬರು ತಮ್ಮ ಅಭಿಪ್ರಾಯಗಳನ್ನ ಸ್ವಲ್ಪ ಹಂಚ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶರಣೆ ಪೂಜಾ ಬಂಕಲ್ಗಿ ಅವರಿಂದ ಈಗ
ಪೂಜಾ ಅವರು ಇಲ್ಲ ಅನ್ಸ್ತದೆ. ತಾವೆಲ್ಲರೂ ರೆಡಿ ಇದ್ದೀರಾ? ನಾಳೆ ನಾವೆಲ್ಲರೂ ಸೇರಿ ಗುರು ಬಸವಣ್ಣರ ಹತ್ರ ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ಬಿಲ್ಕುಲ್. ಓಕೆ ಅಣ್ಣ, ಶರಣು ಶರಣಾರ್ಥಿ. ನೋಡ್ರಪ್ಪ ರೆಡಿ ಶರಣು ಶರಣಾರ್ಥಿ. ಯಾರಾದ್ರೂ ಇವತ್ತಿನ ವಿಚಾರದ ಬಗ್ಗೆ ಆಗಿರ್ಲಿ ಅಥವಾ ಇದಕ್ಕೆ ಎಡಿಷನ್ ಆಗಿರ್ತಕ್ಕಂಥದ್ದು ಅಥವಾ ಇದರಲ್ಲಿ ಏನಾದ್ರು ತೆಗೆದುಹಾಕುವಂತದಿದ್ರೆ ಯಾರಾದ್ರೂ ತಮ್ಮ ಇತ್ತ ಬಲ್ಲರೆ ನೀವು ಅತ್ತ ಬಲ್ಲರೆ ನೀವು ಹೇಳಿರೆ ಇತ್ತ ಬಲ್ಲರೆ ನೀವು ಕೇಳಿರಿ ಎನ್ನುವಂತೆ ಮತ್ತೇನಾದ್ರು ತಾವು ವಿಚಾರಗಳನ್ನ ಒಂದ್ 5-6 ನಿಮಿಷಗಳ ಕಾಲ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರಾದ್ರೂ ಮಾತಾಡ್ಬೋದು. ಅಪರ ಶರಣಾರ್ಥಿಗಳು, ನೀವು ಘನಕ್ಕೆ ಮಂಜಿಗಡ್ಡೆ ಅಂದ್ರಿ, ಆಮೇಲೆ ನೀರು ಅಂತ ದ್ರವ ಹೇಳಿದ್ರಿ, ಆವಿನಕ್ಕೆ ಉಗಿ ಅಂತ ಬಳಸಿದ್ದೆ ಚೆನ್ನಾಗಿ. ಉಗಿ, ಹಬೆ, ಗಾಳಿಲಿ ನೀರಿರುತ್ತೆ ಅನ್ನೋದು ಅದು ಸರಿ ಅನ್ಸಲ್ಲ. ಇದು ಸರಿ ಅನಿಸ್ತೈತೆ ನನಗೆ. ಉಗಿ, ಹಬೆ. ಓಕೆ ಅಪ್ಪರ, ಉಗಿ ಸ್ಟೀಮ್. ಹೌದು, ಸ್ಟೀಮ್. ಓಕೆ, ಶರಣಾರ್ಥಿ ಶರಣಾರ್ಥಿ. ಸಂಶೆಟ್ಟಿ ಅಣ್ಣವ್ರು ಮಾತಾಡ್ರಿ. ಶರಣಾರ್ಥಿ ಸಚಿನಸು. ಇನ್ನು ಬೇಗ ಹೆಂಗ್ ಹೋಯ್ತು ಅಂತಂದ್ರ ಈ ನಂದನ ವಿಚಾರ ಏನದ್ರಿ ಸಚಿದಾನಂದ ಶರಣರೇ, ಈ ನಮ್ಮ ಮನೆಯಲ್ಲಿ ಬೇರೆ ತಲ್ಲಿ ಏನ್ ಬಿದ್ರಿ ಬಿ ನಾವು ಬಸವ ತತ್ವ ಹಿಡ್ಕೊಂಡೇ ಮುಂದುವರ್ಸ್ಬೇಕು ಕಾರ್ಯಕ್ರಮ. ಮಗುವನ್ ತೊಟ್ಟಲಾಯ್ತು, ಮಗು ಒಂದ್ ಹುಟ್ಟಿನ ಗರ್ಭಕೋಶ ನಮ್ಮ ಲಿಂಗ ಧಾರಣೆ, ಗರ್ಭಕೋಶ ಮತ್ತಾಕಿ ದೀಕ್ಷಾ, ಏನೇ ಸಣ್ಣ ಪುಟ್ಟ ಒಂದ್ ಏನೇ ಇದ್ರಿ ಬಿ ಬಸವ ತತ್ವ ಪ್ರಕಾರ ಹೋಗ್ಬೇಕಂತ ನಂದು ಉದ್ದೇಶ. ಓಕೆ, ಶರಣಾರ್ಥಿ. ಶರಣೆ ರತ್ನಾವತಾಯಿ ಅವರು. ಶರಣ ಗೌಡಪ್ಪ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರು, ದಯವಿಟ್ಟು ಮಾತಾಡಿ. ಶರಣಾರ್ಥಿ ಸಚ್ಚಿದಾನಂದನ್ನವರಿಗೆ ನಿಜವಾಗ್ಲೂ ನಿಮ್ಮ ಒಂದು ಕಳಕಳಿ, ಕಾಳಜಿ, ಮಾತಾಜಿಯವರ ಉದ್ದೇಶ ಏನಿತ್ತು, ಧರ್ಮವನ್ನ ಹೆಚ್ಚು ಜನರಿಗೆ ತಿಳಿಸ್ಬೇಕನ್ನುವಂತ ಕಾಳಜಿ ಇತ್ತಲ್ಲ, ಅದು ನಿಮ್ಮಲ್ಲಿದೆ. ಆ ಕಾಳಜಿ ಒಂದು ಸದುಪಯೋಗವನ್ನ ನಾವು ಎಲ್ಲ ಪಡ್ಕೋಬೇಕು. ಈಗ 1 ತಿಂಗಳು ನೀವು ವಿಶ್ವಧರ್ಮ ಪ್ರವಚನ ಅಂತೇನು ಹಮ್ಮಿಕೊಂಡು ಬಹಳ ಉಪಕಾರ ಮಾಡಿದ್ದೀರಿ. ಅದು ಬೇರೆ. ಈಗ ಈ ಸಮಯ ಬಹಳ ಸೂಕ್ತ ಆಗಿದೆ, ಯಾಕಂದ್ರೆ ಫ್ರೀ ಆಗಿರ್ತೀವಿ ಎಲ್ಲರೂ. ಹಂಗಾಗಿ ನಿಮ್ಮ ವಿಚಾರಗಳು ನಮಗೆ ಸಂಪೂರ್ಣ ತಲುಪ್ತವೆ, ಮನನ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ, ಇವತ್ತಿನ ವಿಚಾರ ಬಹಳ ಚೆನ್ನಾಗಿ ಹೇಳಿದ್ರಿ. ತುಂಬು ಹೃದಯದ ಧನ್ಯವಾದಗಳು ನಿಮಗೆ. ಶರಣಾರ್ಥಿಗಳು. ಬರ್ತೀರಾ? ಸದಾ ಅವ್ರ ಹತ್ರನೇ ಇರ್ತೀವಿ ಅಣ್ಣಾರೆ ನಾವು. ಅಲ್ಲ, ನಮ್ ಜೊತೆ ಈಗ ನೀವು ನಿಮ್ ಜೊತೆಗೆ ಬರ್ತೀವಿ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು. ಗೌಡಪ್ಪಣ್ಣವ್ರು ಮಾತಾಡ್ರಿ. ಅಪಾರ ಶರಣಾರ್ಥಿಗಳು. ಶರಣಾರ್ಥಿ ಮಾತಾಡ್ರಿ. ಚನ್ನಬಸವಣ್ಣವ್ರಿ ಅಪಾರ ಈ ಮಹಾಮನಿ ಕವಿ ಒಳಗ ಲಿಂಗೈಕ್ಯ ಆಗಿದಾರೋ ಅಥವಾ ಇದ್ರಾಗ ಆಗಿದಾರ ಅಂತ ತಿಳ್ಕೊಡ್ಬೇಕು. ಹೇಳ್ತೀನಿ, ಆದ್ರೆ ಈ ಸಾಮಾನ್ಯವಾಗಿ ಈ 1 ತಿಂಗಳ ಕಾಲ ಎಲ್ಲಾ ಅನೇಕ ವಿಚಾರಗಳು ಬರೋ ಇದಾವೆ. ಸಾಮಾನ್ಯವಾಗಿ ತಾವು ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಡಿಷನ್ ಅಥವಾ ಅದಕ್ಕೆ ಸಂಬಂಧ ಪ್ರಶ್ನೆಗಳಿದ್ರೆ ಕೇಳಿದ್ರೆ ಚೆನ್ನಾಗಿರುತ್ತೆ. ಗುರು ಚನ್ನಬಸವಣ್ಣವ್ರು ಆಗಿನ ಕಾಲದಲ್ಲಿ ಏನಾಗಿತ್ತು ಅಲ್ಲೆಲ್ಲ. ಈಗ ಮೈಕ್ ಮ್ಯೂಟ್ ಮಾಡ್ರಿ, ನಾನು ಹೇಳ್ತೀನಿ. ಅಲ್ಲಿ ಗುರು ಚನ್ನಬಸವಣ್ಣನವರಿಗೆ ಯುದ್ಧದಿಂದ ಆಗಿರ್ತಕ್ಕಂಥ ಗಾಯಗಳಿಂದ ಚೇತರಿಸ್ಕೊಳ್ಳಿಕ್ ಆಗಿರ್ಲಿಲ್ಲ. ಅವಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲೇನು ಹೂವಿನ ತೇರೇರಿ ಹೂವಿನ ಮಳೆಯಾಗಿ ಹೂವಿನ ತೇರೇರಿ ಹೂವಾದರು ಅವರು ಶಿವಪದಕ್ಕೆ ಶರಣರು ಪಾವನದ ಮಾಲೆ ಸೇರಿದರು ಅಂತ ನಮ್ ಜನಪದದಲ್ಲಿ ಬರುತ್ತೆ. ಅಲ್ಲಿ ಹೂವಿನ ತೇರೇರಿ ಅಂತಾರೆ. ಹೂವಿನ ತೇರೇರಿ ಅಂದ್ರೆ ಅದಕ್ಕೆ ಅಲ್ಲಿ ಇನ್ನೂ ಉಳುವೆಯಲ್ಲಿ ಈಗ ತೇರು ಮಾಡ್ತಾರೆ, ಅಷ್ಟು ದೊಡ್ಡದಾಗಿ. ಏನ್ ಮಾಡಿದ್ರು ಅವತ್ತಿನ ಕಾಲದಲ್ಲಿ ಆ ಮಳೆ, ಅಲ್ಲಿರ್ತಕ್ಕಂಥ ಜಿಗಣೆ, ಈ ಲೀಚಸ್ ಇವೆಲ್ಲ ಏನು ಹೀರ್ತಿದ್ವು. ಕೆಳಗಡೆ ಗ್ರೌಂಡ್ ಮೇಲೆನೆ ಬದುಕ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅವಾಗಿನ ಪರಿಸ್ಥಿತಿ ಹಂಗಿತ್ತು. ಅವ್ರು ಅದಕ್ಕೆ ಎಷ್ಟ್ ಹೈಟ್ ಇದೆ ನೋಡ್ರಿ, ಅಲ್ಲಿ ಒಂದು ಗವಿ ಇದೆ ಅಲ್ಲ, ಆಕಳ ಗವಿ ಅಲ್ಲ, ಇನ್ನೊಂದು ನಾವು ಹಿಂಗೆ ಬಗ್ಗಿ ಹೋಗ್ತೀವಲ್ಲ ಒಳಗಡೆ, ಅದೇ ಆಕಳ ಗವಿ.
ವಿಭೂತಿ ಗವಿ ರುದ್ರಾಕ್ಷಿ ಅಂತೆಲ್ಲ ಅಲ್ಲಿ ನಾವು ಹಿಂಗ್ ಒಳಗಡೆ ಬಗ್ಗಿ ಮಹಾಮನೆ ಅಂತಾರಪ್ಪ. ಮಹಾಮನೆ ಅಲ್ಲಿ ಮುಂದೆ ಇದೆ, ಇನ್ನೊಂದು ಅದಕ್ಕಿಂತ ಹಿಂದೆನೆ ಆಕಳ ಗವಿ ಅಂತಿದಾವಲ್ಲ, ಸ್ವಲ್ಪ ಮೇಲೆ ಹತ್ತಿ ಅದ್ರ ಒಳಗಡೆ ಮಲ್ಕೊಂಡ್ ಹೋಗ್ಬೇಕಲ್ಲ, ಮತ್ ಮಲ್ಕೊಂಡ್ ಒಳಗಡೆ ಹೋದ್ರೆ ಒಂದು ಮಹಾಮನೆ ಒಂದು ಒಳಗಡೆ ಒಂದು ವಿಶಾಲವಾದ ಜಾಗ ಸಿಗ್ತದೆ. ಅಂದ್ರೆ ಅವತ್ತಿನ ಕಾಲದಲ್ಲಿ ಗ್ರೌಂಡ್ ಮೇಲೆ, ನೆಲದ ಮೇಲೆ ಬದುಕ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಪರಿಸ್ಥಿತಿ. ಯಾಕೆಂದ್ರೆ ಆ ಜಿಗಳೆಗಳು ಅವು ಅಷ್ಟು ಕಾಡ್ತಿದ್ವು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರಂತೆ, ಗುರು ಚನ್ನಬಸವಣ್ಣವ್ರು ಅವರೆಲ್ಲ ಆಗಿನ ಕಾಲದಲ್ಲಿ ಮರಗಳಿಗೆ ನಾಲ್ಕು ಮರಗಳಿಗೆ ಒಂದು ತೊಟ್ಟಿಲ್ ತರ ಈ ತಾಡ್ಪತ್ರೆಗಳ ಟೈಪ್ ಅವಾಗಿನ ಕಾಲದಲ್ಲಿ ಇರ್ತಿದ್ವೋ ಅವುಗಳನ್ನ ತೊಟ್ಟಿಲ್ ಕಟ್ತಿದ್ರು. 4 ಗಿಡಗಳಿಗೆ ಬಟ್ಟೆಯನ್ನು ಕಟ್ಟಿ ಅದ್ರ ಮೇಲೆ ಹೋಗಿ ಮಲಗ್ತಿದ್ರಂತೆ. ಅದನ್ನ ಈಗ ಹತ್ಲಿಕ್ಕೆ ಏಣಿ ಟೈಪ್ ಏನಾರ ಬೇಕಲ್ಲ, ಅದಕ್ಕೆ ತೇರು ಅಂತಾರೆ. ತೇರಿನ ಟೈಪ್ ಮಾಡ್ಕೊಂಡು ಅದ್ರ ಮೂಲಕ ಹತ್ತಿ ಮೇಲ್ ಹೋಗಿ ಮಲಗ್ತಿದ್ರು ಅಂತ. ಅದಕ್ಕೆ ಹೂವಿನ ತೇರೇರಿ, ಹೂವಿನ ಮಳೆಯಾಗಿ ಹೂವಿನ ತೇರೇರಿ ಹೂವಾದರವರು ಶಿವಪದಕ್ಕೆ ಶರಣರು ಪಾವನದ ಮಾಲೆ ಸೇರಿದರು ಅಂತೇನು ಜನಪದ. ಅವ್ರು ಹಾಗೇನೆ ಅಂಥ ಒಂದು ತೊಟ್ಟಿಲಲ್ಲಿ, ಮರಗಳಿಗೆ ಕಟ್ಟಿರ್ತಕ್ಕಂಥ ತೊಟ್ಟಿಲಲ್ಲಿನೇ ಅವ್ರು ಲಿಂಗೈಕ್ಯ ಆದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕಾಗಿ ಈಗ ಕೆಲವರಿಗೆ ಅವ್ರ ದೇಹನೂ ಕಂಡಿರಲ್ಲ, ಅದಕ್ಕಾಗಿ ಅವ್ರು ಹಂಗೆ ದೇಹಧಾರಿಯಾಗಿ ಕೈಲಾಸಕ್ಕೆ ಹೋದ್ರು ಅಂತ ಅನೇಕರು ಶಾಸ್ತ್ರಗಳನ್ನ ಪುರಾಣಗಳನ್ನ ಬರೆದ್ರು ಆ ವಿಷಯ ಕುರಿತು. ಹಾಗೆ ತೊಟ್ಲಲ್ಲಿ ಲಿಂಗೈಕ್ಯರಾದ್ರು. ಈಗ ಅಲ್ಲಿ ಇವತ್ತೇ ಪರಿಸ್ಥಿತಿ ಹಿಂಗಿದೆ. ಇವತ್ತೇ ನಾವ್ ಒಂದ್ ವೇಳೆ ಕಾಡಿನಲ್ಲಿ ಒಬ್ಬೊಬ್ಬರೇ ಹೋಗಿ ಸಿಕ್ಕಾಕೊಂಡ್ರೆ ನಾವು ಒಬ್ರಿಗೊಬ್ರು ಹುಡುಕ್ಲಿಕ್ಕೆ ಆಗಲ್ಲ ಅಂಥವ್ರಲ್ಲ. ಅವತ್ತಿನ ಕಾಲದಲ್ಲಿ ಹೇಗಿರ್ಬೇಕು, ಅದಕ್ಕಾಗಿ ಯಾವ ಜಾಗದಲ್ಲಿ ಅವ್ರನ್ನ ಲಿಂಗೈಕ್ಯ ಸಂಸ್ಮರಣೆ ಮಾಡಿದ್ರು ಅಂತ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಉಳುವಿಯ ಒಂದು ಪವಿತ್ರ ವಾತಾವರಣದಲ್ಲಿ ಅವರಿಗೆ ಅವರ ಒಂದು ಸಮಾಧಿ ಮಾಡಲಾಗಿದೆ. ಆದ್ರೆ ಎಲ್ಲಿ ಮಾಡಲಾಗಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ನಂತರದ ದಿನಗಳಲ್ಲಿ ಜನಗಳಿಗೆ ರೀಚ್ ಆಗ್ಬೇಕಲ್ಲ ಜಾಗಕ್ಕೆ, ಆ ರೀಚ್ ಆಗುವಂತ ಜನಗಳಿಗೆ ಹೋಗಿ ಬರಲು ಅನುಕೂಲವಾಗುವಂತಹ ಜಾಗದಲ್ಲಿ ಸುಮಾರು 100 ವರ್ಷಗಳ ಹಿಂದೆ ಈ ಚನ್ನಬಸವೇಶ್ವರ ದೇವಸ್ಥಾನ ಏನ್ ಮಾಡಿದ್ದಾರೆ, ಅಲ್ಲಿ ಮಹಾಮನೆಯಲ್ಲಿ ಅವರು ಅನುಭವ ಗೋಷ್ಠಿಗಳನ್ನ ಮಾಡ್ತಾ ಇದ್ರು. ಮಹಾಮನೆ ಮಂಟಪದ ಹೆಜ್ಜೇನು ಗಂಟೇರು ಕೆಡಿಸಿದರೆ ಕಂಟಕವೇ ಜೇನು, ನೊಣಗಳಿಗೆ ನಮ್ಮ ಶರಣರಿಗೆ ಬಂಟ ಶರಣರಿಗೆ ಹುಟ್ಟಿಡಲು ಕಂಟಕವೇ, ಮರುದಿನವೇ ಮೆರೆಸಿದರು ತತ್ವ ಮಂಟಪವ ಅಂತ ಏನ್ ಹೇಳ್ತಾರಲ್ಲ, ಅಲ್ಲಿ ತತ್ವ ಮಂಟಪ ಆ ಮಹಾಮನೆ ಗವಿಯಲ್ಲಿ ಅವರು ಅನುಭವ ಗೋಷ್ಠಿಗಳನ್ನ ಮಾಡ್ತಿದ್ರು ಅಂತ ಹೇಳ್ತಾರೆ. ಆದ್ರೆ ಲಿಂಗೈಕ್ಯ ಆಗಿದ್ದು ಮಹಾಮನೆ ಗವಿ ಒಳಗಡೆನೆ ಅಂತ ಹೇಳಿಕ್ಕಾಗಲ್ಲ. ಹೀಗೆ ತೊಟ್ಟಲು ಕಟ್ಕೊಂಡು ಅದರಲ್ಲಿ ಮಲಗಿ ಅಲ್ಲಿ ಲಿಂಗೈಕ್ಯ ಆದ್ರು ಅಂತಕ್ಕಂಥದ್ದು ನಾನು ಓದಿರೋದು. ನಮ್ ತಂದೆ ತಾಯಿ ಅವರು ನಮಗ್ ಈ ರೀತಿ ಹೇಳಿದವರೇ. ಶರಣಾರ್ಥಿ. ಅಪಾರ ಶರಣಾರ್ಥಿ ಅಪಾರ. ನೆಕ್ಸ್ಟ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮ ಪ್ರವಚನ ಕೇಳಿ ತುಂಬಾ ಸಂತೋಷ ಆಯ್ತಪ್ಪ. ಬಹಳ ವರ್ಷ ಆಯ್ತು, ಬಟ್ ಸ್ಟೇಜ್ ಮೇಲೆ ನೀವು ಬರೋದನ್ನ ನಾವು ಕಾಯ್ತಾ ಇದ್ವಿ. ನಾವು ನಮ್ಮ ಮಗ ಎಲ್ಲರೂ ಸಚ್ಚಿದಾನಂದ್ ಅವ್ರು ಬರ್ತಾರೆ, ಅಲ್ಲಿ ಪ್ರವಚನ ಮಾಡ್ತಾರೆ, ಕೇಳ್ಬೇಕು ಅಂತ ತುಂಬಾ ಸಂತೋಷ ಆಯ್ತು. 1 ತಿಂಗಳು ಕಾರ್ಯಕ್ರಮ ಹಾಕೊಂಡಿರೋದ್ರಿಂದ ನಮಗೂ ಅನುಕೂಲ ಆಗಿದೆ. ಈ ಟೈಮ್ ಕರೆಕ್ಟ್ ಇದೆ. ಶರಣಾರ್ಥಿ ಅಪ್ಪರು. ಶರಣಾರ್ಥಿ. ಅದು ನಮಗೂ ಬಹಳ ವಿಚಿತ್ರ ಅನ್ಸ್ತಿತ್ತು. ಈಗ ಎಲ್ಲರೂ ಅಷ್ಟು ಜನ ನೀವು ನೋಡಿರ್ಬೇಕು, ಮಾತಾಜಿಯವ್ರು ಅನೇಕ ಸಲ ಸ್ವಲ್ಪ ಪಾಪ ಸಮಯ ಅಂತಿರ್ತಿದ್ರು. ಆದ್ರೆ ಈಗ ಅಲ್ಲಿ ಬಂದು ಈಗ ನಮ್ ಶರಣರು ಇಷ್ಟೊಂದು ಹಣ ಖರ್ಚು ಮಾಡ್ಕೊಂಡು, ಇಷ್ಟೊಂದು ಸಮಯ ವ್ಯರ್ಥ ಮಾಡ್ಕೊಂಡು, ಎಲ್ಲವನ್ನ ಬಿಟ್ಟು ಇಲ್ಲಿ ನಾವು ಆನಂದ ಅನುಭವಿಸ್ಬೇಕು, ಇಲ್ಲಿ ಜ್ಞಾನ ಪಡ್ಕೊಳ್ಬೇಕು ಅಂತ ಬರ್ತಾರೆ. ಆದ್ರೆ ಹಂಗ್ ಬಂದವರಿಗೆ ಅನೇಕ ಕಡೆಗಳಲ್ಲಿ ಈಗ ಯಾರ್ಯಾರೋ ಬರ್ತಾರೆ, ಏನೇನೋ ಮಾತಾಡ್ತಾರೆ, ಏನೇನ್ ಸಂಬಂಧ ಇರಲ್ಲ, ಒಂದ್ ವಚನ ಹೇಳಲ್ಲ, ಅಂಥವ್ರು ನಮ್ ಸಮಯ ವ್ಯರ್ಥ ಮಾಡ್ತಾರಲ್ಲ. ಅದಕ್ಕಾಗಿ ನಾವೇನಾದ್ರೂ ನಮ್ ಶರಣರಿಗೆ ಕೊಡ್ಬೇಕಲ್ಲ ಅಂತ ಒಂಥರ ಮಾತಾಜಿಯರು ಎಷ್ಟೇ ಬೈತಾ ಇದ್ರು ಕೂಡ ಆ ತುಡಿತದಿಂದ ಮಾತಾಡ್ತಿದ್ದೆ ಹೊರತು ನಾನು ಅಲ್ಲಿ ಕಾರ್ಯಕ್ರಮಗಳಲ್ಲಿ ಇನ್ನು ನಾನು ಪಾಂಡಿತ್ಯ ಪ್ರದರ್ಶನ ಮಾಡ್ಬೇಕು ಅಂತಕ್ಕಂಥ ಭಾವ ನನಗಿರ್ತಾ ಇರ್ಲಿಲ್ಲ. ಅವತ್ತು ಕೂಡ ಶರಣಮೇಳ ಕಾರ್ಯಕ್ರಮಗಳಲ್ಲೂ ಕೂಡ ಪಾಂಡಿತ್ಯ ಪ್ರದರ್ಶನ ಮಾಡ್ಕೊಳ್ಳಿಕ್ಕೆ ನಮ್ಮ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಇದಾವಲ್ಲ, ಅದರಲ್ಲಿ ಸಾಕಷ್ಟು ಮಾಡಿದೀವಿ ಅದರಲ್ಲಿ. ಆದ್ರೆ ಈ ಸಾಹಿತ್ಯ ಶರಣರಿಗೆ ಬೋಧಿಸ್ಬೇಕು ಅನ್ನೋದು ಇದು ಹಂಬಲ, ತುಡಿತ. ಆ ರತ್ನಾವತ ತಾಯಿಯವ್ರು ಹೇಳಿದ್ರಲ್ಲ, ಹಾಗೆ ಆ ತುಡಿತದಿಂದ ಈ ಕೆಲಸವನ್ನ ನಾವು ಮಾಡ್ತೀವಿ. ನಮ್ಮ ಪಾಂಡಿತ್ಯಕ್ಕೆ ಫೀಲ್ಡೇ ಬೇರೆ ಇದೆ. ನಾನು ಓದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೆಲಸ ಮಾಡೋದು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ. ಈಗ ಮೊನ್ನೆ ನಾನು IAS ಎಕ್ಸಾಮ್ ಬರೆದು ಓದಿದ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದ್ರೂ ಕೂಡ IAS ಮಾಡಿರೋದು ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಲ್ಲಿ. UPSC ಎಷ್ಟು ಎಕ್ಸಾಮ್ ಕೊಡುತ್ತೋ, ಏನೇನ್ ಕೊಡುತ್ತೋ ಅದೇ. ಹಾಗಾಗಿ ಅದ್ರಲ್ಲಿ ಎಷ್ಟು ಮಾಡಿದ್ವಿ. ಆದ್ರೆ ಒಂದು ಹೃದಯದಲ್ಲಿ ಏನು ತುಡಿತ ನನಗಂತಂದ್ರೆ ಶರಣರು. ಈಗ ಯಾವುದೇ ಕಾರ್ಯಕ್ರಮಗಳಲ್ಲಿ ಹೋದಾಗ್ಲೂ ಕೂಡ ಅಷ್ಟೇ,
ಸಮಯ ಬಹಳ ವ್ಯರ್ಥ ಮಾಡಬಾರ್ದು. ಏನಂತಾರೆ ಔಪಚಾರಿಕವಾದ ಕಾರ್ಯಗಳು, ಈ ಮಾಲೆ ಸ್ವಾಗತ ಅವು ಇವು ಇಂಥವು ಔಪಚಾರಿಕತೆನೇ ಬಹಳ ಆಗ್ಬಿಡುತ್ತೆ. ಮೂಗಿಗಿಂತ ಮುಗುತಿ ದೊಡ್ಡದು ಅನ್ನೋ ತರ ನಮ್ಮ ಅನೇಕ ಕಾರ್ಯಕ್ರಮಗಳಾಗ್ತಾ ಇದ್ವು ಈಗಿನ ಕಾಲದಲ್ಲಿ ಎಲ್ಲ. ಈ ವಿಶೇಷವಾಗಿ ಮಾತಾಜಿಯವರು ಹೋದ್ಮೇಲಂತೂ ಎಲ್ಲಾ ಶೂನ್ಯ ಆಗಿ ಹೋಗ್ಬಿಟ್ಟಿದೆ. ಇನ್ ದೇಹಗಿಂತ ಮೂಗುತಿ ದೊಡ್ಡದಾಗ ಹೋಗ್ಬಿಟ್ಟಿದೆ, ಬರೀ ಮೂಗಿಗಂತ ಅಲ್ಲ, ದೇಹಗಿಂತ ಮೂಗುತಿ ದೊಡ್ಡದಾಗ ಹೋಗ್ಬಿಟ್ಟಿದೆ ಇವಾಗ. ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಏನ್ ಕಳಕಳಿ ಅಂದ್ರೆ, ಶರಣರು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಅವರಿಗೊಂದು ವ್ಯಾಲ್ಯೂ, ಒಂದು ಏನಂತಾರೆ ಮೌಲಿಕವಾಗಿರ್ತಕ್ಕಂಥ ಜ್ಞಾನ ಅವ್ರಿಗೆ ಸಿಗ್ಬೇಕು, ಅವ್ರಿಗೆ ತೃಪ್ತಿ ಆಗ್ಬೇಕು, ಒಂದು ಗ್ರಂಥ ಸಿಗ್ಬೇಕು. ಈ ಒಂದು ಹಂಬಲದಿಂದ ಪುಸ್ತಕ ಬರೆಯೋದಾಗಿರ್ಬೋದು ಅಥವಾ ಒಂದು ಪ್ರವಚನ ಮಾಡೋದು, ಈ ಒಂದು ಭಾವನೆ ಇಟ್ಕೊಂಡು ನಾನು ಮಾಡ್ತೇನೆ. ಅದನ್ನ ರತ್ನವ ತಾಯಿಯವರು ತಾವು ಗುರುತಿಸಿದ್ರಿ. ಶರಣಾರ್ಥಿಗಳು. ಅನುಸೂಯ ಯಾರಿದು? ಹುನಶ ಯಾರು ಮಾತಾಡಿದ್ರಿ? HUNA ಅಂತಿದೆಯಲ್ಲ, ಏನ್ ಹೆಸರು ಓದ್ಲಿಕ್ಕೆ ಬರ್ತಾ ಇಲ್ಲ ಸರಿಯಾಗಿ. ಚಂದ್ರ ಮಾತಾಡ್ರಿ. ಮಾತಾಡ್ರಿ ಚಂದ್ರಶೇಖರ್ ಹೊಸಾಳಿ ಅವ್ರು ಮಾತಾಡ್ರಿ. ಶರಣಾರ್ಥಪ್ಪ. ಚಂದ್ರಶೇಖರ್ ಅಂತೇಳಿ, ಬಳ್ಳಾರಿ ಜಿಲ್ಲೆ ಸಿರೂಪ ತಾಲೂಕು ಸಿರಿಯರ್ ಅಂತೇಳಿ. ಆಮೇಲೆ ಇದು ಸಚಿನಾನಂದ್ ಸರ್ ಅವ್ರದ್ದು ಅನುಭವ ಗಂಗಾವತಿ ಕಾರ್ಯಕ್ರಮದಲ್ಲಿ ಲಾಸ್ಟ್ ಇಯರ್ ಆಗಿತ್ತು, ಕೇಳಿದ್ವಿ. ಇವತ್ತು ಬಹಳ ಚೆನ್ನಾಗೈತೆ. ಅಪ್ಪರ ಒಂದು ಡೌಟ್ ಅಪ್ಪರ. ಹಲೋ, ಹೇಳ್ರಿ. ಇದು ಈ ಮೊನ್ನೆ ಹಿಂಗೆ ವಿಚಾರ ಮಾಡ್ಬೇಕಾದ್ರೆ, ಈ ಲಿಂಗ ಕಟ್ಟಿದವ್ರು ಈಗ ಹಿಂಗೆ ನಾವು ಪ್ರತಿ ಮನೆಯಲ್ಲಿ ಡಿಶ್ ಹಾಕಕ್ ಹೋಗ್ತೀವಪ್ಪ. ಹಾಕಕ್ ಹೋಗಿದಾಗ ಜನಗಳ ಹತ್ರ ಜಾಸ್ತಿ ಸ್ವಲ್ಪ ಬೆರಿತಾ ಇರ್ತೀನಿ. ಈ ಲಿಂಗಾಯತ್ರ ಮನೆಗಳಿಗೆ ಹೋದಾಗ ಒಂದ್ ಮಾತು ಕೇಳ್ತೀನಪ್ಪ, ಆ ಲಿಂಗಿಗಳೆಲ್ಲ ಬರೀ ಜಗಲಿ ಮ್ಯಾಗ ಇರ್ತಾವ, ಬರೀ ಕೊಳ್ಳ ಮಾತ್ರ ಕರಡಿಕೆ ಮಾತ್ರ ಇರ್ತತೆ. ಯಾಕಪ್ಪ ಯಾಕೆ ಈ ತರ ಮಾಡ್ತಾರಲ್ಲ ಅಂತ ಕೇಳಿದ್ರೆ, ಇಲ್ಲಪ್ಪ ಅವ್ರು ಮುಡ್ಸ್ಕೊಂಡ್ಬಿಡ್ತಾರ, ಹಂಗಾಗಿ ಲಿಂಗಕ್ಕೆ ಇದಾಗ್ಬಿಡ್ತತೆ. ಬರೀ ಇದನ್ನೇ ಹೇಳ್ತಾರಪ್ಪ. ಅದಕ್ಕೆ ಏನಾಗತ್ತಪ್ಪ ಅದು ಆ ತರ ಅಂದ್ರೆ, ಅವ್ರ ಪ್ರಕಾರ ಹೆಂಗ್ ಅನ್ಕೊಂಡ್ಬಿಟ್ಟಿದಾರಪ್ಪ ಅಂದ್ರೆ, ಈ ನಮ್ಮ ಭಾಗದಲ್ಲಿ, ಈ ನಮ್ಮ ಬಳ್ಳಾರಿ ರಾಯಚೂರು ಈ ಗಂಗಾವತಿ ಭಾಗದಲ್ಲಿ ಲಾಳಗೊಂಡ್ರು ಅಂತಿದಾರಪ್ಪ. ಅಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಗೊಂಡ ಲಾಳಗೊಂಡ ಅಂತ ಯಾವುದಿಲ್ಲಪ್ಪ. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದಾರಪ್ಪ ಅಂದ್ರೆ, ಅಜಾಂಬರು ಕಟ್ಟಿದ್ದಾರೆ, ಹಡಪದರು ಕಟ್ಟಿದ್ದಾರೆ, ಬ್ಯಾಗಾರು ಕಟ್ಟಿದ್ದಾರೆ, ಕುರುಬರು ಕಟ್ಟ್ಯಾರ, ಅವರು ಕಟ್ಟ್ಯಾರ, ಇವ್ರು ಕಟ್ಟ್ಯಾರ. ಹಂಗಾಗಿ ಲಿಂಗಕ್ಕೆ ಬೆಲೆನೇ ಇಲ್ಲ, ಹಂಗ ಹಿಂಗ ಅಂತೇಳಿ ಇಲ್ಲಿ ಕಂಪೇರ್ ಮಾಡಕ್ಕಾಗಿ ಗೊಂಡ ಲಾಳಗೊಂಡಿಲ್ಲಪ್ಪ. ಇಲ್ಲಿ ಬರೀ ಲಾಳಗೊಂಡ ಅಂತ ಇದೆಯಲ್ಲಪ್ಪ. ಈ ಭಾಗದಲ್ಲಿ ಲಾಳಗೊಂಡ್ರೆಲ್ಲರೂ ಪ್ರಕಾರ ಬರೀ ಇದನ್ನೇ ಹೇಳ್ತಾರಪ್ಪ. ಇದಕ್ಕೆ ಏನ್ ಮಾಡ್ಬೇಕಪ್ಪ? ಈ ಸಮಾಜಕ್ಕೆ ಇಂಥ ಒಂದು ರೋಗ ಇನ್ನೂ ಹೋಗಿಲ್ಲಲ್ಲ, ಅದಕ್ಕೆ ನಾವು ನೀವೆಲ್ಲರೂ ಸೇರಿ ಮತ್ ನಾಳೆ ಗುರು ಬಸವಣ್ಣವ್ರ ಹತ್ರ ಹೋಗಿ ಇದಕ್ಕೆ ನಾವು ಪರಿಹಾರವನ್ನ ತಿಳ್ಕೊಳ್ಳೋಣ ಅಣ್ಣವ್ರೆ. ಅದನ್ನೇ ನಾನು ಪ್ರವಚನದ ಉದ್ದಕ್ಕೂ ಹೇಳ್ತಾ ಬಂದಿದ್ದೆ. ಈ ವಿಚಾರ ಎಲ್ಲ ಕ್ಲಿಯರ್ ಮಾಡ್ತೀನಿ. HUNA ಅವ್ರಿದಾರಲ್ಲ, ಅವ್ರು ಮಾತಾಡ್ರಿ. ಹ್ಯಾಂಡ್ ರೈಸ್ ಮಾಡಿದಾರಲ್ಲ, ಅವ್ರು ಮಾತಾಡ್ರಿ. ಶರಣ್ರಿ ಗುರುಜಿ, ತಮ್ಮ ಪ್ರವಚನದಲ್ಲಿ ಬಹಳಷ್ಟು ವಚನ ಸಾಹಿತ್ಯದ ಬಗ್ಗೆ ನಮ್ಗೆ ಅರಿವು ಮೂಡಿಸಿದ್ರಿ. ಧನ್ಯವಾದಗಳು. ಈ ಒಂದು ವಾಟ್ಸಪ್ ಗ್ರೂಪ್ ಇತ್ತಂದ್ರ ನಮ್ಗ ಡೈಲಿ ಲಿಂಕ್ ಬರ್ಬೇಕಲ್ಲ, ಅದಕ್ಕಾಗಿ ಆಡ್ ಮಾಡ್ಬೇಕು ತಾವು. ತಮ್ಮ ಹೆಸರು ಏನಪ್ಪರೇ? ನಂಬರ್ ಏನ್ ತಮ್ದು? ಫೋನ್ ನಂಬರು? ನಂಬರ್ 8618 ಗುರುಜಿ. 8618 56 1954. ತಮ್ಮ ಹೆಸರು? ನಮ್ಮ ಹೆಸರು ಭೀಮರಾಯ್ ಸಾವ್ಕಾರ ಅಂತ. ಭೀಮರಾಯ್ ಸಾಹುಕಾರ್. ಯಾವ ಊರ್ದವ್ರಪ್ಪರೇ? ನಾವು ಬಿಜಾಪುರದವ್ರಿ ಗುರುಜಿ. ಓಕೆ, ನಾನು ಈ ನಂಬರ್ ಆಡ್ ಮಾಡ್ತೀನಿ ತವ್ರ. ಶರಣಾರ್ಥಿ. ನಾಳೆ ತಾವು ಬರ್ರಿ, ಮತ್ತೆ ಕೆಲವು ತಮ್ಮ ಜೊತೆಗಿರ್ತಕ್ಕಂಥ ಬಂಧು ಬಳಗದವ್ರ ಲಿಂಕ್ ಕಳ್ಸಿರ್ತೀನಿ, ಅವ್ರೆಲ್ಲರನ್ನು ಕರ್ಕೊಂಡ್ ಬರ್ರಿ. ಇನ್ನೂ ಹೆಚ್ಚಿನ ಜನರನ್ನ ಕರ್ಕೊಂಡ್ ಬರ್ರಿ. ನಮಗೆ ಗುರು ಸಿದ್ದರಾಮೇಶ್ವರ ಕರೆದಿದ್ದಾರೆ ಗುರು ಬಸವಣ್ಣರ ಹತ್ರ ಹೋಗೋಣ ಅಂತ. ನಾನ್ ನಿಮ್ಮೆಲ್ಲರನ್ನ ಕರಿತೀನಿ ಗುರು ಬಸವಣ್ಣರ ಹತ್ರ ಹೋಗೋಣ ಅಂತ. ನಾವು ಮತ್ತೊಬ್ಬರನ್ನ ಕರ್ಕೊಂಡು ಬನ್ನಿ, ಎಲ್ಲರೂ ಸೇರಿ ಗುರು ಬಸವಣ್ಣರ ಹತ್ರ ಹೋಗೋಣ. ಶರಣಾರ್ಥಿಗಳು. ಶರಣೆ ತಾಯಿ ವಿಜಯಲಕ್ಷ್ಮಿ ಅವರು ಈ ಒಂದು ಮಂಗಳ ಗೀತೆಯನ್ನ ಹಾಡ್ಬೇಕಂತ ಕೇಳ್ಕೊಳ್ತಾ ಇದೀನಿ. ಶರಣಾರ್ಥಿ ಸಚ್ಚಿದಾನಂದಣ್ಣ. ನಿಜವಾಗ್ಲೂ ಮಾತಾಜಿ ನೆನಪಾಗ್ತಾ ಇದಾರೆ. ಬಹುಮುಖ ಪ್ರತಿಭೆ ಅಂತ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರು ಹಂಗು ಅರಿಯಬೇಕು ಅಂತ ಹೇಳ್ತಾರಲ್ಲ.
ಅದು ಎಲ್ಲ ಅಳವಡಿಸ್ಕೊಂಡಿದ್ದೀರಿ ನಾವು. ಕಾಯಕದಲ್ಲಿ ಗುರು ದರ್ಶನವಾದರೂ ಮರೆಯಲ್ಲ ನೀವು. ಗುರು ಬಸವಣ್ಣವ್ರ ಹತ್ರ ಕರ್ಕೊಂಡು ಹೋಗ್ತೀವಿ, ಯಾರು ಬರ್ತೀರಾ ಅಂತ ಕೇಳಿಸ್ತೀರಾ. ಬಹಳ ಖುಷಿ ಅನ್ಸುತ್ತೆ, ಬಹಳ ಖುಷಿ ಅನ್ಸುತ್ತೆ. ಎಲ್ಲರಲ್ಲೂ ಆ ಶಕ್ತಿ ಇದೆ ಅಂತ ಮಾತಾಜಿ ಹೇಳ್ತಿದ್ರು. ನಿಮ್ಮಲ್ಲ ಶಕ್ತಿ, ಬಹುಮುಖ ಪ್ರತಿಭೆ ನೋಡ್ತಾ ಇದ್ವಿ. ಯಾವುದು ಬಿಡಲ್ಲ, ಧರ್ಮ ಪ್ರಚಾರ ದಾಸೋಹನೂ ಬಿಡಲ್ಲ, ಕಾಯಕನೂ ಬಿಡಲ್ಲ, ಧರ್ಮ ಪ್ರಚಾರನೂ ಬಿಡಲ್ಲ, ಸಾಧನೆನೂ ಬಿಡಲ್ಲ, ಅಧ್ಯಯನ ಬಿಡಲ್ಲ. ಎಲ್ಲದು ಹೆಂಗ್ ಮಾಡ್ಕೊಂಡು ಹೋಗ್ತೀರಾ, ಹೆಂಗ್ ತೂಗಿಸ್ಕೊಂಡು ಹೋಗ್ತೀರಾ. ಎಂತ ವಿಶೇಷವಾದ ಶಕ್ತಿ ಕೊಟ್ಟಿದ್ದಾನೆ ಗುರು ಬಸವಣ್ಣನವ್ರು ನಿಮ್ಗೆ. ಹಿಂಗದೆ ಇವತ್ತ ಬಹಳ ಖುಷಿ ಆಗುತ್ತಣ್ಣ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಈ ಎಲ್ಲಾ ರಹಸ್ಯ ಏನೇನ್ ಶಕ್ತಿ ಕೊಟ್ಟಾರೆ, ಹೆಂಗ್ ಕೊಟ್ಟಾರೆ, ಎಲ್ಲಾ ರಹಸ್ಯಗಳನ್ನ ಈ ಇಷ್ಟಲಿಂಗ ಯೋಗದುದ್ದಕ್ಕೂ ನಾನು ಹೇಳ್ಕೊಂಡು ಹೋಗ್ತೀನಿ. ಎಲ್ಲರೂ ಬರ್ರಿ, ಹಾಗೆ ಜೊತೆಗೆ ಗುರು ಬಸವಣ್ಣರ ಹತ್ರನು ಕೇಳ್ಕೊಳ್ಳೋಣ. ನನ್ಗೆ ಏನೇನ್ ಕೊಟ್ಟಿರಿ, ಅವರಿಗೆಲ್ಲ ಬೇರೆಯವರಿಗೆಲ್ಲ ಮತ್ತೆ ಎಲ್ಲರಿಗೂ ಕೊಡಿ ಅಂತಾನು ನಾವು ಕೇಳೋಣ. ಅವರೇ ಶರಣು ಶರಣಾರ್ಥಿ. ನಿಮ್ ಜೊತೆ ಬಂದ್ರೆ ಸಾಕು, ಎಲ್ಲ ಸಿಗುತ್ತಂತ ಗ್ಯಾರಂಟಿ ಆಗ್ಬಿಟ್ಟಿದೆ ಅಣ್ಣ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ವಿಜಯಪುರದಿಂದ ಮಾತಾಡ್ತಾ ಇರೋದು. ತಮ್ಮೆಲ್ಲರಿಗೂ ಭಕ್ತಿ ಪೂರ್ವಕವಾದಂತ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಶರಣರಂತ ಸಚ್ಚಿದಾನಂದ ಅವರು ಅತ್ಯಂತ ಕಾರ್ಯಬಾಹುಳ್ಯ ಇದ್ರು ಕೂಡ ನಮ್ಮೆಲ್ಲರನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಭವರೋಗದ ವೈದ್ಯರ ಅಂತ ಕೆಲಸ ವೀರಣ್ಣಪುರ ಆಗಲಿ ಮತ್ತು ಸಚ್ಚಿದಾನಂದ ಶರಣರು ಬಹಳ ಅದ್ಭುತವಾದಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರಲ್ಲ, ಬಹಳ ಅತ್ಯಂತ ಸಂತೋಷಕರವಾದಂತಹ ಒಂದು ಸಂಗತಿ ಅದು. ಇಲ್ಲಿಯವರೆಗೆ ನಾವು ಸಾಮಾನ್ಯವಾಗಿ ಶರಣ ಮೇಳದಲ್ಲಿ ಸಚ್ಚಿದಾನಂದ ಶರಣರ ಒಂದು ಉಪನ್ಯಾಸವನ್ನ ಶಮನಾರ್ ಕೇಳ್ತಿದ್ದೇವೆ. ಆದರೆ ಇವತ್ತ ಅವ್ರು ಆಡ್ತಕ್ಕಂತಹ ನುಡಿಮುತ್ತಗಳ ಪ್ರವಚನವನ್ನು ನಾನು ಆಲಿಸಿದೆ. ಬಹಳ ಅತ್ಯಂತ ಸೂಕ್ತವಾದಂತ ಅನುಭವದಡಿಗೆ, ಅನುಭವ ಬೇರೆ, ಅನುಭವ ಬೇರೆ. ಈ ಅನುಭವ ಎಕ್ಸ್ಪೀರಿಯನ್ಸ್ ಇದು ಭೌತಿಕವಾದಂತಹದ್ದು. ಅನುಭವ ಅಂದ್ರೆ ಆತ್ಮಜ್ಞಾನವನ್ನ ಏನು ಉಂಟು ಮಾಡ್ತಕ್ಕಂತಹದ್ದು ಅನುಭವ. ಅಂತಹ ಒಂದು ಬಹಳ ಈ ಲಿಂಕಿಗೆ ಅನುಭವದಡಿಗೆ ಬಹಳ ಉತ್ತಮವಾದಂತಹ ಹೆಸರನ್ನು ಕೊಟ್ಟಿದ್ದೀರಲ್ಲ, ತಮಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ, ನನಗನ್ನಿಸ್ತದೆ ಇಷ್ಟು ಕಾರ್ಯದ ಒತ್ತಡ ಇದ್ರು ಕೂಡ ನನಗನ್ಸುತ್ತೆ IAS ಮಾಡಿದಿರೋಂತ, IAS ಅಂದ್ರೆ ಸೇಮ್ IAS ಕೇಳಿರೋದು. ನಾನು ಇಲ್ಲಿವರೆಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದುದೇ ಕೇಳಿದ್ದೆ. ನನಗೆ ಬಹಳ ಸಂತೋಷ ಆಯ್ತು. ಒಟ್ಟಾರೆ ಇಂಥ ನೀವು ನಮ್ಮ ಈ ಧಾರ್ಮಿಕ ರಿಲಿಜಿಯಸ್ ನಾವೇನ್ ಹೇಳ್ತೇವೆ, ಆಧ್ಯಾತ್ಮಿಕ ಕಡೆಗೆ ತಮ್ಮ ಒಲವ ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ತಂದೆ ತಾಯಿಗಳ ಸಂಸ್ಕಾರದಿಂದ ಇದು ಬೆಳೆದ ಬೇರೆ. ಅದರಲ್ಲಿಯೂ ಮಾತಾಜಿಯವರ ಕರ ಸಂಜಾತರು ನೀವು ಕೂಡ. ಈ ವೀರಣ್ಣಪ್ಪವ್ರು ಹೇಗದಾರ, ನಾವೇ ಕರ ಸಂಜಾತರು ಅಂತ. ಹಾಗೆ ನೀವು ಕೂಡ ಮಾತಾಜಿ ಅಪ್ಪಾಜಿಯವರ ಒಂದು ಏನು ಉದ್ದೇಶ ಇತ್ತು, ಯಾವ ಘನವಾದಂತಹ ಉದ್ದೇಶನ ಇಟ್ಟುಕೊಂಡಿತ್ತು, ಕಾರ್ಯವನ್ನು ಮುಂದುವರಿಸ್ತಾ ತಾವು ಏನು ಕಾರ್ಯ ಮಾಡ್ತಾ ಇದ್ದೀರಲ್ಲ, ಅತ್ಯಂತ ಅದು ಶ್ಲಾಘನೀಯವಾದಂತಹ ಒಂದು ಕಾರ್ಯ. ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಮೀನಿಂಗ್ ಆಗ್ತದೆ. 1 ತಿಂಗಳ ಕಾಲ ನಿರಂತರವಾಗಿ ನಾನು ಕೂಡ ಈ ತಮ್ಮ ಲಿಂಕಿನಲ್ಲಿ ಜಾಯಿನ್ ಆಗಬೇಕು, ತಮ್ಮ ಅಮೃತವಾದಂತಹ ನುಡಿಗಳನ್ನ ನಾನು ಆಲಿಸಬೇಕು, ಪುನೀತ ಆಗ್ಬೇಕು ಎಂಬ ಒಂದು ಭಾವನೆ ನನ್ನಲ್ಲಿ ಇವತ್ತು ಮೂಡಿದೆ, ಸ್ಪಷ್ಟವಾಗಿ ಮೂಡಿ ಬರ್ತಾ ಇದೆ. ಗುರು ಬಸವಣ್ಣವರಕ್ಕೆ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು. ತಾವು ಒಬ್ಬರೇ ಬರೋದಲ್ಲ, ಮತ್ತೆ ಹೇಗೆ ಇನ್ನೂ ಕರ್ಕೊಂಡ್ ಬರ್ಬೇಕು. ಹಾಗೆ ತಮ್ಮ ಆತ್ಮೀಯರಿಗೆ, ತಾವು ಯಾರನ್ನ ಇಷ್ಟ ಪಡ್ತೀರಿ, ಯಾರನ್ನ ತಮ್ಮ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಬಂಧು ಬಾಂಧವ ಮಿತ್ರರನ್ನು ಕೂಡ ಕರ್ಕೊಂಡ್ ಬರ್ರಿ. ನಮ್ ತಂದೆಯವರು ಭಜನೆ ಹಾಡು ಹಾಡ್ತಾರೆ. ಈ ಧರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಗೆ ಬರ್ತೀರಾ. ನಮ್ಮ ಸಂಶೆಟ್ಟಿ ಅಣ್ಣವ್ರಿಗೆ ಗೊತ್ತಿರುತ್ತೆ ಹಾಡು, ಬೀದರ್ ಭಾಗದಲ್ಲಿ ಪ್ರಸಿದ್ಧ ಇದೆ. ಈ ಧರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಗೆ ಬರ್ತೀರಾ, ನೀವು ಇಲ್ಲೇ ಇರ್ತೀರಾ ಅಂತ ನಮ್ ತಂದೆ ಚಿಕ್ಕವರಿರುವಾಗಿಂದ್ರು ಈ ಭಜನೆಯಲ್ಲಿ ಕೇಳಿರ್ತಕ್ಕಂಥ ಇಷ್ಟೇ ನೆನಪಿದೆ, ಮತ್ತೆ ಜಾಸ್ತಿ ನೆನಪಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಈ ಧರೆಯ ಈ ಶ್ರಾವಣ ಮಾಸ ಅಂದ್ರೆ ನಮ್ಮ ಜೀವನ ಅತ್ಯಂತ ಪವಿತ್ರವಾಗಿ ಮಾಡಿಕೊಂಡು ನಮ್ಮ ನಡೆ ನುಡಿ, ತಾವ್ ಹೇಳಿದ್ರಲ್ಲ ಇಂಜಿನಿಯರಿಂಗ್ ಕೆಲಸದ ಒತ್ತಡದಲ್ಲಿ ಈ ಹಾಬೀಸ್ ಅನ್ನೋರು ಇದೆಲ್ಲ ನಮ್ ಬಹಳ ಒತ್ತಡ ಅಂದ್ರೆ ಇರುತ್ತೆ. ಆ ಒತ್ತಡವನ್ನ ರಿಲೀಫ್ ಮಾಡುತ್ತೆ. ಆ ಕಾರಣಕ್ಕಾಗಿ ನಾವು ಇದನ್ನ ಪ್ರತಿಯೊಬ್ಬರಿಗೂ ಹಾಬೀಸ್ ಅಂತ ಇರ್ಬೇಕು, ಹವ್ಯಾಸ ಇದೆಯಲ್ಲ. ಆದ್ರೆ ಇದು ನಮ್ಮ ಜೀವನದ ಶೈಲಿನೇ ಇದಾಗಿರೋದ್ರಿಂದ ಆ ಕಾರ್ಯ
ಬಾಹ್ಯದ ಮಧ್ಯೆ ಇರ್ತಕ್ಕಂತ ಏನು ಆ ಒತ್ತಡವನ್ನ ನಾವು ನಿವಾರಿಸ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ಬೆಳಿಗ್ಗೆಯಿಂದ ಒಂದ್ ಏನಿಲ್ಲ ಅಂದ್ರೆ 100 ಕಾಲ್ಸ್ ಅಟೆಂಡ್ ಮಾಡ್ಬೇಕು, 100 ಜನ ಕಾಲ್ ಮಾಡಿ ನಿರ್ದರ್ಶನಗಳನ್ನು ಕೊಡ್ಬೇಕು. ನಾನು ಅಷ್ಟು ಇರುತ್ತೆ ಕೆಲಸ ಆಫೀಸರ್. ಒಂದು ನಿಮಿಷ ಅನೇಕ ಜನ ಶರಣರಿಗೆ ಗೊತ್ತು, ನನ್ನ ಫೋನೇ ಕನೆಕ್ಟ್, ನಮ್ಮ ತಂದೆಯವ್ರು 2 ದಿನ ಕಾಯ್ತಾರ, ಒಂದೊಂದ್ ದಿನ ಒಂದೊಂದ್ಸಲ ನನ್ನ ಫೋನಿಗೆ ಕನೆಕ್ಟ್ ಆಗ್ಬೇಕು ಅವ್ರ ನಂಬರ್ ಅಂದ್ರೆ ಲೈನೇ ಸಿಗೋದಿಲ್ಲ, ಅಷ್ಟು ಎಂಗೇಜ್ ಇರ್ತದೆ. ಫೋನ್ ಆಗಿರ್ಬೋದು, ನಾವು ಆನ್ಲೈನ್ ಮೀಟಿಂಗ್ ಗಳಾಗಿರ್ಬೋದು. ಆದ್ರೂ ಈ ಎಲ್ಲ ಒಂದು ಅದಕ್ಕೆ ಈ ರಹಸ್ಯ ಅನ್ನ ನಾವು ಮತ್ತೆ ಗುರು ಬಸವಣ್ಣವ್ರ ಹತ್ರ ಹೋಗಿ ಈ ಇಷ್ಟಲಿಂಗ ಯೋಗ ನಾನು ಹೇಗ್ ಮಾಡ್ತಾ ಇದ್ದೆ ಮೊದ್ಲಿನಿಂದಲೂ ಕೂಡ ನಾನು ಸ್ವತಃ ಕಂಡುಂಡ ಅನುಭವ, ಈ ಬರೀ ಥೇರಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ನಾನು ನೋಡಿರ್ತಕ್ಕಂತ, ಕಂಡಿರ್ತಕ್ಕಂತ, ಅನುಭವಿಸಿರ್ತಕ್ಕಂತ, ಸಾಧಿಸಿರುವಂತ ಎಲ್ಲಾ ವಿಚಾರಗಳನ್ನ ನಾನು ಈ 1 ತಿಂಗಳು ಉದ್ದಕ್ಕೂ ಹೇಳ್ಕೊಂಡು ಹೋಗ್ತೇನೆ. ದಯವಿಟ್ಟು ಮತ್ತೆ ಇವತ್ತು ಬಹಳ ಸಂತೋಷ ಆಯ್ತು ನನಗೆ. 35-40 ಜನರವರೆಗೂ ಜಾಯ್ನ್ ಆಗಿದ್ರು. ಎಲ್ಲರಿಗೂ ಕೂಡ ಶರಣಾರ್ಥಿ. ವಿಜಯಲಕ್ಷ್ಮಿ ಮತ್ತೆ ಯಾರಾದ್ರೂ ಇದ್ದೀರಾ ಮಾತಾಡೋರು? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪಾಜಿ ಮಾತಾಜಿ ಅವರಿಗೂ ಶರಣ ಸಲ್ಲಿಸುತ್ತಾ, ಈ ಲಿಂಕಿನ ಎಲ್ಲರಿಗೂ ಶರಣ ಸಲ್ಲಿಸುತ್ತಾ, ಸಚ್ಚಿದಾನಂದ ಅಣ್ಣರೇ, ನಾವು ಲಿಂಗಳ್ಳಿ ಕಡೆ ಅಕ್ಕ ನಾಗಮ್ಮನವರ ಜ್ಯೋತಿ ಕಾರ್ಯಕ್ರಮನ 1 ತಿಂಗಳು ಕಾರ್ಯಕ್ರಮನ ಈಗ ಆಯೋಜನೆ ಮಾಡ್ಕೊಂಡಿದೀವಿ. ಆ ರೀತಿ ನಾನು ಈಗ ಲಿಂಕ್ ಜಾಯಿನ್ ಆದಾಗ ನೀವು ಜ್ಯೋತಿ ಬಗ್ಗೆನೇ ಮಾತಾಡ್ತಾ ಇದ್ರಿ. ಅಂದ್ರೆ ದೀಪ ಹಚ್ಚದಲ್ಲೇ ನಾವು ಲಿಂಕ್ ಪೂಜೆ ಮಾಡಬಾರ್ದು ಅಂತ. ಈಗ ಎಲ್ಲೋ ಹೊರಗೆ ಹೋಗ್ತೀವಿ, ಅನಿವಾರ್ಯ ಕಾರಣ ಮಾಡ್ತೀವಿ, ಅದು ಸರಿನಾ ತಪ್ಪಾ ಅನ್ನೋದೊಂದು ಪ್ರಶ್ನೆ ಇತ್ತು. ಟೈಮ್ ಆಗಿದೆ ಅಪ್ಪ ಅವ್ರೆ. ಅದನ್ನು ಬರುತ್ತವರೇ ಈ ಪ್ರವಚನ ಉದ್ದಕ್ಕೂ ಆ ವಿಚಾರಗಳೆಲ್ಲ ಬರುತ್ತದೆ. ಅವುಗಳನ್ನ ಮತ್ ಸಮಯ ಬಂದಾಗ ನಾನು ಹೇಳ್ತೀನಿ ತವ್ರೆ. ಆಯ್ತಪ್ಪ. ಹಂಗೆ ಈ ಪ್ರವಚನ ಉದ್ದಕ್ಕೂ ಎಲ್ಲ ನಾ ಹೇಳ್ತೀನಿ, ದೇರ್ ವಿಲ್ ನಾಟ್ ಬಿ ಸಿಂಗಲ್ ಡೌಟ್ ವಿಲ್ ಬಿ ಲೆಫ್ಟ್ ಔಟ್. ಆಲ್ ಡೌಟ್ಸ್ ವಿಲ್ ಬಿ ಕ್ಲಿಯರ್ಡ್ ಥ್ರೂಔಟ್ ದಿಸ್ 1 ಮಂತ್ ಪ್ರವಚನ, 1 ಮಂತ್ ಜರ್ನಿ. ನಾವು ಮೊನ್ನೆ ದಿನ ನಮ್ಮನೆಯವರು ನಾನು ನೆನೆಸ್ಕೊಂಡಿದ್ವಿ, ವೀರಣ್ಣಪ್ಪ ಅವ್ರು ಹೇಳಿದ್ರು ಲಿಂಗದೇವನ ಲೀಲಾ ವಿಲಾಸ ಯಾವ್ದೋ ಬುಕ್ಸ್ ಬರ್ದಿದ್ದೀರಂತಲ್ಲ ನೀವು? ಅಲ್ಲ, ನಾನ್ ಬರ್ದಿಲ್ಲ, ಅದು ಮಾತಾಜಿ ಅವ್ರು ಬರ್ದಿರೋ ಪುಸ್ತಕಗಳನ್ನ ಸುಮಾರು 50 ಪುಸ್ತಕಗಳನ್ನ ಕೊಟ್ಟಿದ್ದೆ ಅವರಿಗೆ. ಪ್ರಭೆಗಳೆಲ್ಲ ಅದು ನಮಗೆ ಮಲೆಬೆನ್ನೂರಲ್ಲಿ ಸಿಕ್ಲಿಲ್ಲ, ಸಚ್ಚಿದಾನಂದ ಅಣ್ಣಾರ್ ಕೊಟ್ಟಿದ್ರು ಅಂದ್ರು. ನೋಡೋಣ, ಒಂದ್ ಫೋನ್ ಹಾಕಿ ನೋಡೋಣ ಅಂದ್ಕೊಂಡಿದ್ವ ಪರ. ಇವತ್ ನಿಮ್ ದರ್ಶನನೇ ಆಯ್ತು. ಶರಣಾರ್ಥಿ. ಶರಣಾರ್ಥಿ ಸಚ್ಚಿದಾನಂದ ಅಣ್ಣವ್ರು. ನಮ್ಮನೆ ಫೋನಿಂದ ಅಟೆಂಡ್ ಆಗ್ತಾ ಇತ್ತು. ನಮ್ಮನೆಗೆ ಕಿವಿ ತುಂಬಾನೇ ಕೇಳ್ಸಲ್ಲ. ಅದ್ ಮಷಿನ್ ಹಾಕೊಂಡು ಹೊಸ ಶೆಲ್ ಹಾಕೊಂಡು ಕೂಡ್ತಾರೆ ಇಲ್ಲಿ ಮೊಬೈಲ್ ಮುಂದೆ. ಶೆಲ್ ಹೊಸದ್ ಹಾಕೊಂಡು ಚೆನ್ನಾಗಿ ಕೇಳಿಸ್ಕೋಬೇಕಂತ ಇಂಟ್ರೆಸ್ಟ್ ಆಗಿ ಕೂಡ್ತಾರೆ. ಚೆನ್ನಾಗ್ ಪ್ರವಚನ ಕೇಳೋದು ಅಪರೂಪ. ಅವ್ರು ಒಂದ್ ಕಡೆ ಕೂಡೋದಿಲ್ಲ ಅಂತದ್ದು 1 ತಾಸು 3/4 ತಾಸು ಕಿವಿಗೆ ಹೊಸ ಮಷಿನ್ ಶೆಲ್ ಹಾಕೊಂಡು ಕೂಡ್ತಾರೆ. ಅಷ್ಟು ಇಂಟ್ರೆಸ್ಟ್ ಆಗಿರುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಒಂದು ಉನ್ನತ ಮಟ್ಟದಲ್ಲಿ ಇರ್ತಾಳ ನಿಮ್ ಪ್ರವಚನ. ಮೊದಲಿಂದ ಕೇಳ್ಕೊಂಡ್ ಬಂದಿದ್ವಿ ನಾವು. ಆ ರೀತಿ ನಿಮ್ಮ ಪ್ರವಚನ ಮಿಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಲಾಸ್ ಆಗುತ್ತಲ್ಲ. ಅಪ್ಪ ಅವರು, ತಿಪ್ಪೇಸ್ವಾಮಿ ಅಪ್ಪ ಅವರು ಮೊದ್ಲಿಂದಲೂ ಸಣ್ಣ ಹುಡುಗ ಇರುವಾಗನಿಂದಲೂ 94ರಲ್ಲಿ 95ರಲ್ಲಿ ನಾನು ಫಸ್ಟ್ 94ರಲ್ಲಿ ಬಂದಿದ್ದೆ ಫಸ್ಟ್ ಶರಣ ಮೇಳಕ್ಕೆ. ಅದಾದ ನಂತರ ಮತ್ ನಾನು ವೇದಿಕೆಗಳು ಬರ್ಲಿಕ್ಕೆ ಶುರು ಮಾಡಿದ್ಮೇಲೆ ಅಪ್ಪರು ಅವತ್ತಿನಿಂದಲೂ ಪ್ರತಿ ಸಲ ಸ್ಪೀಚ್ ಆದಾಗ ಎಲ್ಲೇ ಸಿಕ್ಕರು ನಿಂತು ಹೋಗ್ತಾ ಅಲ್ಲ, ನಿಂತು 2 ಕಾಲ್ ಜೋಡಿಸಿ ಕೈ ಜೋಡಿಸಿ ಶರಣಾರ್ಥಿ ಅಂದು ಅವರ ಒಂದು ಕಾರುಣ್ಯ ಹರಿಸ್ತಿದ್ರು ನಮ್ಮ ಮೇಲೆ. ಅವ್ರಿಗೆ ಶರಣಾರ್ಥಿ ತಿಪ್ಪೇಸ್ವಾಮಿ ಅವರಿಗೂ ಕೂಡ. ಬಸವ ಜ್ಯೋತಿಗಳೆಲ್ಲ ಬೆಳಿಗ್ಗೆ ಮಾಡ್ತಾ ಇದೀವಿ, ಟೈಮ್ ಸಿಗ್ತಾ ಇದೆ. ಈಗ ಸಾಯಂಕಾಲ ಮನೆ ಬಸವ ಜ್ಯೋತಿ ಮಾಡ್ಕೊಂಡ್ರೆ 8:15 ಇಲ್ದಲೆ ಮನೆಗ್ ಬರ್ತಿರ್ಲಿಲ್ಲ ಅಂತದ್ ಎಲ್ಲ. ಎಷ್ಟ್ ಚೆನ್ನಾಗ್ ಕೂಡ್ ಬರ್ತಾ ಇದೆ ನಮಗೆ. ಬೆಳಗ್ಗೆ ಬಸವ ಜ್ಯೋತಿಗಳಾಗ್ತಾ ಇದಾವೆ 10ರಿಂದ 1 ಗಂಟೆವರೆಗೂ. ಹಂಗಾಗಿ ಎಲ್ಲವುದು ಪಡ್ಕೊಳಕ್ ಸಾಧ್ಯ ಆಗಿದೆ. ಹೆಂಗ್ ಅನುಕೂಲ ಮಾಡ್ಕೊಟ್ಟಾರ ನಮ್ಮ ಲಿಂಗದೇವ ಬಸವಣ್ಣವ್ರು ಅಂದ್ರೆ ನಾವೇ ಪುಣ್ಯವಂತರು, ನಾವೇ ಭಾಗ್ಯವಂತರು ಅನ್ಸುತ್ತೆ. ಶರಣಾರ್ಥಿ. ವಿಜಯಲಕ್ಷ್ಮಿ ಅಕ್ಕವರು ಮೈಕ್ ಆನ್ ಮಾಡಿದ್ರಿ, ಮಾತಾಡ್ರಿ. ಆಯ್ತು, ಮ್ಯಾಕ್ಸಿಮಮ್ ಟೈಮ್ ಆಯ್ತು, 9:15 ಮುಗಿಸ್ಬಿಡೋಣ. ಮತ್ ನಾಳೆ ಈ ಜರ್ನಿ ಕಂಟಿನ್ಯೂ ಮಾಡೋಣ. ಅವರೇ ಮಾತಾಡ್ಬಿಟ್ಟು ತಮ್ಮ ಕಾರ್ಯಕ್ರಮ ಮುಗಿಸ್ರಿ. ಕೇಳಿಸ್ತಾ ಇಲ್ಲ, ನಿಮ್ ಮೈಕ್ ಆನ್ ಆಗಿದಂಗ ಅನಿಸ್ತಾ ಇದೆ, ಆದ್ರೆ ಕೇಳಿಸ್ತಾ ಇಲ್ಲ ವಿಜಯಲಕ್ಷ್ಮಿ ತಾಯಿ ಅವ್ರ ಧ್ವನಿ. ಜಯ ಬಸವರಾಜ